ನೋಡು, ನಾ ಹೇಳೋದು ಇವಾಗ ಕರೆಕ್ಟಾಗಿ ಕೇಳಿಸ್ಕೊ. ನಾವು ಇವಾಗ ನಮ್ಮ ಮನೆಗೆ ಹೋಗ್ತಾ ಇದ್ವಿ. ನಮ್ಮ ಅಮ್ಮನ ಜೋಡಿ ಮಾತಾಡ್ತೀನಿ. ನಾನೆಲ್ಲ ಒಪ್ಪಿಸ್ತೀನಿ. ನೀನೇನು ಟೆನ್ಷನ್ ಪಡಕ್ಕೆ ಹೋಗ್ಬೇಡ. ಆದ್ರೆ ನಾ ಏನು ಅಂತೀನಿ ಅದಕ್ಕೆ ಹ್ಞೂ ಅನ್ಕೊಂತ ನೀವು ಹೋಗ್ಬೇಕೀಗ. ನಮ್ಮ ಅವ್ವ ಸಿಟ್ಟಾಗಿರ್ತಾಳ ನನ್ಗೆ ಗೊತ್ತು. ಆದ್ರೆ ನಾ ಆಕಿನ ಸಂಭಾಯಿಸಿ ಹೆಂಗೆ ಮಾಡ್ಬೇಕನ್ನೋದು ನನ್ಗೆ ಗೊತ್ತೈತಿ. ನೀನು ಹ್ಞೂ ಅನ್ಕೊಂತ ಹೋಗಿ. ಆಯ್ತು ಹ್ಞೂ ಅಂತೀನಿ, ಬಟ್ ನನಗೆ ಏನಾರ ಧಕ್ಕೆ ಬಂತ ನಾ ಹ್ಞೂ ಅನ್ನಲ್ಲ. ಅವ್ವ ಅವ್ವ ಬಾರ್ಲ ಮಗ, ಎಷ್ಟು ಎಲ್ಲಿ ಹೋಗಿದ್ದೆ ಇಷ್ಟೊತ್ತಿನ? 3 ದಿನ ಆಯ್ತು ಕಾಣ್ಲೇ ಇಲ್ಲ. ಏನೋ ಆಫೀಸ್ ಮೀಟಿಂಗ್ ಅಂತ ಹೇಳಿದ್ಲು ಆಕಿ. ನಿನ್ನ ಆಫೀಸ್ನಾಗ ಯಾವಕ್ಕೆ ಫೋನ್ ಹಚ್ಚಿ ನಿಮ್ಮ ಅಪ್ಪ ಫೋನ್ ಹಚ್ಚಿದ್ರೆ ಈಕಿ ಅವಳನ್ನ ಕರ್ಕೊಂಡು ಬಂದೀಯಾ? ಅಮ್ಮ, ಅದು ಅಪ್ಪ ಎಲ್ಲಿ? ನಿಮ್ಮ ಅಪ್ಪ ಅದ್ಯಾರೋ ಬರ್ತಾರಂತ ಹೇಳಿ ಮೀಟನೋ ಪಾಠ ಮಾಡಕ್ ಹೋಗ್ಯಾನ ನೋಡು. ಏನ್ ಅಪ್ಪ ಮಗ ಇಬ್ರು ಹೇಳಾರ್ದ ಅಡ್ಡಾಡ್ತಿರು ಒಟ್ಟ ನನ್ನ ಒಬ್ಬಕಿನ ಮನ್ಯಾಗ ಕುಂದ್ರಿಸಿ. ಅಲ್ಲ ಮಗ, ಈಕಿ ಯಾರೋ ತೆಳಗ ಬೆಳಗ ಅದಾಳ, ಯಾರಿಕ್ಕಿ? ಅದು ಅವ್ವ, ನೀ ಏನೋ ಅನ್ನಕ್ಕೋಬೇಡ, ನೀ ಬೈಬೇಡ. ನಾ ಒಂದು ಮಾತು ಹೇಳ್ತೀನಿ. ಅದೇನಾತಂದ್ರೆ, ನಾನು ಟ್ರಿಪ್ಪಿಗಂತ ಹೋಗಿದ್ನ್ಯಾ ಆಫೀಸ್ ಹೊತ್ತಿಲಿಂದ. ಅಲ್ಲಿ ಹೋದಾಗ ಮುಂದೆ ಹೇಳ, ಅಲ್ಲಿ ಹೋದಾಗ ಏನಾತಂತ ಹೇಳಿ. ನೀ ಏನ್ ನನಗೆ ಟೆನ್ಷನ್ BP ಎಲ್ಲ ಜಾಸ್ತಿ ಮಾಡಕತ್ತಿಯಲ್ಲ, ಏನಾತ ಹೇಳ ಫಸ್ಟ್. ಅದು ಅವ್ವ, ನಾನು ನನ್ನ ಆಫೀಸ್ನಾಗ ಇಷ್ಟಪಟ್ಟು ಹುಡುಗಿನ, ಅದು ಅದು ಅವ್ರ ಮನ್ಯಾಗ ಮದ್ವೆ ಫಿಕ್ಸ್ ಮಾಡಿದ್ರ. ಅದಕ್ಕೆ ನಾನಾ ಹೋಗಿ ಆಕಿನ ರಿಜಿಸ್ಟರ್ ಮ್ಯಾರೇಜ್ ಆಗಿ ಕರ್ಕೊಂಡು ಬಂದ್ಯವ. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ ಮನಿ ಕಾಯವಾಗಿ ಹೋಗ, ನಿನ್ ಚಾಪೆ ಸುತ್ಕೊಂಡ್ ಬೀಳ. ಅಲ್ಲ, ನಿಮ್ಮ ಅವ್ವ ಅದಾಳ ಅನ್ನೋದು ಇಲ್ಲ ನಿನಗ, ನಿಮ್ಮ ಅಪ್ಪ ಅದಾನ ಅನ್ನೋದು ಇಲ್ಲ, ನನಗೊಬ್ಬಕ್ಕೆ ತಂಗಿ ಅದಾಳ ಅನ್ನೋದು ಇಲ್ಲಲ್ಲೋ ಬಾಡ್ಕೋ ನಿನಗ. ನಾವೇನ್ ಸತ್ತೀವೇನೋ ನಿನಗ? ನಮ್ಮನೇನು ಮರ್ತ ಬಿಟ್ಟಿಯೇನೋ ನೀನು? ನಮಗೊಂದು ಇಡೀ ಮಣ್ಣು ಹಾಕೇ ಬಿಟ್ಟೇನೋ ನೀನು? ಅಲ್ಲ, ನನಗೊಂದಿಟ್ಟು ಒಂದು ಮಾತು ಹೇಳಾರ್ದ ಹೋದೇನೋ ನೀನು? ಇಷ್ಟೆಲ್ಲ ನಮಗೇನು ಹೇಳ್ಬೇಕನ್ನೋದ ಇಲ್ಲೇನೋ ನಿನಗ? ಅವ್ವ, ನೀ ಅಳುದ್ ನಿಂದ್ರಸ ಸ್ವಲ್ಪ. ಅಳುದೇನೋ ಇದು? ಒಬ್ಬ ಮಗನ ಹಂಗ ಮಾಡ್ಬೇಕ ಅವ್ನ ಮದ್ವಿ, ಹಿಂಗ ಮಾಡ್ಬೇಕ ಅವ್ನ ಮದ್ವಿ, ಹಂಗ ತರ್ಬೇಕ, ಅಂತ ಹುಡುಗಿನ ತರ್ಬೇಕ, ನಮ್ಮ ಮನೆತನಕ ಅಂತ ಹೆಣ್ ತರ್ಬೇಕಂತ ಬಾಳ ಆಸೆ ಇಟ್ಕೊಂಡಿದ್ದೆ ನಾನು. ನೀನೇನು ಹೇಳಾರ್ದ ಹೋಗಿ ತಗೊಂಡ್ ಬಂದಿಯಲ್ಲ ಹುಡುಗಿನ. ಯವ್ವ, ಈಕಿನೂ ಕಲ್ತಾಕ್ಯದಾಳ, ಎಲ್ಲ ಗೊತ್ತಿದ್ದಾಕ್ಯದಾಳ. ನೀ ಏನ್ ಹಂಗ ತಿಳ್ಕೊಳಕ್ ಹೋಗ್ಬೇಡ. ಅಲ್ಲ ಮಗ, ನೀನ ಮಾತಾಡಕತ್ತಿ, ಒಂದು ಮಾತಾಡವಲ್ಲಲ್ಲ. ಅವ್ವ, ಆಕಿ ಹೊಂದ್ಕೊಂಡ್ ಹೋಕ್ಕಳ, ನೀ ಏನ್ ಚಿಂತೆ ಮಾಡ್ಬೇಡ ಮಗ. ಆದ್ರೂ ಮೋಸ ಮಾಡ್ಬಿಟ್ಟಿ ನಮಗ್ ನೀನು, ಬಾಳ ದೊಡ್ಡ ಮೋಸ ಮಾಡಿದಿ ನೋಡ್ ನೀನು. ನೋಡ, ಇಲ್ಲಿ ಏನಿದ್ರು ಅಧಿಕಾರ ನಂದ ನಡಿತೈತಿ, ನಿಂದ ಯಾವ ಅಧಿಕಾರ ನಡೆಯಂಗಿಲ್ಲ. ನಾ ಹೇಳ್ದಂಗ್ ನೀ ಕೇಳ್ಕೊಂಡಿರ್ಬೇಕು. ಆಯ್ತ್ರಿ ಅತ್ಯಾರ. ಖಾಲಿ ಬೀಳ. ಇರ್ಲಿ ಆದ್ರೂ ಇರ್ಲಿ ಎದ್ದ. ಅಲ್ಲ ಮಗ, ಈಗ ನಮ್ ಬೀಗರೆಲ್ಲ ಫೋನ್ ಹಚ್ಚಿದ್ರಿ, ಏನ್ ಹೇಳಿ ಮಗ? ನನ್ನ ಮರ್ಯಾದೆ ಹೋಯ್ತು ಮಗ, ನನ್ನ ಮರ್ಯಾದೆ ಹೋಗಿ ಬಿಡ್ತು ಮಗ. ಅವ್ವ, ಸಮಾಧಾನ ಮಾಡ್ಕೋಬೇ, ಏನಾಗಿಲ್ಲ. ಈಕೆನೆಲ್ಲ ಚಲೋನ ಅದಾಳ, ನಾ ಎಲ್ಲ ನಡ್ಸ್ಕೊಂಡು ಹೋಗ್ತೀನಿ. ಏನ್ ಚಿಂತೆ ಮಾಡ್ಬೇಡ, ಸಮಾಧಾನ ಮಾಡ್ಕೊ. ಹಲೋ ರಾಜಿ, ಏನಾಗೈತ್ ಗೊತ್ತನ? ಯವ್ವ ನನ್ ಗೋಳ್ ಕೇಳಾಕೆ ಯಾರು ಇಲ್ದಂಗ ಆಗ್ಬಿಟ್ಟೈತೆ. ಯವ್ವ, ಏನ್ ಮಾಡ್ಬೇಕಂತ ಗೊತ್ತಾಗಲ್ದೆ, ನನ್ ಗಂಡಾರ ಬರವಲ್ದು. ಹೇಳ್ಬೇಕಂತಂದ್ರ ಏನ್ ಮಾಡ್ಯಾನ್ ಗೊತ್ತ ನನ್ ಮಗ? ಯಾವಕ್ಕಿನೋ ಕಟ್ಕೊಂಡ್ ಬಂದಾನ್ಲೇ. ಯಪ್ಪ. ಹೌದ್ರಿ ಗಿರ್ಜಕ್ಕರ, ಹಂಗಾತನ್ರಿ? ಅದ್ ಹೆಂಗ್ರಿ ನೀವು ಒಳಗ್ ಕರ್ಕೊಂಡ್ರಿ ನಿಮ್ಮ ಮಗನ ಹೊರಗ? ಅಲ್ರಿ ಅಪ್ಪ, ಯಾವಕ್ಕಿನೋ ಕರ್ಕೊಂಡು ಬಂದು ನಾಳೆ ನಿಮ್ಮ ಮನೆಗೆ ಎಲ್ಲ ಬೆಂಕಿ ಹಚ್ಚಿಟ್ರಿ ಏನ್ ಮಾಡ್ತೀರಿ? ಅಲ್ರಿ, ನನ್ನ ಸೊಸಿನ ಹುಡುಕ್ಯಾಡ್ಕೊಂಡು ಕರ್ಕೊಂಡು ಬಂದ್ರನ ಇಂಥ ಗತಿ ಐತಿ. ನೀವಿನ್ ಹೆಂಗ್ ತಡ್ಕೊಂತೀರಿ ಅಂತ? ಅದ ನೋಡ್ರಿ, ಏನ್ ಮಾಡ್ಬೇಕಂತನ ಗೊತ್ತಾಗವಲ್ರಿ ನನಗ. ದುಃಖ ತಡ್ಕೊಳಕ್ ಆಗಲ್ದ ನಿಮಗ್ ಫೋನ್ ಹಚ್ಚಿ ನೋಡ್ರಿ, ನೀವ್ ಏನಾರ ಸಹಾಯ ಮಾಡ್ತೀರನ ಅಂತೇಳಿ. ಏನಾರ ಒಂದಿಟ್ಟು ಐಡಿಯಾಸ್ಗಳನ್ನ ಕೊಡ್ರಿ, ಒಂದಿಟ್ಟು ಐಡಿಯಾಸ್ಗಳನ್ನ. ನನಗರ ಈ ಸಿಟಿ ಹುಡುಗ್ಯಾರ್ಗ ಕಂಡ್ರನ ಆಗಿ ಬರಂಗಿಲ್ಲ. ನಾ ಎಂತ ಚಂದ ನಮ್ಮ ಅಣ್ಣನ ಮಗಳನ್ನ ತಗೋಬೇಕಂತ ಆಸೆ ಇಟ್ಕೊಂಡು ಕುಂತಿದ್ದೆ ಯವ್ವ. ನಾನು ಎಷ್ಟು ಬಂಗಾರದಂತ ಗೊಂಬಿ ತರ ಇತ್ತು ಗೊತ್ತಾನೆ ಯವ್ವ. ನನ್ನ ಅಣ್ಣನ ಮಗಳು ಅವನ್ ತಗೋಬೇಕಂತೆ ಆಸೆ ಇಟ್ಕೊಂಡು ಕುಂತಿದ್ದೆ ಯವ್ವ. ನಾನು ಹೋಗಿ ನನ್ನ ಮಗ ಯಾವಕ್ಕಿನ ಸಿಟಿ ಹುಡುಗಿನ ಕರ್ಕೊಂಡ್ ಬಂದಾನೋ ಯವ್ವ. ಏನ್ ಮಾಡ್ಬೇಕು ಗೊತ್ತಾಗವಲ್ದ ನನಗ. ಅಲ್ರಿ ಗಿರ್ಜಕ್ಕರ, ನೀವು ಹೊರಗನ ಅವ್ರ ನಿಂದ್ರಿಸಿ ಮಾತಾಡ್ಬೇಕಾಗಿತ್ತು. ನಿಮ್ಮ ಯಜಮಾನ್ರು ಬರುತ್ತನ ಒಳಗ್ ಕರ್ಕೊಳಕ ಹೋಗ್ಬಾರ್ದಾಗಿತ್ತು. ನೀವು ಹೊರಗೆ ನಿಂತು ಮಾತಾಡ್ಸಿದ್ರೆ ಬುದ್ಧಿವಂತರಾಕಿದ್ರಿ ನೀವು. ನಾ ಆಗಿದ್ನೆ ಅಂದ್ರನ ಒಳಗ ಕರ್ಕೊಂತಿಲ್ಲ, ಅಲ್ಲೇ ಒದ್ದು ಹೊರಗೆ ಹಾಕಿರ್ತಿದ್ದೆ. ಏನ್ ಮಾಡೋದ್ ನೋಡ್ರಿ, ನನ್ ಮಗ ಒಳಗ್ ಕರ್ಕೊಂಡ್ ಬಂದ್ಬಿಟ್ಟಿದ್ದಾನ. ನಾನು ಸೋಫಾ ಮೇಲೆ ಕುಂತಾಗ ಅವ ಕರ್ಕೊಂಡ್ ಬಂದ ಯವ್ವ ಹಿಂಗಾಯ್ತು ನೋಡು ಅಂತ ಹೇಳಿದ. ಮತ್ ಏನ್ ಮಾಡ್ಲಿ, ಮಗನ್ ಮುಖ ನೋಡರ ಸುಮ್ಮ ಅದ ನಾನು. ಅದು ಅಲ್ದ ನಮ್ಮ ಮನೆಯನ್ನಾರ ಅದ ಯಾವ್ದೋ ಮೀಟಿಂಗ್ ಅಂತ ಹೋಗ್ಯಾರ ನೋಡೆ ಯವ್ವ. ಏನ್ ಇಷ್ಟತ್ತಾದ್ರೂ ಬರೋವಲ್ರು, ಫೋನ್ ಹಚ್ಚಿದ್ರು ರಿಂಗ್ ಇಲ್ಲ ಪಿಂಗ್ ಇಲ್ಲ. ಅವು ಏನ ಹಾಳಾದ ಫೋನ್ ಇದ್ರೂ ಇಲ್ದಂಗ ನೋಡ ಯವ್ವ ನಮಗ.
ಅಯ್ಯೋ ಗಿರ್ಜಕ್ಕರ ಇಂಥದ್ದಾಗ್ಬಿಡ್ತನ್ರಿ. ಯಪ್ಪ ಯಪ್ಪ, ಭಾಳ ಕಷ್ಟ ಆತ್ ಬಿಡ್ರಿ ಹಂಗಾರೆ ನಿಮಗಿನ್ನ. ಅಲ್ಲ ಮಗಳನ್ನ ಒಂದು ಒಳ್ಳೆ ಮನೆಗೆ ಕಳಿಸಿದ್ರಿ, ಮಗನ ಒಂದು ಒಳ್ಳೆ ಮನೆಗೆ ಕಳಿಸಿದ್ರ ಭಾಳ ಚಲೋ ಆಕಿತ್ತು ನೋಡ್ರಿಯಪ್ಪ ನಿಮ್ದು. ಏನು ಹಂಗ ನೋಡ್ರಿಯಪ್ಪ, ಕಾಲ ಹೆಂಗೆ ಬರ್ತೈತೆ ಅನ್ನೋದಾಗ ಗೊತ್ತಾಗಲ್ಲ ನೋಡು. ಮಕ್ಕಳನ್ನ ನಂಬೇಕೋ ನಂಬಾರ್ದು ಅಂತ ಅನಿಸ್ತೈತಿ. ಹ್ಞೂನ್ರಿಪ್ಪ, ಅಲ್ಲಕ್ಕವು ಇಲ್ಲಕ್ಕವು ಅಂತ ಅಂತಿದ್ವಿ, ಹೋಗಿ ಹೋಗಿ ನಮ್ಮ ಮನ್ಯಾಗ ಆಯ್ತು ನೋಡ್ರಿ ಈಗ. ಹ್ಞೂನ್ರಿಪ್ಪ, ನೀವು ನೋಡಿದ್ರೆ ಸಂಸ್ಕಾರದ ಏನು ಆಚಾರ ವಿಚಾರಗಳಲ್ಲಿ ಎತ್ತಿದ ಕೈ, ಈಗ ನಿಮ್ಮ ಸೊಸಿ ಹೆಂಗಿರ್ತಾಳೋ ಏನೋ ನಿಮ್ಮ ಕೈಯಾಗ. ಅಯ್ಯೋ ಅದ ಬಂದೈತ್ರಿಯಪ್ಪ, ನಾವು ಇದನ್ನೆಲ್ಲ ಹೆಂಗ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದ ಗೊತ್ತಾಗೋಲ್ದು. ನಮ್ಮ ಹಳ್ಳಿ ಕಡೆ ಹೋದ್ರೆ ಇನ್ನೇನು ಏನೇನು ಮಾತಾಡ್ತಾರೋ 4 ಜನ ಅಂತ ತಲೆ ಕೆಟ್ಬಿಟ್ಟೈತೆ ನನಗೆ. ಈ ಸಿಟಿಯಾಗ ಏನೋ ಮುಚ್ಕೊಂಡು ಹೊಕ್ಕವು ಮಗ್ಳದಾರು, ಒಂದು ಮಾತಾಡಂಗಿಲ್ಲ ಬಿಡಂಗಿಲ್ಲ. ಅದ ನಮ್ಮ ಹಳ್ಳಿ ಕಡೆ ಹೋದ್ರೆ ಏನು ಮಾಡ್ಬೇಕಂತನ ಗೊತ್ತಾಗೋಲ್ದು. ಈ ಸಿಟಿ ಮಂದಿಗೆ ಏನೋ ಬಿಡೋ. ನೋಡ್ರಿ ಗಿರ್ಜಕ್ಕರ, ನಿಮ್ಮ ಸಸಿನ ಅಷ್ಟಕ್ಕಷ್ಟ ಇಡ್ರಿ, ಆಮೇಲೆ ನಿಮ್ಮದು ಗುಟ್ಟುಗಳನ್ನ ಬಿಟ್ಕೊಡಕ್ ಹೋಗ್ಬೇಡ್ರಿ ನೀವು. ಹೌದು ನೋಡ್ರಿಪ್ಪ, ನೀವು ಹೇಳಿದ್ದು ಭಾಳ ಖರೆ ಐತಿ, ಖರೇನ ಐತಿ. ನಾ ಅದನ್ನ ಮಾಡ್ತೀನಿ. ಈಗ ಮೊದ್ಲ ನಮ್ಮ ಅಕ್ಕಗೆ ಫೋನ್ ಹಚ್ತೀನಿ, ನಮ್ಮ ಅಕ್ಕ ಹೆಂಗಂತ ಕೇಳ್ತೀನಿ ಒಂದಿಟ್ಟ. ಹ್ಞೂ ಹಚ್ರಿಯಪ್ಪ, ನಿಮ್ಮ ಅಕ್ಕನ ಮಾತು ಕೇಳ್ರಿ. ನಿಮ್ಮ ಅಕ್ಕ 4 ಜನ ಸೊಸ್ತ್ಯಾರನ್ನ ಸಂಭಾಳಿಸಿದಾಕೆ ಅದಾಳ, ಆಕೆ ಎಲ್ಲ ಗೊತ್ತಿರ್ತೈತಿ. ಹಚ್ರಿ ಫೋನ್. ಹ್ಞೂನ್ರಿಪ್ಪ, ಥ್ಯಾಂಕ್ ಯು ರೀಪ್ಪ. ಬಟ್ ಆದರೂ ಗಿರ್ಜಕ್ಕರ, ನಿಮಗೆ ಈ ಗತಿ ಬರಬಾರ್ದಾಗಿತ್ರಿ. ಎಂಥ ಮಣಿತನ ಪಾಪ್ರಿಯಪ್ಪ. ಅಯ್ಯೋ ನಾರ್ಗಿ ಹೇಳಕ್ ಹೋಗ್ಬೇಡ್ರಿಯಪ್ಪ ನೀವು ಏನ. ಹ್ಞೂ ಆಯ್ತ್ರಿಪ್ಪ, ಹೇಳಂಗಿಲ್ಲ. ನಮ್ಗ್ಯಾಕ್ರಿ, ನಮ್ಗ್ಯಾಕ್ ಬೇಕು ಬೇರೆದಾರ ಮನೆ ಬಂದು ಸುದ್ದಿ, ಹೇಳಂಗಿಲ್ಲ ತಗೋರಿ ನಾವು. ಹಲೋ ಹಲೋ ಅಕ್ಕ, ನಿನ್ನ ಮಗ ದೋಖ ಮಾಡ್ಯಾನೆ ನನಗ, ಯಾರ ಮುಂದೆ ಹೇಳ್ಕೊಳ್ಳೆ ನಾನು. ಏ ಗಿರಿಜಿ, ಅಳು ಸ್ವಲ್ಪ ನಿಂದ್ರಸು, ಏನಾತ್ ಹೇಳ ಫಸ್ಟ್. ಅಕ್ಕ ಯಾವಕ್ಕಿನೋ ಕಟ್ಕೊಂಡು ಬಂದ್ಬಿಟ್ಟಾನೆ ಮನೆಗೆ, ಇವ್ರೊಬ್ರಿಲ್ಲ ಹೇಳ್ಕೊಬೇಕಂತಂದ್ರ. ಕಟ್ಕೊಂಡು ಬಂದಾನ? ಏನ್ ಕಟ್ಕೊಂಡು ಬಂದಾನೆ? ಅದ ಅಕ್ಕ, ಮದ್ವಿ ಮಾಡ್ಕೊಂಡು ಬಂದಾನ. ಅದೇನೋ ರಿಜಿಟ್ರೋ ಮ್ಯಾರೇಜ್ ಮಾಡ್ಕೊಂಡು ಬಂದಾನಂತ. ಅಯ್ಯೋ 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 ಅಯ್ಯೋ, ಎಲ್ಲದನೋ ಬಾಡ್ಕೋ. ನಮ್ಮ ಮನಿ ಮಣ್ತನನ ಹಾಳ ಹಿಡಿದ್ನಲ್ಲೋ, ಎಲ್ಲದನೋ. ಅಯ್ಯೋ ಅಕ್ಕ, ಈಗ ಒಳಗೆ ಹೋದ್ನಲ್ಲಿ. ಹೌದಾ, ಸುಮ್ಮಿರ, ನಾನು ಮುಂದಿನ ವಾರ ಬರ್ತೀನಿ. ಬಂದ ನಾನು ಒಂದು ಕರಾಟಿ ತಗೊಂತೀನಿ ಅವಂಗ. ನೀ ಏನು ಟೆನ್ಷನ್ ಮಾಡ್ಕೋಬೇಡ, ಆಕಿನ 3 ದಿನ ಮನಿ ಬಿಟ್ಟು ಒಳಗೆ ಹೊರಗೆ ಕಳ್ಸೋಣಂತ. ಹೂನ ಅಕ್ಕ, ನಾನು ಅಣ್ಣನ ಮಗಳದಳ್ಳ ಆಕಿನ ತಗೋಬೇಕಂತ ಭಾಳ ಆಸೆ ಇಟ್ಕೊಂಡು ಕುಂತಿದ್ನಿ. ಇವ ನೋಡಿದ್ರೆ ಈಕಿನ್ ಮಾಡ್ಕೊಂಡು ಬಂದ್ಬಿಟ್ಟಾನ. ನಾಳೆಕಿ 8ರಾಗ 8 ತುಂಬಿ 9 ಬೀಳ್ತಿತ್ತಲ್ಲ, ಇನ್ನೂ ಚೆನ್ನಾಗಿ ಕೆಕ್ಕಳಿಕ್ಕಿ. ಇನ್ನೊಂದು ಸ್ವಲ್ಪ ದಿನ ಹೋದ್ಮೇಲೆ ಆಕಿನ ಮದುವೆ ಮಾಡಿದ್ರಾತು. 18 ತುಂಬಿ 19ರಾಗ ಬೀಳ್ತಾಳ, ಆಗ ಮದುವೆ ಮಾಡಿದ್ರಾತು. ಈ ಕಾನೂನುಗಳು ಏನೋ ಭಾಳ ಅದಾವಲ್ಲ, ಅದಕ್ಕೆ ಅಂಜಿ ನಾನು ಸುಮ್ಮಿದ್ದೆ ನೋಡ ಯವ್ವ. ಇಲ್ಲ ಅಂದ್ರೆ ಹೋದ ವರ್ಷನ ಅವ್ನು ಮದುವೆ ಮಾಡಿಸಿ ಕುಂದಿರ್ಸಿ ಬಿಡ್ತಿದ್ದೆ, ಈ ಎಲ್ಲ ಜಂಜಾಟಗಳ ಬೀಳ್ತಿದ್ದಿಲ್ಲ ನನಗ. ಹೌದ್ ನೋಡ, ನಾ ಅದಕ್ಕೆ ನಿನಗ ಹೋದ ವರ್ಷನ ಹೇಳ್ದೆ, ಯಾಕೆ ನಿಂದ್ರಸಾಕತ್ತಿ, ಯಾಕೆ ತಡ ಮಾಡಕತ್ತಿ, ಕಾಲ್ ಬಂದಾಗ ಕೈ ಕಟ್ಕೊಂಡು ಕುಂದಿರ್ಬೇಡ ಅಂತ ಹೇಳಿ. ನೀ ನನ್ನ ಮಾತು ಕೇಳ್ತೇನೆ ಒಂದೀಟರ. ನೋಡೀಗ ನೋಡು, ನಾ 4 ಜನ ಸಸ್ತ್ಯಾರ ಅಂತಂದಿನಿ. ನೋಡು ನನ್ನ ಮಕ್ಕಳನ್ನ ಹೆಂಗೆ ಇಟ್ಟಿನಿ ರಿಸ್ತ್ ಬಸ್ನಾಗ. ನೀನು ಇಟ್ಟಿ ನಿನ್ನ ಮಗನ್ನ. 4 ಜನನ ಗಂಡು ಮಕ್ಕಳನ್ನ ಬೆಳೆಸೋದಷ್ಟ ಅಲ್ಲ, ಅವ್ನು ಹೆಂಗೆ ರೀತಿ ರಿವಾಜ್ನಾಗ ಹೆಂಗೆ ಇಟ್ಟಿ ನೋಡು. ಅದು ಅಲ್ಲದೆ ನನ್ನ ಮಗಳನ್ನ ದೊಡ್ಡ ಮನೆಗೆ ಕೊಟ್ಟು ಮದುವೆ ಮಾಡಿದೆ. ನೀನು ದೊಡ್ಡ ಮಗಳನ್ನ ಕೊಟ್ಟಿ ಬಿಡು, ಇಲ್ಲನಲ್ಲ. ಅದ್ರ ಮಗನ್ನ ಹಸ್ ಬಸ್ನಾಗ ಇಟ್ಕೋ ಅಂತ ನಾನು ನಿನ್ಗೆ ಎಷ್ಟು ಸಲ ಹೇಳಿನಿ. ಅವ ನೀ ಅಂತಿದ್ದಿ ದೊಡ್ಡ ಕೆಲಸ ಮಾಡ್ತಾನೆ, ಹೋಗ್ಲಿ ಬಿಡ್ಬೇ, ದೊಡ್ಡ ಕೆಲಸ ಏನಿದೆ. ಇಂಥ ದೊಡ್ಡ ಕೆಲಸಗಳು ಮಾಡ್ಕೊಂಡು ಬಂದ್ರೆ ನಾವು ಅವರು ಆಫೀಸ್ಗೆ ಹೋಗ್ತಾರ, ನಾ ಮನ್ಯಾಗ ಇದ್ಕೊಂಡು ಅವ್ರ ಜೋಡಿ ನೇಗಾಡ್ಬೇಕು. ಹೌದಕ್ಕ, ನನಗೆ ಗೊತ್ತಾಗ್ಲಿಲ್ಲ ಅಕ್ಕ. ಈಗ ಹೌದಕ್ಕ ಅಂದ್ರೆ ಬರಲ್ಲ, ನಾನು ಹಂಗ ಗಟ್ಟಿಗಿತ್ತಿ ಆಗ್ಬೇಕು. ನೀನು ಯಾವಾಗ ನೋಡ್ಕ ಅವಾಗ ಅಳಮುಂಜಿ ಆದ್ರೆ ಪರಪಾಗಿಲ್ಲ ಇದೆ ಅಕ್ಕ. ಅದಕ್ಕ ಅಕ್ಕ, ನಂಗೆ ಧೈರ್ಯ ಸಾಲ್ಬಂದು. ನೀನು ಒಂದು 4 ದಿನ ಬಂದು ಹೋಗೊಂದಿಟ್ಟ. ಬರ್ತೀನಿ 4 ದಿನ ಏನು ಬರೋಕ್ಕಾಗಲ್ಲ. ಒಂದಿನ ಬಂದು ನಾನೆಲ್ಲ ಬಗೆಹರಿಸ್ತೀನಿ. ಆಕಿನ ಹೆಂಗೆ ಹೊರಗೆ ಹಾಕ್ಬೇಕು ಅನ್ನೋದು ನಿನ್ನ ಫೋನಾಗ ಐಡಿಯಾಸ್ಗಳನ್ನು ನಿಂಗೆ ಕೊಡ್ತೀನಿ. ನೀ ಏನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ನಾ ಇರೋ ತನಕ ನೀ ಯಾವತ್ತೂ ಚಿಂತೆ ಕೆಡಕ ಹೋಗ್ಬೇಡ ಏನು. ಆಯ್ತಕ್ಕ. ಅಯ್ಯಯ್ಯೋ ಟೈಮ್ 8:30 9 ಹಾಕುವಂತ. ಯಪ್ಪ ನನ್ನ ಮತ್ತೆ ಫಸ್ಟ್ನೇ ದಿನಾನೇ ಈ ಥರ ಆದ್ರೆ ಹೆಂಗೆ ಮಾಡೋದೀಗ. ಅಲ್ಲ 6:30 ಎದ್ದು ನನಗೆ ಎದ್ದ ತಕ್ಷಣ ಕಾಫಿ ಬೇಕಂತ ಹೇಳ ಅತ್ತಿ, ಏನು ಮಾಡೋದೀಗ. ಅಯ್ಯೋ ದೇವ್ರೆ, ಶೋಪ್ಸ್ ಅತ್ತೆ ಇಲ್ಲೇ ಇದ್ದಾರೆ ಕಣೆ, ಏನು ಮಾಡೋದು ಇವಾಗ. ಅಯ್ಯೋ ನನ್ನ ಕತಿ ಫಸ್ಟ್ನೇ ದಿನಾನೇ ಬೈಸ್ಕೊಡೋಂಗಾಯ್ತಲ್ಲೇ. ಹೊಳದ್ದು ಈ ಅಲಾರಾಮ್ ಹೊಡಿಲಿಲ್ಲ. ಅತ್ತೆ ಬಂತು, ನನ್ನ ಕತೆ ಮುಗೀತು. ಅತ್ತೆ, ಅದು ನಾನು 4 ಗಂಟೆಗೆ ಹೇಳ್ಬೇಕಂತ ಅಲಾರಾಮ್ ಇಟ್ಟಿದ್ದೆ ಅತ್ತೆ, ಆದ್ರೆ ಅದು ಅಲಾರಾಮ್ ಹೊಡ್ಕೊಳ್ಳೇ ಇಲ್ಲ. ನೋಡ್ವಾ, ಮದುವೆ ಆಗಿ ಹೊಸ್ತ್ರಾಗದ್ರಿ, ಹಂಗಾಗಿ ನಾನು ಹೇಳಾರ್ದ ಮದುವೆ ಆಗ್ಯಾನ ಅಂತೇಳಿ ನಾ ಸಂಪ್ರದಾಯಗಳನ್ನು ಬಿಡಂಗಿಲ್ಲ. ನನ್ನ ಸಂಪ್ರದಾಯಗಳು ಏನೇನದಾನ ಅದನ್ನ ಮಾಡ್ಲೇಬೇಕಲ್ಲ. ಹಂಗಾಗಿ ಮದುವೆ ಆಗಿ ಹೊಸ್ತಾಗ ನಾನು ನಿನ್ನ ಕಡೆ ಕೆಲಸ ಮಾಡಂಗಿಲ್ಲ. ಅದಕ್ಕೆ ನಾನ ಮಾಡೀನಿಲ್ಲ. ನಿನ್ನ ಹೇಳಿದ್ದೆ, ಬಟ್ ನಾನು ನೆನಪರಿದ್ದೆ. ಏನು ಮತ್ತೆ ನನಗೆ ಮಾಡಿದ್ಲಲ್ಲ, ನಾನು ನೀನು ಮಾಡ್ಬೇಕಲ್ಲ ಮತ್ತೆ ಸಂಪ್ರದಾಯ. ಏನಿಲ್ಲ, ಎಲ್ಲ ನಾನ ಮಾಡೀನೀಗ. ಹೋಗಿ ಬಡ ಜಾಕ ಮಾಡು, ನಿನ್ನ ಹಾಸಿಗೆ ಎಲ್ಲ ಒಗದಕ್ಕೊಂಡು ಬಾ. ಯಾಕಂದ್ರೆ ನೀ ಒಂದ್ ವೇಳೆ ನಿಮ್ಮ ರಿಲೇಟಿವ್ ಯಾರ ಬಂದಿದ್ರೆ ಅವ್ರ ಕಡೆಯಿಂದ ಒಗದು ಹಾಕಿಸ್ತಿದ್ದೆ. ಬಟ್ ಏನ್ ಮಾಡೋದು, ಯಾರು ಇಲ್ಲ, ಏನ್ ಮಾಡಕ್ಕಾಗಲ್ಲ. ನಿಂದು ನಿನ್ ಗಂಡನ ಅರ್ಬಿಗಳು ನೀನ ಒಗದು ಹಾಕು, ಇಲ್ಲ ವಾಷಿಂಗ್ ಮಿಷಿನ್ಗಾರ ಹಾಕು.
ಅವೇನೋ ಮಿಷಿನ್ಗಳ ಇರ್ತಾವಲ್ಲ ಅದರ ಗರ್ರ ಅಂತ ಇರ್ತೈತಿ ಅದ್ರ ಹಾಕಿಬಿಡ. ಆಮೇಲೆ ಹೋಗಿ ಒಂದ್ 2 ಚರಗಿ ತಲೆ ಮೇಲೆ ಹಾಕೊಂಡು ಬಂದು ದೇವ್ರ ಮುಂದೆ ದೀಪ ಹಚ್ಚ. ಅದು ಅದು ಅತ್ತೆ, ಸಾರಿ ರೀ ಅತ್ತೆ, ನಂಗೆ ಗೊತ್ತಾಗ್ಲಿಲ್ರಿ. ಇರ್ಲಿ ಇರ್ಲಿ ಪರವಾಗಿಲ್ಲ, ಫಸ್ಟ್ನೇ ದಿನಕ್ಕೆ ಆಗತ್ತಂಗ, ಏನಾಗಲ್ಲ. ಹೋಯ್ ಬಾನಿ, ಹೋಗು ಜಾಕ ಮಾಡಿ ಬರೋ. ಆಯ್ತ್ರಿ, ಹೋಗು ಈಗ ಹೋಗು, ಇನ್ನೂ ಸ್ವಲ್ಪ ದಿನಕ್ಕೆ ಆಯ್ತು ನಿನಗೆ. ಹಲೋ ಮೀನಕ್ಕ, ಹಾ ನೀ ಹೇಳ್ದಂಗ ಮಾಡಿದ್ ನೋಡಿ ಇವತ್ತ. ಹಾ ಮತ್ತೇನ್ ಮಾಡ್ಬೇಕು? ಇವತ್ತ ನಾಳೆ 2 ದಿನ ಆಕಿ ಕೈಲಿ ಏನು ಕೆಲಸ ಮಾಡಿಸ್ಬೇಡ, ಎಲ್ಲ ನೀನ ಮಾಡ, ಆಮೇಲೆ ನಾ ಹೇಳ್ಕೊಡ್ತೀನಿ ಏನ. ಆಯ್ತಕ್ಕ. ಅತ್ತಿರಿ ಸ್ನಾನ ಮಾಡಿ ಬಂದೇನ್ರಿ, ಕುತ್ಕೊಳ್ರಿ. ಕುತ್ಕೋ. ಎಲ್ಲಿ ನಿನ್ ಗಂಡ ಹೋದ್ನ? ಇಲ್ರಿ ಅತ್ತೆ, ಒಳಗದಾರ್ರಿ. ಮತ್ತ ನಿಮ್ ಮನಿ ಕಡೆ ಯಾರ್ಯಾರು ಅದಾರ? ಎಷ್ಟ್ ಜನ ಅದ್ರ ನೀವು? ನಾನು ನನ್ನ ತಂಗಿ ಅಷ್ಟೇ ರೀ, ನಾ ಇಬ್ರೇ ಇರ್ತೀವ. ಹೌದಾ, ನೀ ಏನ್ ಕಲ್ತಿ ಮತ್ತ? ನಂದು ಇಂಜಿನಿಯರಿಂಗ್ ಮುಗ್ದೈತ್ರಿ, ನಾನು ಇವ್ರ ಜೋಡಿನ ಅದ ಕಂಪ್ನ್ಯಾಗ ಕೆಲಸ ಮಾಡ್ತೀನಿ. ಹಂಗಾರ ನೀನು ಹೋಗ್ಬೇಕನ ಈಗ ಹೊರಗ? ಇಲ್ರಿ ಅತ್ತೆ, ನಂದು ಈಗ ಮನ್ಯಾಗ ಕೆಲಸ ಐತೆ, ಹಂಗಾಗಿ ಮನ್ಯಾಗ ಮಾಡ್ತೀನಿ. ಚಲೋ ಆಯ್ತಾ. ನಿಮ್ಮ ಮಾವ ಬರ್ತಾನೆ ಈಗ, ಅವಂಗ ಬಿಸಿ ಬಿಸಿ ಕಾಫಿ ಬೇಕು, ನಾ ಮಾಡ್ಕೊಡ್ತೀನಿ. ಇವತ್ತೊಂದಿನ ಏನು ಮಾಡ್ಬೇಡ, ಹೋಗು ಕೊನೆ ಕುಂದ್ರ ಹೋಗು. ಬಿರ್ಜಿ ಒಂದ್ ಕಪ್ ಕಾಫಿ ಕೊಡ್ಲೆ. ಬರ್ರಿ ಕೊಡ್ತೀನಿ, ಕುಂದ್ರ ಬರ್ರಿ. ಮಗ ಎದ್ದನ ಇಲ್ಲ, ಸೊಸಿನ ಎದ್ದಾಳಿಲ್ಲ? ನಿಮ್ ಸಸಿ ಮುದ್ದು ಈಗ ಎದ್ದು ಹೋಗ್ಯಾಳ ನೋಡು. ಹಂಗ್ಯಾಕಂತಿ ಬಿಡ, ಈಗ ಹೊಸ ಮನಿ ಅಲ್ಲ, ಅಡ್ಜಸ್ಟ್ ಮಾಡ್ಕೊಳಕ್ ಟೈಮ್ ತಗೊಳತ್ತ. ಹೇಳ್ ತಗೋ, ಏನಾಗಲ್ಲ. ಟೈಮ್ ತಗೊಳ್ಳಿ, ನಾನ್ ನೋಡ್ತೀನಿ ಎಷ್ಟು ದಿನ ಟೈಮ್ ತಗೊಳತ್ತಂತೆ. ಏನ್ ಮಾಡೋದ್ ಬಿಡ, 4 ಜನ 4 ಮಾತಾಡಕ್ ಕೊಡ್ತಾರ, ನಮ್ಗರ ಸಾಕಾಗ್ಬಿಡೈತಿ, ಹೊರಗೆ ಹೋಗಕ ಒಲ್ಲಾಗೈತಿ. ಇವತ್ತ ನಮ್ಮ ಮನಿ ಸೋಮಣ್ಣ ಅದಲ್ಲ, ಅವ ಏನಂದ ಗೊತ್ತನ, ಏನ್ ಸಂಸ್ಕಾರ ಕಲ್ಸಿರಿ ನಿಮ್ ಮಕ್ಳಿಗೆ, ಮದ್ವಿ ಮಾಡ್ಕೊಂಡ್ ಬಂದಾನಂತಲ್ಲ ಹುಡುಗಿ ಅಂತಾನ. ಅದ ಬೇಜಾರಾಗ್ಬಿಟ್ಟೈತಿ. ಅದಕ್ಕ ನಾ ಏನ್ ಮಾಡ್ಬೇಕಂತ ಮಾಡೀನಿ, ಒಂದ್ ಸಣ್ಣದಾಗಿ ರಿಸೆಪ್ಷನ್ ಇಟ್ಕೋಬೇಕಂತ ಮಾಡೀನಿ ನೋಡು. ಏನ್ ರಿಸೆಪ್ಷನ್ ಬೇಡ, ಏನು ಬೇಡ, ಈಗೆಲ್ಲಾ ಸುದ್ದಿ ಎಲ್ಲಾ ಕಡೆನೂ ಮುಟ್ಟೈತಿ. ಏನ್ ಇಟ್ಕೊಂಡ್ರಿ ಏನ್ ಪ್ರಯೋಜನ ಇಲ್ಲ, ಏನ್ ಬೇಡ ತಗೋ. ಏನ್ ಅವ್ರಿಗೆ ಅನ್ನಕ್ ಬರಲ್ಲ, ಅವ್ರದ್ದು ವಯಸ್ಸಿದಾಗ ಎಲ್ಲಾ ಮಾಡ್ಕೊಂತವ, ಏನ್ ಆಗಕ್ಕಾಗಲ್ಲ. ಇರ್ಲಿ ಮಗಳು ಬರ್ತೀನಿ ಅಂತ ಗೊತ್ತೈತಲ್ಲ ನನಗೆ ಇವತ್ತ. ಹೇಳಾಳ ನಂಗೂ. ಅತ್ತರಿ, ಬೆಳಗ್ಗೆ ಉಪ್ಪಿಟ್ಟು ಚೆನ್ನಾಗಿತ್ರಿ, ಮಧ್ಯಾಹ್ನ ಕಡ್ಗಿ ಏನ್ ಮಾಡ್ಲಿ? ಸಾಕು, ಏನ್ ವಿಷಯ ನೇರವಾಗಿ ಹೇಳ, ಏನ್ ಬೇಕಾಗೈತಿ ನಿನಗೆ ಇವಾಗ? ಅದು ಅದಕ್ಕಿದು ಅಣ್ಣಲ್ಲ, ಏನಂತ ಹೇಳ. ನಿನ್ ಗಂಡ ಅಂತ ಆಫೀಸ್ಗೆ ಹೋದ, ನೀ ಅಂತ ಈಗ ಏನ್ ಮಾಡ್ತಿ ಹೇಳ. ಅದು ನಮ್ಮ ಅವ್ವನ ಮನೆಗೆ ಹೋಗ್ಬರ್ಬೇಕಂತ ಮಾಡೀನ್ರಿ, ನಮ್ಮ ಅಣ್ಣಂದು ಮದುವೆ ಆತಲ್ರಿ, ಅದಕ್ಕ. ಅದ ಓಡೋಗಿ ಮದುವೆ ಆದ್ನಲ್ಲ, ಅದ ಓಡೋಗಲ್ರಿ ಅತ್ತೆ, ರಿಜಿಸ್ಟರ್ ಮ್ಯಾರೇಜ್ ಆಗೇನ್ರಿ. ಅದ ನಮ್ ಕಡೆ ಓಡೋಗಿ ಮದುವೆ ಆಗ್ಯಾರ ಅಂತಾರ. ಏನ್ ಸಮಾಚಾರ ಈಗ? ಅಲ್ಲಿಗೆ ಹೋಗಕ್ಕೆ ಈಗ? ಹ್ಞೂನ್ರಿ ಅತ್ತೆ, ಹೋಗ್ಬೇಕಂತ. ಅಲ್ಲ, ನಿಮ್ಮವ್ವ ಒಂದು ಫೋನ್ ಹಚ್ಚಿ ಹೇಳಿಲ್ಲ ನಮಗ ಏನಾಗೈತಿ ಏನಿಲ್ಲ ಅಂತೆ. ನಮಗೆ ನಾವು ಬೀಗ್ರದಿ ಅನ್ನೋದರ ಗೊತ್ತೈತಿಲ್ಲ ನಿಮ್ಮ ಅವ್ವಗ. ಒಂದು ಫೋನ್ ಹಚ್ಚಿ ಏನು ಹೇಳಂಗಿಲ್ಲ ಬಿಡಂಗಿಲ್ಲ. ನೀ ಹೆಂಗ್ ಕಳಿಸ್ಕೊಡ್ಲಿ? ಏನ್ ಕಳ್ಸಂಗಿಲ್ಲ ಅತ್ತೆ, ಅದು ಪ್ಲೀಸ್ ಅತ್ತೆ. ಹೋಗ, ನಾನೀಗ ಕಿಟಿ ಪಾಟಿ ಹೋಗ್ಬೇಕು, ಡ್ರೆಸ್ ರೆಡಿ ಮಾಡ್ಕೋಬೇಕು ನಾನು. ಹೋಗ್ ಬಡ ಮನಿ ಕೆಲಸ ಮಾಡೋ. ಆಯ್ತ್ರಿ. ಹಲೋ, ಇವತ್ತು ಕಿಟಿ ಪಾಟಿಗೆ ಯಾವ ಡ್ರೆಸ್ ಹಾಕೋಬೇಕಂತ ಹೇಳಿರಿ? ಸೀರಿನಾ? ಆಯ್ತು, ರೆಡಿಯಾಗಿ ಬರ್ತೀನಿ ನಾನು. ಇವತ್ತು ಯೋಗ ಕ್ಲಾಸಿಗೆ ಏನು ಹೋಗಿಲ್ಲ, ಲೇಟ್ ಆಗಿದ್ದೀನಿ, ಚಳಿ ಐತಲ್ಲ ಅದಕ್ಕೆ. ಬರ್ತೀನಿ. ಅಮ್ಮ ಕಾಲು ಏನೋ ಕಾಲು ಅಂತಿದ್ರಲ್ಲ, ಕೊಡಿಲಿ ತಿಕ್ತೀನಿ. ಬೇಡ ಬಿಡೆ, ನಾ ಎಲ್ಲ ಹಚ್ಕೊಂತೀನಿ. ಇಲ್ಲ ಕೊಡಿ ಅತ್ತೆ, ನಾ ಎಲ್ಲ ತಿಕ್ತೀನಿ. ಅಷ್ಟೇ ಬಾ ಚಂದ ತಿಕ್ತೀನಿ ನೋಡುವ, ನಂಗೆ ಕಾಲು ನೋವು ಕಡಿಮೆ ಆಗತ್ ನೋಡು, ಬಾ ಚಂದ ತಿಕ್ತಿ. ಹುನ್ರಿ ಅತ್ತೆ, ನಮ್ಮ ಅವ್ವಾಗೂ ಕಾಲು ನೋವು ಆದಾಗ ನಾನು ಹಿಂಗ ತಿಕ್ತಿದ್ದೇನ್ರಿ, ಅದಕ್ಕೆ ನಿನ್ ಕೈ ಗುಣ ಬಾ ಚಲೋ ಐತೆ ಅಂತಿದ್ದೇಳ್ರಿ ನನ್ಗೆ. ಮತ್ತೆ ಆಗ್ಲೇ ಏನಕ್ಕೆ ಕೇಳಕತ್ತಿದ್ದಿಲ್ಲ, ಅವನಂತೆ ಕೊಕ್ಕಂತ ಹೋಗ್ತೇನೆ. ಬ್ಯಾಡ್ ಬಿಡ್ರಿ ಅತ್ತೆ, ನೀವು ಬ್ಯಾಡ ಅಂದ್ರಾಗ ನಾ ಹೋಗೋದೇ ಇಲ್ರಿ, ಎಲ್ಲಿ ಹೋಗಂಗಿಲ್ರಿ, ನಿಮ್ ಕಡೆನೇ ಇರ್ತೀನಿ ನಾ. ಬ್ಯಾಡ್ರಿ ಅತ್ತೆ, ನೀವು ಬ್ಯಾಡ ಅಂದ್ರೆ ನಿಮ್ಮ ಮಾತು ಶಾಸನ ಇದ್ದಂಗ, ನಾವು ನಿಮ್ಮ ಮಾತು ದಾಟಿ ಎತ್ತಾನು ಹೋಗಂಗಿಲ್ಲ. ಇರ್ಲಿ, ನಾನು ಕಿಟಿ ಪಾಟಿಗೆ ಒಂದು 11ಕ್ಕೆ ಹೋಗಿ ಬರ್ತೀನಿ. 11ಕ್ಕೆ ಹೋಗಿ ಬಂದ ತಕ್ಷಣ ನೀನು 12ಕ್ಕೆ ಹೋಗು. ರಾತ್ರಿ ಏನು ಹೋಗಂಗಿಲ್ಲ. ಕಿಟಿ ಪಾಟಿ ಅಂತಂದ್ರೆ ಏನು ಅದೇನಿಲ್ಲ, ಬರೀ ಇವ್ರ ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ. ಅದಾಡ ಕ್ಯೂಡಿದ ಬರ್ಡೇ ಸೆಲೆಬ್ರೇಟ್ ಮಾಡಕ್ ಹೊಂಟೀನಿ. ಹಿಂಗೋಗಿ ಹಿಂಗೆ ಬರ್ತೀನಿ 2 ನಿಮಿಷನಾಗ, ನೀ ಹೋಗಿ ಬಿಡಕಂತೇನ? ಬ್ಯಾಡ್ ಬಿಡ್ರಿ ಅತ್ಯ, ನಿಮ್ಗೆ ನಮ್ಮ ಅವ್ರು ಏನು ಹೇಳಿಲ್ಲ ಅಂದ್ರೆ ನಿಮಗಿಲ್ಲದ ಮರ್ಯಾದೆ ನನಗೆ ಬೇಕನ? ಬ್ಯಾಡ್ರಿ. ಇಲ್ಲಿ ತಗೋ, ಪಾಪ ಅವರು ದುಃಖದಾಗ ಮರೆದಿರ್ತಾರ, ಮಗ ಹಂಗೆ ಮಾಡ್ಯಾನಂತ ಹೇಳಿ. ಏನಾಗಲ್ಲ, ಹೋಗಿ ಬಾ ನೀನು. ನಿನ್ ಗಂಡಕ್ಕೆ ಸಾಯಂಕಾಲ ಬಂದು ಕರ್ಕೊಂಡು ಹೋಗಂತೇಳ. ಒಂದ್ 2 ದಿನ ಇದ್ ಬಾ, ನಾ ಎಲ್ಲ ಮಾಡ್ಕೊಂತೀನಿ. ಕೆಲ್ಸದಾಕಂದ್ರು ಬರ್ತಾಳ, ಆಗಿನ ಕಡೆ ಎಲ್ಲ ಹಚ್ಚಿಸಿ ಮಾಡಿಸ್ತೀನಿ. ಆಯ್ತ್ರಿ ಅತ್ಯ. ಕಾಲ್ನು ಕಡಿಮೆ ಆತ್ರಿ? ಆತ್ ನೋಡುವ. ಆಯ್ತು, ನೀ ಹೋಗು, ತಿನ್ನೋಗಿ ಏನಾರ. ಇಷ್ಟ ನೋಡ್ರಿ, ನಮ್ಮ ಅತ್ತಿನ ಪಟಾಯಿಸೋದೇನು ಭಾಳ ತತ್ತಲ್ಲ, ಬಟ್ ಆದ್ರೂ ಒಂದಿಟ್ಟು ಕಷ್ಟ ಆಗುತ್ತೊಮ್ಮೆ. ಸುಬ್ಲಕ್ಷ್ಮಿ ಅತ್ತಿರಿ, ನನ್ನ ಹೆಸರು ಸುಬ್ಲಕ್ಷ್ಮಿ ಅಲ್ರಿ, ಶೋಭಾರಿ. ಗೊತ್ತಾಯ್ತು. ನಾನು ಇವನಂದು ಜ್ಯೋತಿಷನಂತಕ್ಕೆ ಹೋಗಿದ್ದೆ. ನಿನ್ನ ಹೆಸರು ಸುಬ್ಲಕ್ಷ್ಮಿ ಬೇಡ, ಇದು ಶೋಭಾ ಬೇಡ, ಸುಬ್ಲಕ್ಷ್ಮಿ ಇಟ್ಕೋ ಅಂತಂದ. ಅದಕ್ಕೆ ನಾ ಇವತ್ತಿಂದ ನಿನಗೆ ಅದನ್ನ ಕರಿತೀನಿ, ನೀನು ಅದನ್ನ ಹೇಳ್ಕೊ ಏನ. ಯಾಕಂದ್ರೆ ಜಾತಕದಾಗ ನಿಂದ ಒಂದು ಕುಡಿ ಬರಲ್ಲ, ನಿನ್ನ ಹೆಸರು ಇದು ಇಟ್ಕೊಂಡ್ರೆ. ಅದಕ್ಕೆ ಹೆಸರು ಚೇಂಜ್ ಮಾಡ್ತಿ. ಏನ ಮದುವೆಕಿನ ಮುಂಚೆ ಆಗಿತ್ತಂತಂದ್ರೆ ನಿಮ್ಮ ಅಪ್ಪ ಅಮ್ಮಗೆ ಹೇಳಿ ಚೇಂಜ್ ಮಾಡಿಸ್ತಿದ್ದೆ. ಮತ್ತೇನು ಮಾಡೋದೀಗ?
ನೀವ ಇಬ್ರು ಏನೋ ಇಷ್ಟಪಟ್ಟು ಬಂದಿರಾ ಮತ್ತೇನ್ ಮಾಡಕ್ಕಾಗಲ್ಲ. ನಿನ್ ಹೆಸರು ನಾನು ಚೇಂಜ್ ಮಾಡಿನವ, ನೀನ್ ಚೇಂಜ್ ಮಾಡ್ಕೊ ಏನ. ನಾವು ಕರೀದ್ ಮಾತ್ರ ಸುಬ್ಲಕ್ಷ್ಮಿ ಅಂತ ಕರಿತೀವಿ. ನಿಂದ ಆಫೀಸ್ನಾಗ ಇದ್ರೆ ಏನಾಗಲ್ಲ ತಗೋ, ಅದಕ್ಕೆ ನಾ ಇದು ಆಗಲ್ಲ. ನಾ ಏನ ಅದು ಅತ್ತೆ ನಂಗೆ ಭಾಳ ಕನ್ಫ್ಯೂಷನ್ ಆಗತ್ರಿ ನೀವು ಹಂಗೆ ಕರೆಯಕತ್ರ. ನಂಗೆ ಏನಾಗಲ್ಲ ತಗೋ, ಇನ್ನೊಂದು 15 ದಿನ ರೂಢಿ ಆಗತ್ತ. ನಾನು ಇವಂಗೆ ಹೇಳಿನಿ ರಾಜುಗುನು ಹಂಗ ಕರಿ ಅಂತ ಹೇಳಿ. ಎಲ್ಲರೂ ಇನ್ನು ಹಂಗ ಕರಿತೀವೇನು, ನೀನು ಹಂಗ ಇಟ್ಕೋ ಏನ. ನಿಮ್ಮ ಫ್ರೆಂಡ್ಸಿಗೂ ಅದನ್ನ ಹೇಳ. ನಮ್ಮ ಕಡೆ ಅಂತೂ ನಾವು ನಿನ್ನ ಸುಬ್ಲಕ್ಷ್ಮಿ ಅಂತಾನೆ ಕರಿತೀವ. ನಿನ್ನ ಹೆಸರು ಚೇಂಜ್ ಮಾಡ್ಕೊ ಏನ. ಯಾಕಂದ್ರ ಜಾತಕ ನಾವೆಲ್ಲ ನಂಬ್ತೀವ, ಹಳೆ ಕಾಲಪ್ರ ನಾವೆಲ್ಲ ನಂಬ್ತೀವಿ ಒಂದಿಟ್ಟು. ಈ ನಾವು ಮುಂದುವರ್ಸ್ಕೊಂಡ್ ಬಂದೀವವ್ವ, ಅದನ್ನಾರ ಬಿಡಕ್ಕಾಗಲ್ಲ. ನಿಮ್ಮ ಇಷ್ಟದಂಗೆ ನೀವು ಆಗಿರಾ, ನಮ್ಮ ಇಷ್ಟದಂಗೆ ನಾವು ಇರೋಣ ಒಂದಿಟ್ಟು. ಏನೋ ಅತ್ತಿ ಸೊಸಿ ಭಾಳ ಕ್ಲೋಸ್ ಆಗಿ ಮಾತಾಡಕತ್ತೀರಿ, ಏನು ಮಾತಾಡಕತ್ತಿ ನನಗೂ ಒಂದಿಟ್ಟು ಹೇಳ್ರಿ. ಬಂದೆ ಮಗ, ಆಫೀಸಿಗೆ ಮುಗೀತಾ? ಹ್ಞೂನ್ವಾ ಮುಗೀತು. ಮಗ, ಜ್ಯೋತಿಷಿ ಜಿಂಗಪ್ಪನ ಕಡೆ ಹೋಗಿದ್ನ. ಅವ ಏನಂದ, ನಿಂದು ಮತ್ತ ಆಕಿದ ಹೆಸರು ಚಲೋ ಇಲ್ಲ, ಸ್ವಲ್ಪ ಬ್ಯಾರೆ ಮಾಡ್ಕೊರಿ ಅಂತಂದ. ಅದಕ್ಕೆ ಆಕಿನ ಹೆಸರು ಸುಬ್ಲಕ್ಷ್ಮಿ ಅಂತ ಇಟ್ಟೀನಿ. ನಿಂಗೆ ಚಲೋ ಐತಲ್ಪ. ಅಯ್ಯವ್ವ ಶೋಭಾನ ಚಂದ ಇತ್ತಲ್ಲ ಬಿ, ಅದನ್ಯಾಗ ಚೇಂಜ್ ಮಾಡಕ್ ಹೋದಿ. ಚಂದ ಇತ್ತದ ಹೆಸರು, ಅದಕ್ಕೇನಕ್ಕತಿ. ಅಯ್ಯ ನೀ ಭಾಳ ನಂಬ್ತೀವ್ವ ಜಾತಕ ಪಾತಕ ಅಂತೇಳಿ. ಹಂಗಲ್ಲೋ, ನಂಬೇಕಾಗತ್ತ. ನಾವೆಲ್ಲ ಏನು ಮದುವೆಕಿನ ಮುಂಚೆ ಎರಡು ಜಾತಕ ಕುಡಿದ್ರೆ ಮಾತ್ರ ಮದುವೆ ಮಾಡ್ತಿದ್ವಿ. ಅಂದ್ರೆ 100 ಕಾಲ ಚೆನ್ನಾಗಿರ್ತಾರ ಅಂತ ನಮ್ಮ ಕಡೆ ನಂಬಿಕೆ ಆಗಿಂದಲ್ಲ. ನಾವು ಅದನ್ನೆಲ್ಲ ಬೆಳೆಸ್ಕೊಂತ ಹೋಗ್ತೀವಪ್ಪ. ನೀವು ಮುಂದೆ ಏನಾರು ಮಾಡ್ಕೊಂತ ಹೋಗ್ರಿ, ನಾವಿರುತ್ತನ ಅಂತೂ ನಮ್ಗೆ ಏನಾಗಿ ಗೊತ್ತೈತೆ ಅದನ್ನ ನಾವು ನಡ್ಸಾರ. ಏ ಅವ್ವ ಏನ್ ನೀನು ಏನು ಅಷ್ಟು ಒಂದೇ ಕೂಡಿ ಏನೋ ಡಿಸ್ಕಷನ್ ಮಾಡಕತ್ತಿರಲ್ಲ, ನಮಗೂ ಒಂದಿಟ್ಟು ಹೇಳ್ರಿ. ಬರ್ರಿ ಬಾ, ಚಲೋ ಆತ್ ನಿಮಗೂ ಬಂದಿದ್ದು. ಫಸ್ಟ್ ನಿಮ್ಗೆ ಹೇಳ್ಬೇಕಂತ ಮಾಡಿದ್ದೆ, ನೀವೆಲ್ಲ ಹೊರಗೆ ಹೋಗಿದ್ರಲ್ಲ, ಹಂಗಾಗಿ ನಾನು ಹೇಳಿಲ್ಲ. ಬರ್ರಿ. ಅಲ್ಲ, ನಾನು ಜ್ಯೋತಿಷನ್ ಕಡೆ ಹೋಗಿದ್ದೆ. ಅವೇನು ಹೇಳಿದ, ರಾಜುಂದು ಹೆಸರು ಕರೆಕ್ಟ್ ಐತಿ, ಅವನೇನು ಜಾತಕದಾಗ ಏನು ದೋಷ ಇಲ್ಲ, ಬಟ್ ಈಕಿದೇನೋ ಜಾತಕ ದೋಷ ಐತಿ, ಅದಕ್ಕೆ ಹೆಸರು ಚೇಂಜ್ ಮಾಡ್ಕೊ ಅಂತಂತನ್ನ. ಅದಕ್ಕೆ ಸ್ವಲ್ಪ ಚೇಂಜ್ ಮಾಡಿದೆ. ಆಮೇಲೆ ಇದು ಶಾಂತಿ ಪೂಜೆ ಅದೇನೇನು ಹೇಳ್ಯಾನ, ಮುಂದಿನ ಸಲ ಬರ್ತೀನಪ್ಪ ನಾನು, ಎಲ್ಲ ಲಿಸ್ಟ್ ಕರ್ಕೊಂಡು ನಾನು ಸಸಿನ ಕರ್ಕೊಂಡು ಬರ್ತೀನಿ ಅಂತ ಹೇಳಿನಿ. ಅದಕ್ಕೆ ಇವತ್ತಿಂದ ನಾವು ಈಕಿಗೆ ಸುಬ್ಲಕ್ಷ್ಮಿ ಅಂತ ಕರೀನು, ಶೋಭಾ ಬೇಡ. ಯಾಕಂದ್ರೆ ಅವ್ ಹೇಳ್ಯಾನ ಅಂದ್ ಬೆಳಕ್ ನಾವು ಯಾವತ್ತಿದ್ರು ಅವಂದ ಪಾಲಿಸ್ಕೊಂತ ಬಂದಿವೆ, ಅವಂದ ಪಾಲಿಸೋನೇನ. ಹೌದೌದು, ನಮ್ಮ ಅವ್ವನು ಅವನ ಕಡೆ ಹೋಗ್ತಿದ್ದು, ಈಗ ಅವ್ರ ಮಗ ಹೇಳಕತ್ತಾನಷ್ಟ. ಆಯ್ತು ತಗೋ, ನೀ ಹೆಂಗಂತಿ ಹಂಗ. ಏನಪ್ಪ ನೀನು ಜಾತಕ ನಂಬ್ತೇನ? ಏನ್ ನೀನು ಎಷ್ಟು ಈಗಿನ ಕಾಲದಾಗಾಗಿ ಜಾತಕ ಎಲ್ಲ ನಂಬ್ತಿರಲ್ಲ ನೀವು. ಅಲ್ಲ ಈಗ ಏನ್ ಟೆಕ್ನಾಲಜಿ ಸಾಫ್ಟ್ವೇರ್ ಎಲ್ಲ ಮುಂದುವರ್ದಾವು, ಇನ್ನಾದ್ರೂ ಜಾತಕ ಅಂತಿರಲ್ಲ. ಹಂಗ ಅನ್ನಕ್ ಹೋಗ್ಬಾರ್ದು. ಯಾಕಂದ್ರೆ ನಮ್ಮ ಹಿರಿಕರೆಲ್ಲ ಜಾತಕ ನೋಡೇ ನಮ್ಮನ್ನೆಲ್ಲ ನೋಡು, ನಾವೆಲ್ಲ 100 ಕಾಲ ಚೆನ್ನಾಗಿದ್ವಿ. ನೀವು ಇಬ್ರು 100 ಕಾಲ ಚೆನ್ನಾಗಿರ್ಬೇಕಂದ್ರ ಹಂಗ ಮಾಡ್ಬೇಕು. ಅದು ಅಲ್ದ ನೀವಿಬ್ರು ಯಾವ ಮುಹೂರ್ತದಾಗ ಲಗ್ನಾಗಿ ಬಂದಿರೋ ನಮಗೂ ಗೊತ್ತಿಲ್ಲ, ಅದನ್ನೊಂದು ಹೇಳಿ ನೋಡು. ಯಾವ ನಾ ಇದನ್ನೆಲ್ಲ ನಂಬಂಗಿಲ್ಲ, ಆಕಿನೂ ನಂಬಂಗಿಲ್ಲ. ಏನವಾ ನಿಂಗೆ ಹೆಸರು ಓಕೆ ಅಲ್ಲವಾ? ಅದು ರೀ ಅತ್ಯಾರ, ಆಯ್ತು ತಗೋರಿ. ಏನು ಹೆಸರು ಅಂದ ಅಲ್ಲ, ಆಯ್ತು ತಗೋರಿ ಮಾಡ್ಕೊಂತೀವಿ. ನೋಡ, ಆಕಿಗೆ ಒಪ್ಪಿಗೆ ಐತೆ ಅಂದ್ರೆ ನಿಂದೇನೋ ಸುಮ್ಮನೆ. ನಾವು ಎಲ್ಲ ಚಲೋ ಆಗ್ಲಿ ಅಂತನ ಮಾಡ್ತೀವಿ, ಏನು ಕೆಟ್ಟದಾಗ್ಲಿ ಅಂತ ಏನು ಮಾಡಂಗಿಲ್ಲ. ಅಲ್ಲ, ಇಷ್ಟೆಲ್ಲ ಒಪ್ಕೊಂಡಿ ಅಂತ ನಾವು ಒಂದು ಮಾಡೋದಕ್ಕೆ ನೀವು ಒಪ್ಕೊಂಗಿಲ್ಲ ಏನು? ಹೋಗ್ಲಿ ಸುಬ್ಲಕ್ಷ್ಮಿ, ನಾವು ಮುಂದಿನ ವಾರ ಅವನ ಕಡೆ ಹೋಗೋಣವಾ. ನಿನ್ ಜಾತಕ ತೆಗೆದು ಕೊಡು ನಂಗೆ ಒಂದಿಟ್ಟು ಚಂದಂಗೆ. ನಾ ಹಂಗ ಅಜ್ಮಾಸ್ ಮೇಲೆ ಕೇಳಿದೆ ಅವಂಗ ಹೆಸರು ಮತ್ತೆ ಇದನ್ನ, ಮತ್ತೆ ನೀನು ಕರೆಕ್ಟಾಗಿ ಕೊಡು. ಆತ್ರಿ ಹತ್ತಾರ ಕೊಡ್ತೀನಿ. ಅದ ನೀ ಕೊಟ್ಟಿದ್ದಲ್ಲ ಡೇಟ್ ಆಫ್ ಬರ್ತ್, ಅದನ್ನ ತಗೊಂಡು ಹೋಗಿದ್ದೆ. ನೀ ಪೂರ್ತಿಯಾಗಿ ಬರ್ದು ಕೊಟ್ಟೆ ಅಂದ್ರೆ ನಾಳೆ ಹೋಗಿ ಅದೇನೋ ಹೋಮ ಮಾಡ್ಬೇಕಂತ ನೋಡುವ. ನಿನ್ ಜಾತಕದಾಗ ಏನೋ ದೋಷ ಐತೆ ಅನ್ನಕತ್ತಾನವ, ಮಾಡ್ಸೋಣ ಅದೊಂದು ಮಾಡಿಸ್ಬಿಟ್ರೆ ಎಲ್ಲ ಚಲೋ ಆಗುತ್ತೆ. ಆಯ್ತು, ನಾನು ಒಂದಿಟ್ಟು ವಾಕಿಂಗ್ ಹೋಗಿ ಬರ್ತೀನಿ. ನೀವು ಇಬ್ರಿ ಒಂದಿಟ ಅವಂಗೆ ಏನು ಬೇಕು ನೋಡಿ ಮಾಡಿಕೊಡು. ಅವ ಈಗ ಚುಮ್ಮರಿ ತಿಂತಾನ, ಚುಮ್ಮರಿ ಅದು ಹಚ್ಕೊಡು ಏನು. ಆಯ್ತು ರೀ ಅತ್ತಾರ. ಅಲ್ಲೇ ನಿಮ್ಮ ಮಾವಾಗ ಚಾ ಕುಡಿತಾನೆ ಇಷ್ಟೊತ್ನಾಗ, ಒಂದಿಟ್ಟು ಚಾ ಕೊಡು. ನಾ ಹಿಂಗೆ ಒಂದು ರೌಂಡ್ ಅಡ್ಡಾಡಿ ಬರ್ತೀನಿ. ಯಾಕೋ BP ಜಾಸ್ತಿ ಆಗೋಂಗೆ ಕಾಣಕತ್ತೈತಿ, ಅದಕ್ಕೆ. ಯಾಕವ್ವ ದವಾಖಾನಿಗೆ ಹೋಗೋಣ ನಡಿ ಸುಮ್ಮನೆ, ಯಾಕೆ ಟೆನ್ಷನ್ ಮಾಡ್ಕೊಂಡೇನು ಮತ್ತೆ? ಯಾಕೆ ಗಿರ್ಜಿ ಮೈ ಎಲ್ಲ ತಣ್ಣಗೈತಲ್ಲ, ಯಾಕೆ ಮತ್ತೇನು ಟೆನ್ಷನ್ ತಗೊಂಡಿ? ಅವೇನಾರು ಭಾಳ ಹೇಳಿದ್ ನನ್ನ ಮತ್ತೆ, ಅದಕ್ಕೆ ನಾನು ಬರ್ತೀನಿ ಅಂತ ಹೇಳೋದು. ನೀವು ಒಬ್ಬಕ್ಕೆ ಯಾಕೆ ಹೋಗ್ತೀನಿ, ನಾನು ಬರ್ತೀನಿ ಅಂತ ಹೇಳಿದ್ನಿಲ್ಲ ನನಗೆ. ಏನು ಹೇಳಿಲ್ರಿ ಅವ, ಆಕಿ ಜಾತಕದಾಗ ಮಂಗಳ ದೋಷ ಐತೆ ಅನ್ನಕತ್ತಾನ. ನನಗೆ ಅದಕ್ಕೆ ಭಯ ಆತ ಅಷ್ಟ. ಅದಕ್ಕೆ ಒಂದಿಟ್ಟು ಟೆನ್ಷನ್ ಆತ. ಅದಕ್ಕೆ ಒಂದಿಟ್ಟು ಕುಂತಿದ್ದೆ ಅಲ್ಲಿ. ಅವ ಏನಂದ, ಅಕ್ಕಾರ ನಿಮ್ಗೆ ಯಾಕ ಭಾಳ ಸುಸ್ತಾಗಿತ್ತು, ಕುಂತ ಹೋಗ್ರಿ ಅಂತಂದ. ಒಂದು ಲೋಟ ನೀರು ಕುಡಿದು ಬಂದೆ ನಾನು. ನಾ ಇಂಥದಕ್ಕೆ ಹೇಳುದು ಇವೆಲ್ಲ ನಂಬೇಡ್ರಿ ಅಂತ ಹೇಳಿ. ಒಂದಿಟ್ಟರ ಕೇಳ್ತೀರ ನೀವು? ನೀ ಸುಮ್ಮಿರೋ, ಈಗ ಮೊದಲಾಗಿ ಟೆನ್ಷನ್ ತಗದಲ್ಲ, ಹೋಗಿ ನೀ ಒಳಗೆ ಹೋಗು. ಏನಾರ ಮಾಡ್ಕೊರಿ, ನಾನು ಮಾತು ಕೇಳೋದೇ ಇಲ್ಲ. ಯಾವಾಗ ನೋಡ್ತೀವಿ ಅವಾಗ ನಿಮ್ದ ನಡೆಸ್ತೀರಿ. ಏ ಬಾರ, ನಂಗೆ ಚಾ ಹಾಕಿ ಕೊಡುವ. ಮಾವರ್ ನಿಮಗೂ ಚಾ ತಲ್ರಿ. ಅತ್ತಾರ ನಿಮ್ಗೆ ಏನಾರು ಕೊಡ್ಲೇನ? ಏನು ಬೇಡವ, ನಾ ಒಂದಿಟ್ಟು ಅಡ್ಡಾಡಿ ಬಂದೆ ಚಲೋ ಆಗುತ್ತೆ. ಗಿರ್ಜಿ ಅಡ್ಡಾಡ್ದೇನು ಬೇಡ, ಕುಂದ್ರು ನಾನು ಒಂದಿಟ್ಟು ಏನಾರು ಬಿಸಿದಕ್ಕೆ ಮಾಡ್ಕೊಂಡು ಬರ್ತೀನಿ. ನೋಡಿಲ್ಲ ಮೈ ಎಲ್ಲ ಎಷ್ಟು ತಣ್ಣಗಾಗೈತಿ ನಿಂದು. ಕುಂದ್ರು ನೋಡಿಲ್ಲ. ನಂಗೇನಾಗಿಲ್ ತಗೋರಿ. ಅವ ಸಡನ್ ಆಗಿ ಹೇಳ್ಬಿಟ್ಟ. ಅವ ನನಗೆ ಕೈಕಾಲ ನೋಡಾಕತ್ತು. ಇರೋ ಒಬ್ಬ ಮಗ ಅದಾನ, ಅವಂದ ಜಾತಕದಾಗ ಹಿಂಗೆ ಬಂತಲ್ಲಪ್ಪ ಅಂತೇಳಿ. ಹೋಗಿ ನಾವಾರ ನೋಡಾಗಿದ್ರೆ ಮಾಡ್ತಿದ್ವಿ, ಹೆಂಗಾರ ನೋಡಿ. ಇದೊಂದು ಆತಲ್ಲ, ನನಗೆ ಅದ ಒಂದಿಟ್ಟು ಬೇಜಾರಾತು. ಅದಕ್ಕೆ ಸ್ವಲ್ಪ ಕೈಕಾಲು ತಣ್ಣಗಾದಂಗೆ ಅಷ್ಟ.
ಏನಾಗಲ್ಲ. ಆ ಜಾತಕದಾಗ ದೋಷ ಐತೆ ಅಂತಂದ್ರೆ ಏನೇನೋ ಆಗಲ್ಲ. ನೀ ಏನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಅದಕ್ಕೆ ಏನಾರ ಒಂದು ಪರಿಹಾರ ಇದ್ದೇ ಇರ್ತೈತಿ. ಒಂದ್ ಕಷ್ಟ ಐತಂದ್ರೆ ಅದಕ್ಕೆ ಸೊಲ್ಯೂಷನ್ ಯಾವತ್ತೂ ಇದ್ದೇ ಇರ್ತೈತಿ. ನೀ ಏನ್ ಟೆನ್ಷನ್ ಮಾಡ್ಕೋಬೇಡ. ಏನ ಆಯ್ತಾಯ್ತ್ರಿ. ಅಲ್ರಿ ಈ ತಿಂಗಳದ ನಿಮ್ದು ಪಗಾರ ಬರ್ಲೇ ಇಲ್ಲಲ್ರಿ? ಹ್ಞೂ ನಾ ಹೋಗ್ಬೇಕು ಪೋಸ್ಟ್ ಆಫೀಸಿಗೆ. ಯಾಕ ಹಾಕಿಲ್ಲ ನೋಡ ಪೆನ್ಷನ್ ಈ ಸಲ. ಹೋಗ್ಬೇಕು ನಾನು. ಅದ ಹೋಗ್ಬೇಕು. ನನ್ನ ಫ್ರೆಂಡಿಗೂ ಬಂದಿಲ್ಲ ಅಂತ ನೀನ್ ಅನ್ನವ. ಹೋಗಿ ಬರ್ರಿ. ಯಾಕಂದ್ರೆ ಹೊಸ್ತಾಗಿ ಮದುವೆ ಗೆಳಕಿ ಎದುರು ತಾಳ್ಯಾಗ ಅದಾಳ. ಅರ್ಶಿನ ಕೊಂಬದಾಗ ಒಂದ್ ತಾಳಿ ಮಾಡ್ಸಾಕೊಳಕಿ. ಹ್ಞೂ ಆಯ್ತು ತಗೋ ಮಾಡ್ಸಾಕೊಂಡು. ಏನೋ ಬೇಜಾರೈತಿ ಅವ ಬ್ಯಾರೆ ಹುಡುಗಿನ ಮದ್ವೆ ಆಗಿ ಬಂದಾನ ಅಂತ ಹೇಳಿ. ಬಟ್ ಏನ್ ಮಾಡಕ್ಕಾಗತ್ತ? ಏನ ಬಳಿ ಬಂದ ಮಗಳನ್ನ ಬ್ಯಾಡ್ ಅಂತ ಕಳ್ಸಕ್ಕೂ ಆಗಂಗಿಲ್ಲ. ನನಗೆ ಗೊತ್ತಾ ನಿಂದು ದೊಡ್ಡ ಗುಣ ಐತಿ ಅಂತ ಹೇಳಿ. ಏನ್ ಮಾಡೋದು, ಪರಿಸ್ಥಿತಿ ಅವಂದರ ಏನ್ ತಪ್ಪಿಲ್ಲ. ಆಯ್ತಾಯ್ತು ಹೋಗಿ ಬಾ ನೀನು. ಭಾವತ್ತಾಗತ್ ಮತ್ತ ಕತ್ಲಾತಂದ್ರೆ ಅಲ್ಲೆಲ್ಲ ಸೊಳ್ಳಿರ್ತಾವ. ಹೋಗು. ಇವತ್ತು ಅವ ಜ್ಯೋತಿಷ ಹೇಳಿದ್ನು, ನನಗೆ ಯಾಕೋ ತಲೆ ಗಿರ್ರನಾಗತೈತಿ. ಯಪ್ಪ ದೇವ್ರಿ, ಏನೂ ಆಗದೆ ಇಲ್ಲಪ್ಪ. ಏನೋ ಒಂದು ಚಲೋ ಆದ್ರೆ ಸಾಕು ನನ್ನ ಮಗಂಗ. ಸುಮ್ಮನೆ ಅಕ್ಕಗೊಂದು ಫೋನ್ ಮಾಡಿ ಕೇಳೋಣ ಏನು ಮಾಡಲಿ ಅಂತೇಳಿ. ಯಾಕಂದ್ರೆ ಭಾಳ ಟೆನ್ಷನ್ ಆಗತೈತಿ ನನಗೆ. ಅಕ್ಕ, ಹಲೋ. ಹೇಳ ಗಿರ್ಜಿ, ಯಾಕೆ ಏನಾತ? ಹಿಂಗ್ಯಾಕೆ ತೆಕಾಕತ್ತಿ ಒಂದ ಸಮನ? ಇಲ್ಲಕ್ಕ, ಇಲ್ಲೇ ಒಂದು ಅಡ್ಡಾಡಿ ಬರಾಕಂತ ಒಂದು ಬಂದಿದ್ದೆ ಹೊರಗೆ. ಹಂಗ ನೀನು ನೆನಪಾತ, ಅದಕ್ಕೆ ಹಚ್ಚಿದ್ದೆ. ಏನಾಯ್ತು ಗೊತ್ತನಕ್ಕ, ಇವತ್ತು ಇದಕ್ಕೆ ಹೋಗಿದ್ದೆ, ನಾನು ಜ್ಯೋತಿಷಿ ಕಡೆ ಹೋಗಿದ್ದೆ. ಅವ ಏನು ಹೇಳಿದ್ ಗೊತ್ತನ, ಆಕಿನ ಜಾತಕನ ಸರಿ ಇಲ್ಲ ಅಂದವ. ಅದು ಅಲ್ದ ಆಕಿಗೆ ಏನೋ ಮಂಗಳ ದೋಷ ಐತೆ ಅನ್ನಕತ್ತನವ. ನನಗರ ಕೈಕಾಲು ನಡಗಾಕತ್ತಾವು. ಅಲ್ಲ ಹುಡುಗ ಹೋಗಿ ಹೋಗಿ ಮೊದ್ಲ ಬ್ಯಾರೆ ಮದುವೆ ಆಗ್ಯಾನ ಅನ್ನೋದಂತ ಐತೆ. ಈಗ ಅದ್ರಾಗ ಆಕಿಗೆ ಅದೊಂದು ದೋಷ ಐತೆ ಅನ್ನೋದು ಗೊತ್ತಾಗಿ ನನ್ನ ಕೈಕಾಲು ಇನ್ನೂ ನಡಗಾಕತ್ತಾರ. ಅಯ್ಯವ್ವ, ಅಲ್ಲ ಯಾಕೆ ಟೆನ್ಷನ್ ಮಾಡ್ಕೊಂತೀನಿ? ನಾನು ನಿನ್ಗೆ ಏನಿಲ್ಲ, ಈಕಿನ ಓಡಿಸಿ ಬ್ಯಾರೆದಾಕಿನ ತರ್ಸುನ್ ಅಂತೇಳಿ. ಅದು ಓಡಿಸೋದು ಎತ್ತಾಗರ ಇರಲಿ, ಬಟ್ ಮಣಿ ಬಂದಾಕಿನ ಒಂದು ಮಾತು ಒಂದು ಏನಾರ ಒಂದಿಟ್ಟು ನೋಡ್ಕೋಬೇಕಲ್ಲ. ಹಂಗೆ ಓಡಿಸೋದು ಎಲ್ಲಾರನ್ನೂ ಓಡಿಸೋದಿತ್ತಂದ್ರೆ ನಾನು ಯಾವತ್ತೂ ಓಡಿಸ್ತಿದ್ದೆ ಆಕಿನ. ಬಂದಿನ ಬ್ಯಾಡ ಅಂತೇಳಿ ಮಗಗೆ ತೊಂದರೆ ಆಗ್ಬಾರ್ದಲ್ಲ, ಅಷ್ಟ ನಂದು. ಏನಾಗಲ್ಲ, ನಾ ಬರ್ತೀನಿ ಒಂದಿನ ಅಂತ ಹೇಳಿಲ್ಲ. ಹಾಂ ಆಯ್ತು ಆಯ್ತು. ಇಲ್ಲೇ ಈಗ ನಾನಿಲ್ಲೇ ಒಂದು ಇಲ್ಲೆಲ್ಲರೂ ಕುಂದಿರ್ತಾರ, ಅಲ್ಲಿ ಹೋಗ್ತೀನಿ ಈಗ. ಪಾರ್ಕ್ ಅಂತ ನೋಡ, ಅಲ್ಲಿ ಬಂದೀನಿ. ಆಯ್ತಾಯ್ತು. ಏನ ಅಯ್ಯ, ನಿಮಗೆ ಗೊತ್ತನ್ರಿ, ನಮ್ಮ ಅಕ್ಕ ನೋಡಾಕ ನನ್ನ ಹಂಗ ಅದಾಳ. ಬಟ್ ನನ್ಕಿನ ಒಂದು ವರ್ಷ ದೊಡ್ಡ ಆಕೈತಿ. ಏನು ಯಾರ ನೋಡಿದ್ರ ಅಂದ್ರೆ ನಮ್ಮ ಅಕ್ಕನ ನನ್ನ ಅವಳಿ ಜವಳಿ ಅಂತಾರ. ಬಟ್ ಹಂಗಿಲ್ಲ, ಆಕೆ ಸ್ವಲ್ಪ ಇದು ಅದಾಳ, ಹಳ್ಳ್ಯಾಗ ಅದಾಳಂತೆ. ಹಂಗ ಅದಾಳ ಆಕಿ. ಹಂಗೇನಿಲ್ಲ, ನನ್ನಂಗ ಅದಾಳ ಆಕಿ. ನೋಡಕ್ಕೆ ಏನೇನು ಬರಕಿಲ್ಲ. ಅಯ್ಯೋ ಬಾರ ಗಿರಿಜಿ, ಏನಾತ ನಿಂದು ಹಣೆ ಬರ? ಆಕಿ ಹೇಳಿದ್ಲವ ರಾಜಿ ಫೋನ್ ಹಚ್ಚೆ. ಯಪ್ಪ ಯಪ್ಪ, ಯಾಕ್ಲೆ ಹಿಂಗಾತ? ಹೋಗಿ ಹೋಗಿ ಮಗಗ ಅಷ್ಟು ಶಿಸ್ತ ಅಷ್ಟು ಪ್ರೀತಿಯಿಂದ ಬೆಳೆಸಿದ್ದಿ, ನಿನಗೆ ಹೇಳಾರ್ದ ಅದು ಹೆಂಗೆ ಮದುವೆ ಆದನ್ಲಿ ಅವ? ಏನು ಮಾಡೋದು ಬಿಡ ಶಂಕ್ರಿ, ನಮ್ಮ ಹಣೆ ಬರದಾಗ ಏನಿರ್ತದ ಆಗಬೇಕಲ್ಲ. ಏನು ಮಾಡೋಕ್ಕಾಗಲ್ಲ. ನನ್ನ ಮಗನ ಹಣೆ ಬರ್ದಾಗ ಆಕಿನ ಇದ್ಲ, ಹಂಗಾಗತ್ತೆ. ಏನು ಮಾಡೋಕ್ಕಾಗಲ್ಲ. ಅಲ್ಲೇಪ್ಪ, ನಾನು ಹುಡುಕ್ಯಾಡಿ ತಗೊಂಡು ಬಂದಿದ್ದಾಕಿನ ಬಡ ಬಡ ಬಿಟ್ಟು ನನ್ನ ಮಗನ ಕರ್ಕೊಂಡು ಬ್ಯಾರೆ ಅಲ್ಲ. ಹೋಗಿ ಹೋಗಿ ನೀನು ಹೆಂಗೆ ಮಾಡ್ತಿ ಈಗ ಅಂತ. ಅಲ್ಲ, ನನ್ನ ಮಗಳನ್ನ ಮೋಡಿ ಮಾಡಿ ಕರ್ಕೊಂಡು ಹೋದ್ಲವ ಆಕಿ. ನೋಡು, ಭಾಳ ಹುಷಾರಾಗಿರಿ. ಏನು ಈಗೇನು ಹಂಗಿಲ್ಲ, ಚಲೋ ಅದಾಳ. ನಾನೇನು ಹಂಗೇನು ಅನ್ಸವಲ್ದವ. ಅನ್ಸಂಗಿಲ್ಲ ಗಿರ್ಜಿ. ಏನು ಗೊತ್ತನ, ಮಳ್ಳಿ ಮಳ್ಳಿ ಮಂಚ ಕಾಲ ಎಷ್ಟಂತೆ ಮೂರು ಮತ್ತೊಂದು ಅಂತಾರ. ಈಗ ನಮ್ಮ ಮನ್ಯಾಗ ಒಂದು ಐತಿ ನೋಡು, ಅದು ಹಂಗೈತಿ. ಮೂರು ಮತ್ತು ಮತ್ತೊಂದು ಅನ್ನೋ ಹಂಗ ಶಿಸ್ತಾಗಿಡ ನೀನು, ಹಂಗ ಇಡಕ್ಕೆ ಹೋಗ್ಬೇಡ. ಹೂನಾ, ನಮ್ಮಕಿನೂ ಸ್ಟಾರ್ಟಿಂಗ್ ಬಂದಾಗ ಒಟ್ಟೊಟ್ಟೊಟ್ಟು ಜಗಳ ಅನ್ನೋದಿಲ್ಲ, ಏನೇನು ನನ್ನ ಜೋಡಿ ಮಾತಾಡ್ತಾನೆ ಇದ್ದಿದ್ದಿಲ್ಲ ಅಕ್ಕಿ. ಲಾಸ್ಟಿಗೆ ಜಗಳ ಮಾಡಿ ನನ್ನ ಮಗಗೆ ಕಿವಿ ಚುಚ್ಚಿ ದೂರ ಅಲ್ಲನ. ಈಗ ನೋಡು, ಮುಂಬೈದಾಗ ಹೋಗಿ ಕುಂತಾಳಂತ. ನಾನು ಇಲ್ಲಿ ನನಗೆ ಪೆನ್ಷನ್ ಬರುತ್ತೆ ಅನ್ನೋದೊಂದು ಖುಷಿ ಅಷ್ಟ. ಪೆನ್ಷನ್ ದುಡ್ಡಿಲ್ಲ, ಆರಾಮದೀನಿ ಅನ್ನೋದು ಅಷ್ಟೇ. ಈಗ ನನ್ನ ಗಂಡ ಅದೊಂದು ಚಲೋ ಮಾಡಿ ಹೋದ. ಪೆನ್ಷನ್ ದುಡ್ಡು ಒಂದಿಟ್ಟು ನನಗೆ ಚಲೋ ಮಾಡಿ ಹೋದ್ ನೋಡವ. ಅಯ್ಯವೇನು ಬಿಡ ಶಂಕ್ರಿ, ಇನ್ನೊಂದು ಏನು ಗೊತ್ತನ, ನಮ್ಮ ಮಗಂದು ಮತ್ತು ಆಕಿ ಸಸಿದು ಜಾತಕ ತೊಗೊಂಡು ಹೋಗಿದ್ನವ ಜ್ಯೋತಿಷ್ಯರ ಕಡೆ. ಅವ ಏನು ಅನ್ಬೇಕು, ಹುಡುಗಿಗೆ ಮಂಗಳ ದೋಷ ಐತೆ ಅಂದ್ಬಿಟ್ನವ. ನನಗರ ಕೈ ಕಾಲ ತಣ್ಣಗಾಗ್ಬಿಟ್ಟು. ಮೊದ್ಲ ಯಾವ ಮುಹೂರ್ತದಾಗ ಆಗ್ಯಾವೋ ಏನೋ ಒಂದು ಗೊತ್ತಿಲ್ಲ ಅಂತದ್ರಾಗ ಇದನ್ನೊಂದು ಕೇಳಿ ನನಗರ ಭಾಳ ಬೇಜಾರಾತ್ ನೋಡವ. ಅಯ್ಯ ಗಿರಿಜಿ, ಮಂಗಳ ದೋಷನಾ ಗಿರಿಜಿ? ಅಯ್ಯಯ್ಯೋ ಲೇ, ನಿಂಗೊಂದು ವಿಷಯ ಗೊತ್ತನ? ನಮ್ಮ ಅಕ್ಕನ ಸೋದರ ಮಾವನ ಇದು ಅಕ್ಕಿಗೂ ಹಿಂಗ ಇತ್ತು. ಆಕಿನ ಗಂಡ ವರ್ಷ ತುಂಬತ್ಲೆ ಸತ್ತು ಹೋದ. ಹೌದಾ? ಹೂನಾ, ಮಂಗಳ ದೋಷ ಇರೋ ಹುಡುಗಿಯರ್ನು ಆಗ್ಬಾರ್ದು. ಆದ್ರೆ ಗಂಡ ಲವ್ ಹೊಕ್ಕಣ ಇಲ್ಲ, ಮಂಗಳ ದೋಷ ಇರೋ ಹುಡುಗ ಆದ್ರೆ ಹೆಂಡತಿ ಸಾಯ್ತಾಳ ಅನ್ನೋದು ಭಾಳ ಐತಿ ನೋಡ, ಕೇಳ್ಕೊ. ಹೌದಾ? ಇರೋ ಒಬ್ಬ ಮಗ ಅದಾನೆ. ಯವ್ವ, ನನಗೆ ಭಾಳ ಬೇಜಾರಾಯ್ತು ಯವ್ವ ಇದೊಂದು ಕೇಳಿ. ಹಂಗೇನಿಲ್ಲ ಬಿಡ, ಅದಕ್ಕೇನ ದೋಷ ಪರಿಹಾರ ಅಂತ ಇರುತ್ತ. ಇದಕ್ಕೆ ಹೋಗ್ಬೇಕು, ಅದೇನೋ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅದೇನೋ ಪೂಜೆ ಮಾಡ್ತಾರೆ ನೋಡು, ಕೇಳ್ಕೊ. ಒಂದು ಆಗ್ತದಲ್ಲಿ ಇಲ್ಲ ಅವನ ಜ್ಯೋತಿಷ್ಯನ ಕೇಳು, ಏನು ಪರಿಹಾರ ಇರುತ್ತಂತೆ. ಎಲ್ಲದಕ್ಕೂ ಒಂದೊಂದು ಪರಿಹಾರ ಇರ್ತಾವು. ಹೋಗಿ ಒಮ್ಮೆ ಕೇಳಿ ಮಾಡು. ಅದೇನಿಲ್ಲ, ಹಂಗೇನಿಲ್ಲ, ಈಗ ಎಲ್ಲದಕ್ಕೂ ಸೊಲ್ಯೂಷನ್ ಅದಾವ. ಈ ಕಲಿಯುಗ ಇದು. ಆದ್ರೂ ನೋಡ, ಹುಷಾರ್ ನೋಡವ ನಿನ್ನ ಮಗಂಗ. ಯಾಕಂದ್ರೆ ಈಗಿನ ಕಾಲಮಾನ ಚಲೋ ಇಲ್ಲ. ಏನ
ಆಯ್ತಾಯ್ತು ಬರ್ರಿ ಹೋಗೋಣ ಮನಿಗೆ, ಟೈಮ್ ಆಗಕತ್ತು. ನಾನು ಮನೆಗೆ ಹೋಗಿ ಒಂದಿಟ್ಟು ಏನಾರ ಮಾಡ್ತೀನಿ. ಅಡ್ಗೆ ಮಾಡ್ಬೇಕು, ನನ್ನ ಗಂಡಗ್ ಮೊದ್ಲ ಬಿಸಿ ಬಿಸಿ ಬೇಕು, ಹಲ್ಲೊಂದಿಲ್ಲ. ಅಯ್ಯ ಯಾಕ ನೀನ್ ಸಸಿ ಬಂದಾಳ ಮಾಡಿಸ್, ನಿನಗ ನೋಡಲ್ಲ ಹೆಂಗಾಗಿ. ಹೋಗಿ ನೀನ್ ಸಸಿ ಕಡೆ ಮಾಡಿಸ್ಕೋ ಎಲ್ಲ. ಹೌದೌದು ಹಚ್ಚಿ ಕೆಲ್ಸಕ್ಕ. ಏನಾರ ಮಾಡಲ್ಲ ಅಂದ್ರೆ ನೀ ಏನು ಮಾತಾಡ್ಕೋಬೇಡ, ಡೈರೆಕ್ಟ್ ಆಗಿ ನಿನ್ ಮಗ ಹೇಳ. ಹೊಸದಾಗಿ ಮದುವೆ ಬಂದ ಆಕಿಗೂ ಅಡಿಗೆ ಬರುತ್ತಾ ಇಲ್ಲ ಯಾರಿಗ್ ಗೊತ್ತವ. ಹಂಗಂತೆ ನಾ ಉಪವಾಸ ಬೀಳಕ್ಕಾಗತ್ತನ. ಮೊದ್ಲ ನನ್ ಗಂಡಗ ಬಿಸಿ ಬಿಸಿದ ಬೇಕು, ನಡಿ ಹೋಗೋಣ. ಆಯ್ತು ನಡಿಯವ್ವ, ನನ್ನ ಸಸಿನಿ ಏನು ಮಾಡಕತ್ತಾಗಿತ್ತಾಪತಿ ನೋಡು ನಡಿ. ಯಾಕ ಶಂಕ್ರಿ ನಿಂದು ತಳಕಂ ಮಾಡಕತ್ತೈತೇನ? ನಂದರ ಏನ್ ಕೇಳ್ತಿ ಬಿಡು. ಒಂದ್ ಹಡ್ದಾಳ ಬರೀ 24 ತಾಸು ಮಗಂದ ಚಾಕ್ರಿ ಮಾಡ್ತಾಳ. ಮತ್ ನಮಗೆ ಏನೇನು ಮಾಡಂಗಿಲ್ಲವ. ನಾನರ ಎಲ್ಲ ಮಾಡ್ಬೇಕು. ಬೆಳಗ್ಗೆ ಎದ್ದು ಕಸ ಹೊಡೆದು, ಆಮೇಲೆ ಪರಿಶಿ ತಿಕ್ಕಿ, ಆಮೇಲೆ ಎಲ್ಲ ಬಾಂಡೆ ತಿಕ್ಕಿ ಕೊಟ್ಟಾಗಕ್ಕಿ ಅಡ್ಗೆ ಮನಿ ಬರ್ತಾ ಅಲ್ಲಿ ತನ ಬರದೇ ಇಲ್ಲ ನೋಡು. ಅಯ್ಯ ಸಾಕು ಸಾಂದೈತಂತಿಯಲ್ಲ. ಮತ್ತೇನ್ ಮಾಡ್ಬೇಕಾದಾರ? ಹ್ಞೂ ಒಂದ್ ವರ್ಷದಾಗ ಬಂತು, ಅದಕ್ಕೆ ನಾನು ಹೋಗ್ಲಿ ಬಿಡ ಅಂತ ಸುಮ್ಮದೀನಿ. ನೋಡ್ಬೇಕು. ಬಟ್ ಮಾತಾಡೋ ಮಾತುಗಳು ಭಾಳ ಇರ್ತಾವ ಬಿಡಾಕಿನು. ನಾನು ಹೋಗ್ಲಿ ಬಿಡ ಅಂದಷ್ಟು ಭಾಳ ಮಾತಾಡ್ದಾಳಕಿ. ಸಣ್ಣ ಇರ್ತಾರ, ನಾವ ಸಹಿಸ್ಕೊಂಡು ಹೋಗುನು. ನಿನ್ಗೆ ಆಗ್ಲಿಕ್ಕಂದ್ರ ಆಳತ್ತಂತ ಅಲ್ಲ, ನಿನಗರ ಏನ್ ಕಡಿಮೆ ಐತಿ? ಮಗ ದುಡಿತಾನ, ನಿನ್ ಗಂಡ ಇನ್ನೂ ದುಡಿತಾನ, ಇನ್ನೂ ಪೆನ್ಷನ್ ಇಲ್ಲ ಏನಿಲ್ಲ, ಆರಾಮ್ ರೊಕ್ಕ ದುಡಿತಾರ, ಮತ್ತೆ ಬಾಡಿಗೆ ಮನಿ ಬರ್ತೈತಿ. ಅಷ್ಟ್ಯಾಕ್ ನೀನೆಲ್ಲ ತ್ರಾಸ ಮಾಡ್ಕೋಬೇಕು? ಇಲ್ಲಿ ಬಿಡ, ದುಡಿದ್ರ ಏನು ದುಡಿಯದೆ ಅಂತೇಳಿ ರೊಕ್ಕ ಖರ್ಚು ಮಾಡಕ್ಕಾಗತ್ತಾನ ಗಿರಿಜಿ? ರೊಕ್ಕನ ಕೂಡಿಡ್ಬೇಕಲ್ಲ. ನಾಳೆ ನನ್ನ ಮೊಮ್ಮಗ ಬರುತ್ತೆ. ನಾ ಅಂದು ಅಲ್ದ ನನ್ನ ಮೊಮ್ಮಗ ಬಂತಂದ್ರ ನಾಳೆ ನನ್ನ ಮಗಗ ಏನಾರ ಹೆಣ್ಣು ಆತಂದ್ರೆ ತಗೊಳಕ್ ಬರ್ತೈತಿ. ಅದು ಅಲ್ದ ನನ್ನ ಮಗಳಲ್ಲೂ ಹೋಗಿ ನಾನು ಬಡ್ರ ಮನೆಗೆ ಕೊಟ್ಟಿನಿ, ಆಕಿಗೆ ಒಂದು 4 ಕಾಸು ಕೊಡಾಕರ ಬರ್ತೈತಿ. ನಿಜ ಬಿಡುವ, ನನ್ನ ಮಗಳನ್ನ ದೊಡ್ಡ ಶ್ರೀಮಂತರ ಮನೆಗೆ ಕೊಟ್ಟಿನಿ. ಏನ ಮಾಡೋದು, ಅವ್ರ ಮನೆಗೆ ನಾವು ಹೋಗಕ್ಕಾಗಲ್ಲ. ಆದ್ರೆ ಏನ್ ಮಾಡೋದು, ಚಲೋ ಅಂತರೂ ಅದಾಳ ನನ್ನ ಮಗಳು, ಅಷ್ಟಂತರೂ ನನಗೆ ಖುಷಿ ಐತಿವ. ಹೌದು ಬಿಡುವ, ನಿನ್ನ ಮಗಳು ಭಾಳ ಚಲೋ ಮನೆಗೆ ಹೋಗ್ಯಾಳ. ಆದ್ರೆ ಅತ್ತೆನೋ ಭಾಳ ಫ್ಯಾಷನ್ ಅಂತಾರಲ್ಲ. ಅತ್ತಿ ಸ್ವಲ್ಪ ಫ್ಯಾಷನ್ ಅದಾಳ. ಮತ್ತೆ ಅವ್ರು ಅಷ್ಟು ಶ್ರೀಮಂತರದಾರ, ಇರಕಬೇಕಲ್ಲ. ಒಂದ್ 8 ಫ್ಯಾಕ್ಟ್ರಿಗಳದಾವು, ಎಷ್ಟು 10 ಮನಿ ಬಾಡಿಗೆ ಬರ್ತೈತಿ. ಮತ್ತಷ್ಟು ಫ್ಯಾಷನ್ ಇರಬೇಕು. ಅದು ಅಲ್ದ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು ಅಕ್ಕಿ. ಮತ್ತ ಆಕಿನ ಗಂಡನು ಏನ ಕಡಿಮೆ ಇಲ್ಲ, ಫಾರಿನ್ ಗಿರಿನ್ ಎಲ್ಲಾ ಕರ್ಕೊಂಡು ಅಡ್ಡಾಡಣ ಆಕಿನ. ಮತ್ತೆ ಇರಕಬೇಕಲ್ವ. ನಾವೆಲ್ಲ ಹಳ್ಳಿಯಿಂದ ಬಂದಾರ ಇಷ್ಟು ಮಾಡ್ತೀವಿ ಅಂತ ಇನ್ನು ಅಕ್ಕಿ ಮಾಡಂಗಿಲ್ಲ ಏನ್. ಬಟ್ ಆದ್ರೂ ಏನ ಹೇಳಿ ನೀನು, ನನ್ನ ಮಗಳು ಮಾತ್ರ ಚಂದಂಗಿ ಇಟ್ಕೊಂಡಾಳ. ನನ್ನ ಮಗಳಿಗೆ ಒಂದೇನು ಆಗಂಗಿಲ್ಲ ಅಂತಾಳ. ಅನ್ನೋದೇನ್ ಬಿಡು, ನೀನು ಫ್ಯಾಷನ್ ಮಾಡಂತಾಳ. ನನ್ನ ಮಗಳಿಗೆ ಗೊತ್ತಲ್ಲ ನಿನಗೆ, ನಾನ್ ಕಲಿಸ್ಕೊಟ್ಟಿದ್ ಬುದ್ಧಿನ ಐತಕಿಗೆ. ಒಂದಿಟ್ಟ ಹಳ್ಳಿ ತರನ ನಾವು ಹೆಂಗ ಈ ಚಂದಂಗೆ ಅರ್ಬಿ ಮೈ ತುಂಬ ಅರ್ಬಿ ಹಾಕೊಳ್ಳೋದು. ಬಟ್ ಅವ್ರ ಅತ್ತಿ ಏನಂತಾಳ, ಒಂದಿಟ್ಟು ಫ್ಯಾಷನ್ ಮಾಡು, ಹಾಕೊಂಡ್ ಅಡ್ಡಾಡಿ ಎಲ್ಲ ಇದ ವಯಸ್ಸು ಅಂತಾಳ. ಬಟ್ ನನ್ನ ಮಗಳು ಅದನ್ನ ಮಾಡಂಗಿಲ್ಲ ನೋಡ್ವಾ. ಅದಕ್ಕೆ ಅವ್ರಿಬ್ಬರಿಗೆ ಹತ್ತತ್ತ ಅವಾಗ. ಹೋಗ್ಲಿ ಬಿಡ, ಈ ಫ್ಯಾಷನ್ ಅಂದ್ರೆ ಬರೀ ಚಡ್ಡಿ, ಅರ್ಧ ಚಡ್ಡಿ ಹಾಕೊಂಡು ಅಡ್ಡಾಡೋದನ? ಮೈ ತುಂಬ ಲಕ್ಷಣವಾಗಿ ಸೀರೆ ಉಟ್ಕೊಂಡು, ಅಥವಾ ಈ ಚೂಡಿದಾರ ಎಷ್ಟು ಚಂದ ಇರ್ತಾವ, ಅದನ್ನ ಹಾಕೊಂಡು ಅಡ್ಡಾಡೋದು ಚಲೋ ಅಲ್ಲನ? ಈಗ ನೋಡ್ ಹರಕ್ಲಂಗಿ ಪರಕ್ಲಂಗಿ ಹಾಕೊಂಡು ಅಡ್ಡಾಡ್ತಾವ. ಇಲ್ಲೇ ನೋಡಿಲ್ಲ ಪಾರ್ಕ್ನಾಗ ಸದ್ಯ ಯಾವಾಗ ಬೇಕು ಬರ್ತಾಳೆ ಇಟ ಹಾಫ್ ಚಡ್ಡಿ ಹಾಕೊಂಡು. ಬಂದ್ ನೋಡ್ ನೆನಸತ್ಲೆ 3 ತಾಸು ಆಗಿಲ್ಲ. ಅಯ್ಯ ಬಾರ ಜಿಂಗರ್ ಬಿಲ್ಲಿ, ಈಗ ಬಂದೆನ? ಹೀರಿ, ನನ್ನ ಹೆಸರು ಜಿಂಗರ ಬಿಲ್ಲಿ ಅಲ್ಲ. ನಾನು 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 ಯಾವ ತಾಯಿ, ನೀನ್ ಕನ್ನಡದಾಗ ಮಾತಾಡ. ನಿನ್ನ ಮಾತಾಡೋ ತಾಶಾಪುಷ ನಮಗಂತೂ ಅರ್ಥ ಆಗಲ್ಲ. ಏನಾರ ಒಂದಿಟ್ಟು ಚಂದಂಗೆ ಮಾತಾಡೋ ಒಂದಿಟ್ಟು. ಅಂಟಿ ನಾನು ಕಾಮಿನಿ ಏನೋ ಮೋಹಿನಿನಾ? ಅಲ್ಲ ಆಂಟಿ, ಕಾಮಿನಿ. ಓ ಕಾಮಿನಿನಾ? ಯವ್ವ ಅದನ್ನ ಚಂದಂಗೆ ಹೇಳ ಯವ್ವ, ನಮಗೇನ ನೀ ಹೇಳೋದೇನು ಅರ್ಥನೇ ಆಗಂಗಿಲ್ಲ. ಆಂಟಿ ನಾನು ಎಲ್ಲ ಓದಿದ್ದೆಲ್ಲ ಫಾರಿನ್ ಅಲ್ಲಿ, ಹಾಗಾಗಿ ನಾನು ಮಾತಾಡೋದೆಲ್ಲ ಫಾರಿನ್ ಟೈಪ್ ಮಾತಾಡ್ತೀನಿ. ಹಾಯ್, ಏನು ಇವತ್ತು 3 ಜನ ಕೂಡಿಬಿಟ್ಟಿದ್ದೀರಾ? ಇನ್ನೊಬ್ಳೆಲ್ಲಿ ನಿಮ್ಮ ಪೆಂಡು? ಏನಂದಿ ಇನ್ನೊಮ್ಮೆ ಹೇಳ. 3 ಜನ ಕುಡೀವಿ? ಅಯ್ಯೋ ಆಂಟಿ, ನಿಮ್ ಜೋಡಿ ಮಾತಾಡೋದು ಒಂದೇ, ನನ್ನ ಟೈಮ್ ವೇಸ್ಟ್ ಮಾಡೋದು ಒಂದೇ. ಯವ್ವ ಈಕಿನ ಮಾತು ಕೇಳಾಕರ ನನಗರ ಜಿಂಗ್ ಅನಿಸ್ಬಿಡ್ತೈತೆ ನೋಡು. ನೀನು ಸ್ವಲ್ಪ ಕನ್ನಡ ಕಲಿ, ನಮ್ ಜೋಡಿ ಬಂದು ಒಂದಿಟ್ಟು. ಅಲ್ಲ ಆಂಟಿ, ನಾನು ಇಷ್ಟತನ ಮಾತಾಡೋದೇನು, ನಾನು ಕನ್ನಡನೇ ಮಾತಾಡ್ತಾ ಇದ್ದೀನಿ. ಯವ್ವ ಕನ್ನಡ ಮಾತಾಡ್ತಿ, ಅದನ್ನ ಚಂದಂಗೆ ನಮ್ಗೆ ಅರ್ಥ ಆಗುವಂಗೆ ಮಾತಾಡು. ಮೊದ್ಲ ನಮ್ಮ ಬೆಂಗಳೂರು ಕನ್ನಡನ ಅರ್ಥ ಆಗಂಗಿಲ್ಲ ಉತ್ತರ ಮಂದಿ ಕಡೆಗೆ, ಅಂತದ್ರಾಗ ನೀ ಮಾತಾಡೋ ಕನ್ನಡ ಅಂತೂ ನಮ್ಗೆ ಅರ್ಥನ ಆಗಂಗಿಲ್ಲ. ಕನ್ನಡನ ಕನ್ನಡದಿಂದ ಹೇಳು. ಅಯ್ಯೋ ಆಂಟಿ, ನಾನು ಕಲಿಯೋದಕ್ಕೆ ಭಾಳ ಪ್ರಯತ್ನ ಪಟ್ಟಿದ್ದೀನಿ. ಬಟ್ ಏನ್ ಮಾಡೋದು, ಫಾರಿನ್ ನಲ್ಲಿ ನಾ ಹೋಗ್ಬೇಕಲ್ವಾ ಮತ್ತೆ ಫ್ಯಾಷನ್ಗೆ, ಅದಕ್ಕೆ ನಾನು ಕನ್ನಡ ಕಲಿಯೋದನ್ನ ಬಿಡ್ತಾ ಇದ್ದೀನಿ. ತಾಯಿ, ನಿಮ್ಮ ಅಪ್ಪ ಅಮ್ಮ ಯಾವ್ರಲ್ವಾ? ಆಂಟಿ, ನಮ್ಮ ಅಪ್ಪ ಅಮ್ಮ ಇದ್ದಿದ್ದಲ್ಲ ಇಲ್ಲೇ ಬೆಂಗಳೂರು. ನೋಡ್ಸ ಗಿರ್ಜಕ್ಕ, ಹಿಂಗ ಚಡ್ಡಿ ಹಾಕೊಂಡ ಅರ್ಧಂಬರ್ಧ ಹಾಕೊಂಡ್ ಅಡ್ಡಾಡೋರ್ನ ಏನ ಫ್ಯಾಷನ್ ಅಂತಾರೆ ಇವ್ರಿಗೆಲ್ಲ. ನೋಡ್ ಇದೆಲ್ಲ ಫ್ಯಾಷನ್ ಅಲ್ಲ, ಮೈ ತುಂಬ ಬಟ್ಟೆ ಹಾಕೋಬೇಕು. ಆಂಟಿ, ನೀವೆಲ್ಲ ಓಲ್ಡ್ ಪೀಪಲ್ಗಳು ನೀವೆಲ್ಲ, ಹಾಗಾಗಿ ನಿಮಗೆ ಫ್ಯಾಷನ್ ಬಗ್ಗೆ ಏನ್ ಗೊತ್ತಾಗಲ್ಲ. ಅಲ್ಲ ಆಂಟಿ, ನೀ ನೋಡಿದ್ರೆ ಸೀರೆ ಹಾಕೊಂತೀಯ, ನೀನು ಹೊಟ್ಟೆ ಕಾಣಿಸ್ಕೊಳ್ಳೋತಾರ. ಅದೇ ನಾನು ಈ ಅಂಗಿ ಹಾಕೊಂಡು ಹೊಟ್ಟೆ ಕಾಣಿಸ್ಕೊಂಡ್ರೆ ನಿಂಗೆ ಅಸಹ್ಯ ಅನ್ಸುತ್ತ ಅಲ್ವಾ? ತಂಗಿ ಭಾಳ ಚಂದ ಮಾತಾಡ್ತೀನಿ ನೋಡುವ ನೀನು. ಹೌದ್ ಬಿಡು, ನೀನು ಮಾತಾಡೋದು ಕರೆ ಐತಿ. ಆದ್ರೂ ಸೀರೆ ಒಳಗಿನ ಲಕ್ಷಣ ಬ್ಯಾರೆನ ಬಿಡುವ.
ಹೋಗ್ಲಿ ಬಿಡು. ನಿಮ್ಮ ಮಂದಿ ನೀವ ಬೇರೆ ನಾವು ಬೇರೆ, ನಮ್ ಜನರೇಷನ್ ಬೇರೆ ನಿಮ್ ಜನರೇಷನ್ ಬೇರೆ. ಯಾಕೆ ನಾವಿಬ್ರು ಜಗಳ ಮಾಡೋಣ? ನಿಮಗೆ ಹೆಂಗ್ ಬೇಕು ಹಂಗಿರ್ರಿ, ನಮಗೆ ಹೆಂಗ್ ಬೇಕು ಹಂಗಿರ್ತೀವಿ. ಆದ್ರೂ ಏನೈತಂದ್ರ ನಮ್ಮ ಮಣ್ತನ ನಮ್ಮ ಇದು ಏನಿರ್ತೈತಲ್ಲ ಅದನ್ನ ನಾವು ಕಾಪಾಡ್ಕೊಂಡು ಹೋಗ್ಬೇಕು ಅಷ್ಟೇ ನೋಡುವ ನಾ ಹೇಳೋದಂದ್ರೆ. ಆಂಟಿ, ಈಗಿನ ಜನರೇಷನ್ ಹೇಗಿದೆ ಹಾಗೆ ಇರಬೇಕು ಅಲ್ವಾ? ನಾವೇನು ಫಾರಿನ್ ಕಲ್ಚರ್ನ ತಗೊಂಡ್ಬಂದು ಇಲ್ಲಿಡೋ ಅಂತ ಹೇಳ್ತಾ ಇಲ್ಲ. ಫಾರಿನ್ ನಲ್ಲಿ ಏನ್ ಮಾಡ್ತಾರೆ, ಹಗ್ಗು ಪಗ್ಗು ಎಲ್ಲ ಮಾಡ್ತಾರೆ. ಹಾಗಂತ ನಾವೇನೋ ನೀನು ಬಂದು ಹಗ್ಗು ಮಾಡ್ತೀನ? ಇಲ್ಲ ಅಲ್ಲ. ಹಾಗಾಗಿ ನಾನು ಹೇಳ್ತಾ ಇರೋರು. ಹೌದ್ ಬಿಡುವ, ಹಗ್ಗು ಪಗ್ಗು ಅಂತೇಳಿ ಬಾ ಮಾಡ್ತಾರ, ನಾನು ಕೇಳಿನಿ. ನನಗೂ ಅಂಜಿಕ್ ಬರ್ತೈತಿ. ನನ್ನ ಸಣ್ಣ ಮಗ ಅಲ್ಲೇ ಹೋಗ್ಯಾನ. ಹೌದನ, ನಮ್ಮ ಅಕ್ಕನ ಮಗನೂ ಅದಾನ ಫಾರಿನ್ದಾಗ, ಅದಕ್ಕ ಬರಕೋಲ್ಲ ಅಂತನ್ನ. ಹೌದಾ ಆಂಟಿ, ನಿಮ್ಮ ಅಕ್ಕನ ಮಗನ ಫಾರಿನ್ ಅಲ್ಲಿ ಇದ್ದಾನೆ? ನಿಮ್ಮಂಗೆ ಗುಂಡ್ಗುಂಡ್ಗೆ ಇದ್ದಾನ? ಹೆಂಗಿದ್ದಾನೆ ಹೇಳು, ನಾನು ಒಂದಿಟ್ ಲೈನ್ ಆದ್ರೂ ಹಾಕ್ತೀನಿ. ಅಯ್ಯ, ಏನ್ ಲೈನ್ ಹಾಕ್ತೀಯ? ಏನ್ ಸ್ಕೇಲಿಂದ ಹಾಕ್ತೀಯ? ಎದರ್ಲಿಂದ ಹಾಕ್ತೀಯ ನೀನ? ಆಂಟಿ, ಸ್ಕೇಲಿಂದ ಅಲ್ಲ ಕಣೆ, ಕಣ್ಣಿಂದ. ಯವ್ವ, ನೀ ಇಷ್ಟೊಂದು ತೆಳಗಿರೋದು ನೋಡಿದ್ರೆ ನನ್ನ ಅಕ್ಕನ ಮಗನ ಮುಂದೆ ಹಾರೆ ಹೋಗ್ತೀನಿ ನೀನು. ಅವ ಅದಾನ, ಸುಂದ್ರಾಂಗ ಅದಾನ, ಎಷ್ಟು ಚಂದ ಅದಾನ. ಬಟ್ ಆದ್ರೂ ನೀ ಹೇಳಿದ್ದೆ ನಮ್ಮ ಅಕ್ಕಗೆ ಬಂದಿಟ್ಟು ಹೇಳ್ಬೇಕು ನೋಡ್ ನಾನು. ಆಂಟಿ, ಫಾರಿನ್ ಆಗಿರೋರೆಲ್ಲ ಕೆಟ್ಟೋಗಲ್ಲ, ಯಾರು ಏನು ಇದು ಉದ್ದಾರನೂ ಆಗಲ್ಲ ಅಂತ ತಿಳ್ಕೊಬೇಡ. ಅಲ್ಲಿ ಇರೋ ಕಲ್ಚರ್ನ ಅಡಾಪ್ಟ್ ಮಾಡ್ಕೊಂತೀವಿ ಅಷ್ಟೇ ನಾವು. ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ. ಇಲ್ಲಿ ತರ ಯಾರು ಹಿಂಡೊಂಡು ಮುಂಡೊಂಡು ಮಾತಾಡೋದು ಎಲ್ಲ. ಅಲ್ಲಿ ಏನೇ ಮಾಡಿದ್ರು ಎಲ್ಲ ನೇರ. ಅಯ್ಯಯ್ಯವ್ವ, ನಿನ್ನ ಮಾತು ಕೇಳಿ ನಮಗರ ಕಿವಿ ಅಂದಿ ಈಚ ಕಡೆ ಹೋಗಿ ಈಚ ಕಡೆ ಬರಾಕತ್ತೈತೆವ. ನಮಗೆ ಇನ್ನೇನು ಸ್ವಲ್ಪ ಹೊತ್ತು ನಿನ್ ಜಡಿ ಮಾತಾಡಿದ್ವಿ ಅಂದ್ರೆ ನಮ್ದು ಹುಚ್ಚಿಡ್ದ ಹೋಗತಿ, ಕತ್ಲಾಕ್ ಬಂತು. ನಡಿಯವ್ವ, ನಡಿ ಸಾಕು, ಮನೆಗೆ ಹೋಗು. ಅಲ್ ಕಣವ, ನಿಮ್ಮವ್ವ ಬಂದಿಲ್ಲನ ಊರಿಂದ? ನನಗೆ ಬಿಟ್ಟ ಇಲ್ಲ. ನೀ ಮನೆ ಹೇಳಿದ್ದೆ ನಿನಗೆ ಬಾ ಅಂತ ಹೇಳಿ ನಮ್ಮ ಮನೆಗೆ. ಆಂಟಿ, ನಮ್ಮಮ್ಮ ಇವಾಗ ಸ್ವಲ್ಪ ಬಿಜಿ ಇದ್ದಾರೆ, ಯಾಕಂದ್ರೆ ನನಗೆ ಫಾರಿನ್ಗೆ ಹೋಗೋದಕ್ಕೆ ಎಲ್ಲ ಬಟ್ಟೆಗಳನ್ನ ಪ್ಯಾಕಿಂಗ್ ಮಾಡೋದಕ್ಕೆ. ಹೌದು, ಇವಾಗ ಹೋದೆ ಅಂದ್ರೆ ಮತ್ತೆ ಯಾವಾಗ ಬರ್ತೀನಿ? ನಾನು ನಿನ್ ಜೊತೆ ಮಾತಾಡೋಕೆ ಟೈಮ್ ಸಿಗಂಗಿಲ್ಲ ನಮಗ. ಆಂಟಿ, ಏನಿಲ್ಲ, 1 ವೀಕ್ ಅಷ್ಟೇ ಹೋಗಿ ನನಗೆ ಏನೇನು ಡಿಸೈನ್ಸ್ ಬೇಕು ಎಲ್ಲ ತಗೊಂಡು ನೆಕ್ಸ್ಟ್ ವೀಕ್ ಮತ್ತೆ ಬರ್ತೀನಿ. ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊತೀನಿ. ನನಗೆ ಫ್ರೆಂಡ್ಸ್ ಅಂದ್ರೆ ಇವಾಗ ನೀವೇ ಅಷ್ಟೇ. ಇಲ್ಲಿ ಯಾರು ಫ್ರೆಂಡ್ಸ್ ಮಾಡ್ಕೊಳ್ಳೋಕೆ ನಂಗೆ ಇಷ್ಟನೇ ಇಲ್ಲ. ನೀವೇನೋ 1-4 ಬೈದ್ರೂ ನಂಗೆ ನೀವು ಯಾಕೆ ಹೋಗುತ್ತಿಲ್ಲ, ತುಂಬಾನೇ ಇಷ್ಟ ಆಗ್ತೀರಾ. ಅಯ್ಯ, ಬಾ ಚಲೋ ಆತಿ ಬಿಡವಾ ತಂಗಿ, ಬಾರವಾ ನಮ್ಮ ಮನೆಗೂ. ನಮ್ಮ ಮನೆಯಾಗ ಹೋಗ್ಬೇಕದಾಳ, ಆಕಿ ಜೋಡಿ ಮಾತಾಡ್ಕೊಂತ ಕುಂದ್ರಾಕಂತ. ಹೌದಾ ಆಂಟಿ? ಆಂಟಿ, ನಾನು ಕೇಳ್ಪಟ್ಟೆ ನಿಮ್ಮಗ ಏನೋ ಲವ್ ಮ್ಯಾರೇಜ್ ಆದ್ನಂತೆ. ಒಳ್ಳೇದು ಆಂಟಿ, ಈಗಿನ ಜನ್ರೇಷನ್ಗೆ ಅದು ಬೇಕಾಗಿದೆ. ಅದು ಬೇಕು. ಈಗಿನ ಜನ್ರೇಷನ್ ಲವ್ ಮಾಡೇನೆ ಮದುವೆ ಆಗಬೇಕು, ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಂಡೇ ಮದುವೆ ಆಗಬೇಕು. ಹಳೆ ಬರ್ತಾನ ಕಟ್ಟಿಗೆನ ಕುರಿ ಕೊಡೋದು ಅದೇನೋ ಅಂತಾರಲ್ಲ, ಕೊಟ್ಟಿಗೆನ ಮಾಡೋದು ಅದೇನೋ ಅಂತಾರ, ನಂಗೆ ಬರಲ್ಲ ಬಿಡಿ. ಅದನ್ನ ಮಾಡೋದು ತುಂಬಾ ತಪ್ಪು. ಅದಕ್ಕೆ ಈಗಿನ ನಮ್ಮ ಜನ್ರೇಷನ್ ನಂಗೆ ತುಂಬಾನೇ ಇಷ್ಟ. ಯವ್ವ ತಂಗಿ, ನೀನೋ ಬೇಕಾಗಿತ್ತು ನೋಡುವ. ಆಯ್ತು ತಗೋರವ, ಬರ್ಲಿ ನಾನಿನ್ನ. ಆಯ್ತು ಆಂಟಿ, ನಾನು ಬರ್ತೀನಿ. ನೋಡ ಗಿರ್ಜಕ್ಕ, ಹಿಂಗೆಲ್ಲ ಇರ್ತಾರೆ ಈಗಿನ ಜನ್ರೇಷನ್. ನಿನ್ಗೂ ಒಳ್ಳೆ ಸಸಿ ಸಿಕ್ಕಾಳಂತಿ ನೋಡು. ಆದ್ರೆ ನಿನ್ ಮಗಳಿಗೆ ಹಿಂಗ ಆಗ್ಬೇಡ ಅಂತ ಹೇಳುವ. ಹೂನವ್ವ, ಹಂಗ ಹೇಳ್ಬೇಕು ನೋಡು. ಬಾರವ್ವ, ಟೈಮ್ ಆತು, ಹೋಗೋಣ್ರಿ. ನಿಂದಿರ್ರಿ, ಮನೆಗೇನು ಇದನ್ನ ಇಟ್ಟಿರೇನ ಸಾವಕಾಶ ನಡ್ರಿ. ಯವ್ವ, ನಿನಗೇನು ಮನೆಗೆ ಯಾರು ಇಲ್ಲ, ನಾವು ಮನ್ಯಾಗ ನಮ್ಮ ಸಸ್ತ್ಯಾರದಾರ ಕೇಳ್ತಾರ ನಮ್ಮನ್ನ, ನಡ್ರಿ. ಅಬ್ಬಾ ಇದ ಕರೆಕ್ಟ್ ಟೈಮ್. ಯಾರು ಇಲ್ಲ, ಎಲ್ರು ಮಕ್ಕೊಂಡಾರ ಅನ್ಸುತ್ತ. ಪಟ್ನ ಹೋಗುಣ. ರೀ ಅಯ್ಯೋ, ನನ್ನ ಹೆಂಡತಿ ವಯಸ್ಸಿನಾಗತ್ತೈತಲ್ಲ. ರೀ ಅಯ್ಯೋ, ಇವತ್ತಾಕಿಂತ ಅವ್ರ ಮನೆ ಕರ್ಕೊಂಡೋಗ್ತೀನಿ ಅಂತ ಇದ್ದೆ. ಈಗ ಏನಾದ್ರು ಗೊತ್ತಾದ್ರೆ ನಾನು. ಮಗ, ಅಮ್ಮ, ನೀನು ಮಲ್ಕೊಂಡಿಲ್ವಾ? ನಾನು ಮಲ್ಕೊಂಡಿಲ್ಲ, ನಿನಗೆ ಹೆಂಡ್ತಿನೂ ಮಲ್ಕೊಂಡಿಲ್ಲ. ಹಿಂದೆ ಅದಾಳ ನೋಡಲ್ಲ ಒಂದಿಟ. ಯಾಕೆ ಇಷ್ಟೊತ್ತನೇ ಎದ್ದಿದ್ದಿ? ಹೋಗಿ ಮಲ್ಕೋಬೇಕಿಲ್ಲ? ಪಾಪ ನಿನ್ ಕಣ್ಣಿದ್ರು ಎಷ್ಟು ಬೇಕಮ್ಮ. ಹೋಗಿ ಮಲ್ಕೋ ಹೋಗು. ನೀ ಶಾಣೆ ಬಾಳದಿ, ಹೋಗಿ ಮಲ್ಕೋ ಹೋಗು. ನಾ ಮಲ್ಕೋದು ಹಂಗಿರ್ಲಿ, ನೀವ್ ಎಷ್ಟೊತ್ತಿ ಬರಾಕತ್ತೀರಿ? ಟೈಮ್ ಎಷ್ಟಾಗೈತಿ ಈಗ? ಅದು ನಿನ್ಗ ಗೊತ್ತಲ್ಲ, ಫ್ಯಾಕ್ಟ್ರಿ ಒಳಗೆ ಬಾ ಕೆಲಸ ಐತಿ. ಈ ಆಳುಗಳನ್ನ ಸರಿಯಾಗಿ ಬಂದು ಕೆಲಸ ಮಾಡಂಗಿಲ್ಲ. ನಾವು ಮುಂದೆ ಎಂದಿರ್ಲಿಕ್ಕಂದ್ರೆ ಅವು ಕೆಲಸನ ಮಾಡಂಗಿಲ್ಲ. ಅದಕ್ಕೆ ಓ, ಸ್ವಂತ ಫ್ಯಾಕ್ಟ್ರಿ ಇಟ್ಕೊಂಡು ನಿಮ್ಗೆ ಸ್ವಂತ ಫ್ಯಾಕ್ಟ್ರಿ ಒಳಗೆ ನೀವು ನಡ್ಸಕ್ಕಾಗಲ್ದು ಆಳುಗಳನ್ನ. ಬರೋ ಟೈಮಿಂಗ್ ನಿಮ್ದು 12 ಗಂಟೆ ಅಲ್ಲ? ಅಲ್ಲ, ಹಂಗಲ್ಲ ಆಶಾ, ಒಂದಿಟ್ಟು ತಿಳ್ಕೊಲ್ಲ. ಹಂಗ್ಯಾಕ್ ಮಾಡ್ತಿ? ನನ್ ಪ್ರೀತಿ ಆಶಾ ಅಲ್ವಾ ನೀ? ಆಶಾ ಮಸ್ಕ ಹೊಡ್ಯಾಕತ್ತಾನ ನೋಡು. ನಿನ್ ಮಸ್ಕ ಕಿಸ್ಕ ನನ್ಗೆ ಏನು ಬೇಡ. ನೀನ್ ಇವತ್ತೇನು ಹೇಳಿದ್ದಿ, ನಾನು ನಿನ್ಗೆ ಏನು ಹೇಳಿದ್ದೆ? ಅತ್ತಿಯರ್ ಪರ್ಮಿಷನ್ ಕೊಟ್ರು ನಮ್ಮ ಅವ್ನ ಮನೆಗೆ ಹೋಯ್ ಬಾ ಅಂತೇಳಿ. ನಾನು ನಿಮ್ಮನ್ನ ಕರ್ಕೊಂಡು ಹೋದ್ರಾತ ಅಂತ ನಿಮಗೋಸ್ಕರ ನಿಂತಿದ್ದೆ. ಯಾಕಂದ್ರೆ ಈಗ ಹೊಸದಾಗಿ ಮದುವೆ ಆಗಿ ಬಂದಿರ್ತಾರ, ನಾವು ಹೋಗಿ ನಮ್ಮ ಮಗ ತೋರಿಸಿದ್ರು ಒಂದಿಟ್ಟು ಮಕ್ಕಳ ಪರಿಚಯ ಆಗುತ್ತಂತ ಹೇಳಿ ಅತ್ತಿನ ಕರ್ಕೊಂಡು ಹೋಗಿದ್ದೆ. ಅವ್ರದ್ದೇನೋ ಪಾರ್ಟಿ ಅದು ಇದು ಐತಂತೆ, ಅವ್ರನ್ನ ಬಿಟ್ಟು ಹೋದ್ರಾತಂತೆ. ನಾ ಅನ್ಕೊಂಡೆ, ಬಟ್ ನೀವು ಬರ್ತೀರಿ ಅಂತೇಳಿ ನಾನು ಅರ್ಬಿ ಎಲ್ಲ ಪ್ಯಾಕ್ ಮಾಡಿ ಕಾಯ್ಕೊ ಅಂತ ಕುಂತು ನಮ್ಮ ಅವ್ವಗೂ ಫೋನ್ ಹಚ್ಚಿರ್ಲಿ ಪಸಲೆ ಎಲ್ಲ ಮುಗಿದ್ರೆ ನೀವು ಬರವಲ್ರಿ. ಹಂಗಲ್ಲ, ಇವತ್ತು ಬಾಳ ಕೆಲಸ ಇತ್ತ. ಅದೊಂದು ಲೋಡ್ ಅಂತ ಬಂದಿತ್ತ, ಅವ್ನು ಇಳಿಸ್ಕೊ ಅಂತ ಹೇಳಾಕತ್ತೀನಿ, ಇಳಿಸ್ಕೊಳ್ಳಿಲ್ಲ. ರೀ, ನೀವು ಲೇಟ್ ಆಗಿ ಬರಾಕತ್ತೀರ ಇವತ್ತ? ಇಲ್ಲ, ನಾನು ಲೇಟಾಗಿ ಬರಕತ್ತೀನಿ ಅನ್ನಕ ಮತ್ತೆ ಯಾರು ಲೇಟಾಗಿ ಬರಕತ್ತಾರ ಈಗ? ನಿಮ್ ಮುದ್ದಿನ ಮಗ ನೋಡಲ್ಲ. ಹೌದೇನು, ನೀನು ಲೇಟಾಗಿ ಬಂದಿಯಾ ಇವತ್ತ? ಅಪ್ಪ, ನಿನ್ ಗೊತ್ತಲ್ಲ, ಲೇಟ್ ಆಗ್ಲಿಲ್ಲ ಅನಲ್ಲಿ. ಅಯ್ಯ, ಇನ್ನ ಪಾರ್ಟಿಗೆ ಹೋಗೋದೈತೆ, ಲೋಡ ಇಬ್ರು. ಅತ್ತಿರಿ ಮಾವ ಮತ್ತೆ ಇವ್ರು ಇಬ್ರು ಏನೋ ಗುಸು ಮಾತಾಡಕತ್ತಾರ ನೋಡ್ರಿ. ಹ್ಞೂ ನನಗೂ ಕೇಳಾಕತ್ತೈತಿ. ಹಂಗಲ್ಲ, ಮಳಿ ಬರಾಕತೈತಿ ಹೊರಗೆ, ಅದಕ್ಕೆ ಇಬ್ರು ಬರೋದು ಲೇಟ್ ಆತೆ. ನಾವ್ಯಾಕೆ ಇಬ್ರು ಲೇಟಾಗಿ ಬರೋಣ? ಅವ್ನು ಪಾಪ ಇದು ಮುಗಿದಕ್ಕೆ ಲೇಟ್ ಆತ. ಹಂಗಾಗಿ ಹಂಗಾರೆ ನೀವು ಏನ್ ಅನ್ಕೊಂಡ್ರಿ? ನಾವು ಬೇಕಂತ ಲೇಟಾಗಿ ಬಂದೀವಿ ಅಂತ ತಿಳ್ಕೊಂಡ್ರಿ ನೀವು? ಅತ್ತಿರಿ ಎಲ್ಲೋ ಏನೋ ಮಿಸ್ ಹೊಡ್ಯಾಕತೈತಿ, ಹಿಡ್ಕೋರಿ ಬಿಡಾಕ್ ಹೋಗ್ಬೇಡ್ರಿ.
ಏನಂದ್ರಿ ಇನ್ನೊಮ್ಮೆ ರಿಪೀಟ್ ಆಗ್ಯಾನ್ರಿ? ಹಂಗಲ್ಲ, ಲೋಡ್ ಐತಲ್ಲ, ಲೋಡ್ ಇಳಿಸಾಕತ್ತಿದ್ದ. ನಾನು ಫ್ಯಾಕ್ಟ್ರಿದೆಲ್ಲ ಲೆಕ್ಕಾಚಾರ ನೋಡಕತ್ತಿದ್ಯಾ. ಮತ್ತೆ ಈಚ್ ಕಡೆ ಫ್ಯಾಕ್ಟ್ರಿದೊಂದು ಹೋಗ್ಬೇಕಲ್ಲ, ಮಿಲ್ಕ್ ಫ್ಯಾಕ್ಟ್ರಿ, ನಾಳೆಗೆಲ್ಲ ಅಷ್ಟು ಕಳಿಸ್ಬೇಕಲ್ಲ. ಅದಕ್ಕೆ ನಂದು ಒಂದಿಟ್ಟು ಲೇಟ್ ಆತ, ಒಂದು ಲೇಟ್ ಆತು, ಒಂದು ಮಳಿ ಬರಾಕತ್ತಿತ್ತು ಅದಕ್ಕೆ. ಆಶಾ, ಆ FM ಕಾಲ್ ಮಾಡಿ ಕೇಳ ಮಳಿ ಬರಾಕತ್ತೈತೇನ ಅಂತೆ. ಇಲ್ಲ, FM ಗೆ ಯಾಕೆ ಕಾಲ್ ಮಾಡಿದ್ರು? ಮಳಿ ಬರಾಕತ್ತೈತ್ರ ಹೊರಗೆ ಹೋಗಿ ನೋಡಿದ್ರೆ ಆಗಲ್ಲ. ಒಮ್ಮೆ ಏನಾಗತ್ತೆ ಗೊತ್ತನ, ನೀವಿಬ್ರು ಕಾರವಾರದಿಂದ ಹೊರಗಡೆ ನಮ್ಮ ಮನಿ ಹತ್ತೆ ಕಷ್ಟ ಮಳಿ ಬರ್ತೈತಿ. ಲಾಸ್ಟ್ ಟೈಮ್ ಏನ್ ಮಾಡಿದ್ರಿ ಇಬ್ರು ಕೂಡಿ? 1 ಗಂಟೆಗೆ ಬಂದಿರ ಅಂತ ಕೇಳಿದ್ರ ಮಳಿ ಬರಾಕತ್ತೈತೆ ಅಂದ್ರೆ ಹೊರಗೆ ಹೋಗಿ ನೋಡಿದ್ರ ಮಳಿ ಬರಾಕತ್ತಿತ್ತು. ಬಟ್ ನನ್ನ ಫ್ರೆಂಡ್ ಫೋನ್ ಹಚ್ಚಿ ಕೇಳಿದೆ ನಾನು, ಆಕೇನಂದ್ಲ, ಎಲ್ಲಿ ಮಳಿನ ಬಂದಿಲ್ಲ, ನಿಮ್ಮ ಮನಿ ಮುಂದೆ ಏನಾರ ಟ್ಯಾಂಕ್ ಬಿದ್ದಿರ್ಬೇಕು ನೋಡು ಅಂತ. ನೋಡಿದ್ರೆ ಮ್ಯಾಲೆ ಹೋಗಿ ನೋಡ್ತೀನಿ, ಮ್ಯಾಗಿಂದ ಸ್ಪ್ರಿಂಕ್ಲರ್ ಸಿಡಿಯಾಕತ್ತೈತಿ. ನಿಮ್ಮಿಬ್ರು ಕಿತಾಪತಿಗಳು ನನ್ಗೆ ಗೊತ್ತಿರಂಗಿಲ್ಲ ಅಂತ ತಿಳ್ಕೊಂಡ್ರೇನ? ನಾನು ನನ್ನ ಸಸಿ ಏನ್ ಮಬ್ಬ ಅಂತ ತಿಳ್ಕೊಂಡ್ರಿ? ಹ್ಞೂನ್ರಿ ಅತ್ತಾರ, ಲಾಸ್ಟ್ ಟೈಮು ಮೋಸ ಮಾಡಿದ್ರಲ್ಲ ಇವ್ರಿಬ್ರು ಕೂಡಿ. ಬಿಡುನ್ ಬ್ಯಾಡ್ರಿ ಈಗ. ಅತ್ತರಿ ಫೋನ್ ಹಚ್ತೇನೆ ನಿಂದ್ರಿ. ಹಲೋ ಸರ್, FM 94 ಹೌದಾ ಸರ್, ನಮ್ಗೊಂದು ಇನ್ಫಾರ್ಮೇಶನ್ ಬೇಕಿತ್ತು. ಆ ಏರಿಯಾದಾಗ ಮಳಿ ಬರಾಕತ್ತೈತೇನ್ರಿ? ಹೌದಾ ಓಕೆ, ಥ್ಯಾಂಕ್ ಯು ಸರ್. ಅಪ್ಪ ಸಿಕ್ಕಾಕೊಂಡ್ವಿ, ಏನಾದ್ರೂ ಐಡಿಯಾ ಹುಡುಕಪ್ಪ. ಅತ್ತೀರಿ ಇಲ್ಲಂತ ಮಳಿ ಬರಾಕತ್ತಿದ್ದಿಲ್ಲ ಅಂತ ನೋಡ್ರಿ ಅಲ್ಲೇನಾ. ಹೇಳ್ರಿ ಈಗ, ಎಲ್ಲಿಗೆ ಹೋಗಿದ್ರಿ ಇಬ್ರು ಕೂಡಿ? ಏನ್ ಮಾಡಿದ್ರಿ? ಏನ್ ಸಮಾಚಾರ ಪೂರ್ತಿಯಾಗಿ ಹೇಳ್ರಿ. ಅಲ್ಲ ಕಣೆ, ಇಷ್ಟು ವರ್ಷ ಆತ್ ಮದುವೆ ಆಗಿ ಒಂದಿನ ನನ್ನ ಮೇಲೆ ನಂಬಿಕೆನೇ ಇಲ್ಲನ? ನನ್ನ ಮೇಲೆ ಹೋಗ್ಲಿ, ನಿನ್ನ ಹೊಟ್ಟಿಲೆ ಹುಟ್ಟಿದ ಮಗದ ಮೇಲೆ ನಿನಗೆ ನಂಬಿಕೆ ಇಲ್ಲ? ಅಮ್ಮ, ನನ್ನ ಫ್ರೆಂಡು ರಮೇಶಿಗೆ ಆರಾಮಿದ್ದಿಲ್ಲ, ಅವ್ನು ನೋಡ್ಕೊಂಡ್ ಬರಕಂತ ಅಪ್ಪನ ಕರ್ಕೊಂಡು ಹೋಗಿದ್ದೆ. ಯಾಕಂದ್ರೆ ನಾನು ಒಬ್ಬನ ಆದ್ರೆ ದೂರ ಅಲ್ಲ, ಅದಕ್ಕೆ ಗಾಡಿ ಹೊಡ್ಯಕ್ಕೆ ಅಪ್ಪನ ಬೇಕಾಗುತ್ತೆ ಅಂತ ಅಪ್ಪನ ಕರ್ಕೊಂಡು ಹೋಗಿದ್ದೆ. ಅದು ಅಲ್ಲದೆ ನೀವು ಇಬ್ರು ಹೇಳಿದ್ರಲ್ಲ, ಅವ್ನು ಬಾ ಓಡಾಡೋದನ, ಅವ್ನು ಜೋಡಿ ಸೇರ್ಬೇಡ ಅಂತೇಳಿ, ಅದಕ್ಕೆ ಸಾಕ್ಷಿಯಾಗಿ ಅಪ್ಪನ ಕರ್ಕೊಂಡು ಹೋದ್ರಾತಂತೆ ಕರ್ಕೊಂಡು ಹೋಗಿದ್ದೆ. ಅಬ್ಬಾ ನೋಡ್ರಿ ಅತ್ತ, ನನ್ನ ಗಂಡ ಎಷ್ಟು ಒಳ್ಳೆವದನ, ಎಷ್ಟು ಶತ್ರು ಆದ್ರೂ ಅವ್ರು ನೋಡ್ಕೊಳಕಂತೆ ಎಷ್ಟು ಚಲೋ ಹೋಗ್ಯಾನ, ಭಾಳ ಚಲೋ ಅದಾರ್ರಿ. ಹೋಗ್ಲಿ ಬಿಡ್ರಿ, ಬರ್ರಿ ಫ್ರೆಶ್ ಅಪ್ ಆಗ್ರಿ, ಊಟ ಮಾಡುವಂತ. ಆಶಾ, ನಂಬೇಡ ನಿಂದ್ರ, ರಮೇಶಿಗೆ ಫೋನ್ ಮಾಡು, ನಿನ್ ಕಡೆ ನಂಬರ್ ಐತಿಲ್ಲ, ಹಚ್ಚ ಫೋನ್. ಆರಾಮದಾನ ಇಲ್ಲ ಕೇಳೊಮ್ಮೆ. ಲೇ, ನನ್ನ ಮೇಲೆ ನಂಬಿಕೆ ಇಲ್ಲ ಅಲ್ಲೇ ನಿಂಗ? ಆಗ ಅವ್ವ ಹಂಗ ಅಂತಿರ್ತ ತಮಾಷೆಗೆ, ನೀ ಅದನ್ನ ಸೀರಿಯಸ್ ಆಗಿ ತಗೊಂಡು ಮಾಡೇ ಬಿಡ್ತೀಯಲ್ಲ ಫೋನ್. ನಿಂದ್ರ ರಿಂಗ್ ಆಗತ್ತೆ ತಂದಿಟ. ಹಲೋ ರಮೇಶ್ ಅವ್ರೆ, ಹಾ ಹೇಳ್ರಿ. ನಿಮ್ಗೇನೋ ಮೈ ಹುಷಾರಿಲ್ಲ ಅಂತಲ್ಲ? ಯಾವ ಹೇಳಿದ್ದೆ ಮೈಗೆ ಹುಷಾರಿಲ್ಲ ಅಂತೇಳಿ? ನಮ್ಮ ಯಜಮಾನ್ರೆ. ಅಲ್ಲ, ಇನ್ನೂ ಜಿಮ್ನಾಗ ಅದನ್ನ ಜಿಮ್ ವರ್ಕೌಟ್ ಮಾಡಕತ್ತೀನಿ, ಜಿಮ್ ವರ್ಕೌಟ್. ಅದನ್ನ ಬಿಟ್ಟು ನನಗೆ ಮೈ ಹುಷಾರಿಲ್ಲ ಅಂದವ ಯಾರು? ಇಡ್ರಿ ಫೋನ್. ಅತ್ತೆ ಕ್ಯಾಕರ್ ಸುಗಿ ಇಬ್ಬರಿಗೆ ಮತ್ತೆ ರೇ. ಅಪ್ಪ ಏನ್ ಮಾಡೋದಪ್ಪ ಈಗ? ಮಗ ಇರೋ ಸತ್ಯ ಹೇಳ್ಬಿಡಂತು. ಅತ್ತೆ ಮತ್ತೇನೋ ಡಿಸ್ಕಷನ್ ಮಾಡಕತ್ತಾರ ನೋಡಿಬ್ರು. ರೀ ಹೇಳ್ತಾರೋ ಏನಿಲ್ಲೋ? ಅವ್ನ ಫ್ರೆಂಡ್ ರಮೇಶ ಅಲ್ಲ ಕಣೆ, ನನ್ನ ಫ್ರೆಂಡ್ ರಮೇಶ. ನಾನು ಫ್ರೆಂಡು ರಮೇಶ. ನೀ ಹೇಳಿದ್ದೆಲ್ಲ ಮದುವೆಗೆ ಮುಂಚೆ ಅವ ಇದ್ದ, ಅವ್ನ ಹೆಂಡ್ತಿನ ಇಷ್ಟಪಡ್ತಿದ್ದೆ, ನೀ ಬ್ಯಾಡ್ ಅಂತ ಬಿಡಿಸಿದೆಲ್ಲ, ಅದು ಅವನ ಕಡೆ ಹೋಗ್ಬೇಕಾಗಿತ್ತು. ಅತ್ತೆ ಯಾಕೋ ಇದು ರಾಂಗ್ ಹೊಡಿತಿದೆ, ನೋಡಿ ಚೆಕ್ ಮಾಡಿ ನಮಗೆ. ಹೌದು ಕಣೆ, ನನಗೆ ಯಾಕೋ ಡೌಟ್ ಬರ್ತಿದೆ. ಅವ್ನ ಫೋನ್ ನಂಬರ್ ಹಚ್ತೇನಿಂದ ಕೊಡ್ರಿ, ಇಲ್ಲಿ ಫೋನ್ ಹಚ್ಚಿ. ಹಾ ಕೊಟ್ಟೆ ತಗೊಳ್ಳಿ. ಇದು ಪ್ರಶಾಂತ್ ಅನ್ನೋಂಗ ಫೋನ್ ಹಚ್ಚಿ ಕೊಡಾಕತ್ತೀರಿ? ಇಲ್ಲ ಕಣೆ, ಅವಂಗೆ ನಾನು ಅನ್ನೋದು. ಅತ್ತೆ ಪ್ರಶಾಂತಕ್ಕಾದ್ರೆ ರಮೇಶ ಅಂತ ಹೆಂಗ್ ಕರೀತಾರತ್ತೆ? ಎಲ್ಲೋ ಮೈಸೂಡಾಗತ್ತೆ. ಹೇಳಿ ಏನಾಯ್ತು? ಹಲೋ, ಶೆಡೆ ರಮೇಶನಾ? ಹಾ ಅಲ್ಲ ರಮೇಶನಾ? ಹೌದ್ರಿ. ನಮ್ಮ ಯಜಮಾನ್ರು ಬಂದಿದ್ರಾ ನಿನ್ಗೆ ಆರಾಮಿಲ್ಲ ಅಂತ ನೋಡಕ್ಕ? ಹೌದ್ರಿಪ್ಪ, ನೀವು ನಿಮ್ಮ ಯಜಮಾನ್ರು ನಿಮ್ಮ ಮಗ ಇಬ್ರು ಕೂಡ ಬಂದಿದ್ರು. ಬಂದು ನಾನು ವಿಚಾರಿಸಿ ಮತ್ತೆ ಇಲ್ಲೇ ಕುಂತಾರ್ರಿ, ಚಾ ಕುಡ್ಕೊಂತ. ಕೊಡ್ಲೇನ್ರಿ ಅವ್ರ ಕೈಯಾಗ? ಹೌದಾ, ಒಂದ್ ಸ್ವಲ್ಪ ನಮ್ಮ ಮನೆಯಾರ ಫೋನ್, ನನ್ನ ಮಗಗಾರ ಫೋನ್ ಕೊಡ್ರಿ. ಆಂಟೀಸ್ ಇನ್ನೂ ಸ್ವಲ್ಪ ಲಘು ಮಾಡಿದ್ರೆ ಭಾಳ ಚಲೋ ಆಕಿತ್ ನೋಡ್ರಿ. ಈಗ ಏನಾಯ್ತು ಗೊತ್ತಾನ, ನನಗೆ ಮೆಡಿಸಿನ್ ಖಾಲಿ ಅದ್ವಾ, ನಿಮ್ಮ ಮಗ ಮೆಡಿಸಿನ್ ತರಕ್ ಹೋದ, ನಿಮ್ಮ ಯಜಮಾನ್ರು ನೀರು ಕೊಡಕ್ ಹೋಗ್ಯಾರ ನೋಡಿ. ಬಂದ ತಕ್ಷಣ ಹಚ್ಚಿಬಿಡ್ತೀನಿ, 2 ನಿಮಿಷನೇ ಹಚ್ತೀನಿ. ನಿಮ್ಮ ಅಲ್ಲ ಕಣ್ರಿ, ನಿಮ್ ನಂಬರಿಂದಾನೇ ಫೋನ್ ಮಾಡಿದ್ದೀನಿ ನಾನು. ನಿಮ್ ನಂಬರಿಂದ ಫೋನ್ ಮಾಡಿದ್ರು ಅದು ಗೊತ್ತಾ ಹಿಡಿಯಕ್ಕಾಗಲ್ಲ. ಅವೆಂತ ನನ್ನ ಬೈಕ್ ಚಲೋ ಬರಾಕತ್ತಾವು. ಫೋನ್ ರಿಂಗ್ ಆಗತೈತಿ, ಎತ್ತರ ಅದನ್ನ. ಬೇಡ ಬಿಡಿ, ಸ್ಪೀಕರ್ನಾಗಿಡಿ, ಸ್ಪೀಕರ್ನಾಗ. ಹಲೋ ಮಗ, ನಿನ್ ಹೆಂಡತಿ ಈಗ ಜಸ್ಟ್ ಫೋನ್ ಮಾಡಿದ್ಲಾ, ನಾ ಆಂಟಿ ಅಂತೇಳಿ ಸಣ್ಣ ಹುಡುಗನ ಜೊತೆ ಮಾತಾಡಿದ್ಯಾ. ಆಮೇಲೆ ನೀನು ಇಲ್ಲೇ ಅದೇ ಅಂತ ಹೇಳಿನಿ, ನೀನು ಹಂಗ ಮೇಂಟೈನ್ ಮಾಡ. ಸಾಯಿ ಹೊಡೆದ ಇವ್ ನಮ್ಮನ್ನ. ಎಂತ ಫ್ರೆಂಡ್ ಮೇಂಟೈನ್ ಮಾಡಿಯಪ್ಪ, ಒಂದ್ ಸೀಕ್ರೆಟ್ ಮೇಂಟೈನ್ ಮಾಡಕ್ ಬರಲ್ಲಪ್ಪ ಅವಂಗ. ಅತ್ತೆ ಏನ್ ಮಾಡೋಣ ಇವ್ರಿಬ್ರು? ಏನಿಲ್ಲ, ಅಲ್ಲಿ ಕತ್ತಿಕೊಣೆ ಹಾಕಿ 3 ದಿನ ಊಟ ಇಲ್ಲಾರ್ದ ಬಿಡು. ಇಲ್ಲ ರೀ, ನಿಜ ಹೇಳ್ತೀನಿ ಅಪ್ಪ, ನಿಜ ಹೇಳ್ಬಿಡು ತಗಿ. ಆಡಕೊಂಡು ನಿಮ್ಮಮ್ಮ ಈಗ 1 ಶಿಕ್ಷೆ ಕೊಡಕತ್ತಾಳ, ಇನ್ನ 100 ಶಿಕ್ಷೆ ಕೊಡ್ತಾಳೋ? ಬ್ಯಾಡವೋ ಯಪ್ಪ, ನಿನ್ ತಪ್ಪಿಗೆ ನಾ ಯಾಕೆ ಶಿಕ್ಷೆ ಮಾಡ್ಲಿ? ಹೋಗತ್ತಾಗ. ಹೇಳ್ರಿ ಏನಾಗಲ್ಲ. ಯವ್ವ, ಏನಾದ್ ಗೊತ್ತನ, ಇವತ್ತ ಎಲ್ಲ ಲೋಡ್ ಆಗುದಂತ್ರು ನಿಜ, ಲೋಡ್ ಮಾಡೋದಂತ್ರು ಲೇಟ್ ಆತ. ಲೇಟ್ ಆದ್ಮೇಲೆ ಏನಾಯ್ತು, ಇವ್ನ ಫ್ರೆಂಡ್ ಬಂದೇನಂದ, ನಂದು ಇವತ್ತ 60ನೇ ವರ್ಷದ ವಾರ್ಷಿಕೋತ್ಸವ ಇತ್ತಪ್ಪ, ಅದ್ರ ಸಂಬಂಧ ಪಾರ್ಟಿ ಮಾಡೋಣ ಅಂತಂದ. ಅದಕ್ಕೆ ನಾನು ಏನಂದೆ, ಬ್ಯಾಡಪ್ಪ ಅಂತ ಹೇಳ್ದೆ. ಅದಕ್ಕೆ ಇವ್ರು ಏನಂದ್ರು, ಇರ್ಲಿ ಒಂದೇ ಪೆಗ್ ಹಾಕೊಂಡ್ ಬರ್ತೀನಿ ಅಂತಂದ. ನಾನೇನಂದೆ, ಪೆಗ್ಗಿಗೆ ಏನು ಹಾಕೊಳ್ಳೋದು ಬೇಡ, ಫಸ್ಟ್ ಊಟ ಉಣ್ಣ ಆಮೇಲೆ ಹಾಕೋ ಅಂತಂದೆ. ಅದಕ್ಕೇನಂದ್ರು ಹ್ಞೂ ಅಂತಂದ್ರು. 1 ಪೆಗ್ ಹಾಕಿದ್ರು. 8 ಗಂಟೆಗೆ ಸ್ಟಾರ್ಟ್ ಆಗಿತ್ತಿದ್ದು, ನಾನು ಲೋಡಿಂಗ್ ಮಾಡ್ಸಕತ್ತಿದ್ದೆ. 1 ಪೆಗ್ ಹಾಕೊಂಡಾದ್ಮೇಲೆ ಏನ್ ಮಾಡಿದ್ರು, ಸುಮ್ ಕುಂತ್ರು. ಅಲ್ಲೇ ಮಕ್ಕೊಂಡ ಬಿಟ್ರು ಅವ್ರು. ಹಂಗಾಗಿ ಅವ್ರನ್ನ ಎಬ್ಬಿಸ್ಕೊಂಡು ಕರ್ಕೊಂಡ್ ಬರೋದು ಲೇಟ್ ಆಯ್ತು ಅಷ್ಟೇ ನೋಡು. ಅಲ್ಲ, ನೀವು ಕೆಡೋದಲ್ಲ, ಹುಡುಗನು ಕೆಡಿಸ್ತೀರ ನೀವು. ಅವಂಗೂ ಒಂದ್ ಸಂಸಾರ ಐತಿ, ಮನಿ ಐತಿ ಅನ್ನೋದು ಗೊತ್ತಾಗಲ್ಲ. ಆದ್ರೂ ನೀವು ಇಷ್ಟೊಂದು ಸ್ಟಡಿ ಆಗಿ ಹೆಂಗದ್ರಿ ನೀವು?
ಅವ್ವ ನೀನು ಗೊತ್ತಾಗಬಾರ್ದಂತೆ ಇಷ್ಟೊತ್ತನ ಚೂಯಿಂಗಮ್ ತಿಂದಾನಪ್ಪ. ಈಗ ಅದ್ರ ಗೊತ್ತಾತನ ನಾನು ತಪ್ಪಿಲ್ಲಂತೆ. ನಿಮ್ ತಪ್ಪಿಲ್ಲ, ಆದ್ರ ನೀವು ಮಾಮಾರಿಗೆ ಸಪೋರ್ಟ್ ಮಾಡೋದು ಸರಿಯಲ್ಲ. ಯಾಕಂದ್ರೆ ಮಾಮಾರಿಗೆ ಆರಾಮಿಲ್ಲ, ಅವ್ರ ಹೆಲ್ತ್ ಏರಾಪಿರಿ ಆಗಕತ್ತೈತಿ. ಅದು ಗೊತ್ತಿದ್ದು ನೀವು ಅವ್ರ ಹೆಂಗ ನೀವು ಕುಡಿಯಾಕ್ ಬಿಟ್ರಿ ನೀವು ಹಂಗ ಕೇಳ ನನ್ ಮುದ್ಸೋಚಿಯ ನೋಡಿ ಹೆಂಗ್ ಮಾಡ್ತಾನ. ಇದಾದ್ಮೇಲೆ ಭಾಳ ದಿನ ಆಗಿತ್ತಾ, ಅದಕ್ಕೆ ಒಂದೇ ಒಂದು ಪ್ಯಾಕ್ ಹಾಕೊಂಡಿನಿ, ಭಾಳ ಹಾಕೊಂಡಿಲ್ಲ. ನಿಂದ್ರಕತ್ತೀನಿಲ್ಲ, ನಾವು ಸ್ಟಡಿ ಸ್ಟಡಿ. ನೀ ಸ್ಟಡಿ ಆಗಿರಂತ ನನ್ಗೆ ಗೊತ್ತಾಗೈತಿ, ಎಲ್ಲಾ ನಿಶೆ ಇಳಿತು ಗೊತ್ತಾಗೈತಿ ನನಗ. 3 ದಿನ ಊಟಕ್ಕೆ ಕೊಡಬಾರ್ಲ ಇವಂಗ. ಆಯ್ತು ರೀ ಅತ್ತೆ. ನಾಳೆಗ್ ಲಘು ಹೇಳ್ರಿ, ನನ್ನ ಬಿಟ್ಟು ಬರಾಕಂತ್ರಿ ನಮ್ಮ ಅವ್ವನ ಮನೆಗೆ. ನಾಳೆಗೆ ಬೆಳಿಗ್ಗೆ ಆಗಂಗಿಲ್ಲ. ಈಗ ನೋಡು ಟೈಮ್ ಆಗೈತಿ, ನಾನು ಮತ್ತೆ ಬೆಳಿಗ್ಗೆ ಆಫೀಸ್ಗೆ ಹೋಗಿ ಸಾಯಂಕಾಲ ಬಿಟ್ಟು ಬರ್ತೀನಿ ನೀನು. ಆ ಹುಡುಗಿ ನಿನ್ನೆಯಿಂದ ವೇಟ್ ಮಾಡಾಕತ್ತಾಳ. ನಾನ್ ಪರ್ಮಿಷನ್ ಕೊಡ್ಲಿ ಅಂತ ಒಂದಿನ ವೇಟ್ ಮಾಡಿಲ್ಲ, ನೀ ಬರ್ಲಿ ಅಂತ ಒಂದಿನ ವೇಟ್ ಮಾಡಿಲ್ಲ. ಇವತ್ತು ಹಂಗಾಗತೈತಿ. ಇವತ್ತು ಹೋಗಿ ಬಿಟ್ಟು ಬಾಕಿನ ಮೊದ್ಲ. ಇಲ್ಲ ನಾಳೆ ಬಿಟ್ಟು ಬಾ, ಈಗ ಟೈಮ್ ಆಗೈತಿ, ಬೇಡ ನಾಳೆ ಬಿಟ್ಟು ಬಾಕಿನ ಲಗುಣ. ಕೆಲಸ ಮಾಡ್ರಿ, ನಾಳೆ ನೀವು ಆಫೀಸ್ಗೆ ಹೋಗ್ಬೇಕಾದ್ರೆ ನನ್ನ ಅತ್ತಾಗ ಬಿಟ್ಟು ಅತ್ತಾಗ ಹೋಗ್ರಿ. ಆಯ್ತಾಳ, ಕಷ್ಟ ಮಾಡ್ತೀನಿ. ಆಶಾ, ನಾನು ಕರ್ಕೊಂಡು ಹೋಗ್ತೀನಿ ಬಿಡ ನಿನ್ನ, ಅವು ಇರ್ಲಿ. ಆಯ್ತ್ರಿ ಮಾಮ, ನೀವ್ ಬಂದ್ರು ಓಕೆನಾ ನನ್ಗ. ಬೇಡ, ನೀನ್ 3 ದಿನ ಮನಿ ಬಿಟ್ಟು ಕದ್ಲು ಹಂಗಿಲ್ಲ ನೀನು, ಮನಿ ಬಿಟ್ಟು ಎಲ್ಲಿ ಹೋಗಂಗಿಲ್ಲ ನೀನು, ನನ್ನ ಕಣ್ಣು ಮುಂದೆ ಇರ್ಬೇಕು ನೀನೀಗ. ಮಾಮರ ಬೇಕಿತ್ತಾ ನಿಮಗಿದು? ನಂಗೆ ಇದು ಬೇಕಿತ್ತ ಮಗಳೇ. ನಿನ್ನ ನಂಬ್ಕೊಂಡು ನಾನು ಸೀಕ್ರೆಟ್ ಮೇಂಟೈನ್ ಮಾಡಕ್ ಹೋದೆ ನೋಡು, ನನ್ನ ನಾನೇ ತಗೊಂಡು ಹೊಡ್ಕೋಬೇಕು. ಅಪ್ಪ ಇಲ್ಲಾಂದ್ರೆ ನಾ ಸಿಕ್ಕಾಕೊಂತಿದ್ನಪ್ಪ ಈಗ. ನೋಡ್ರಿ ಮಕ್ಕೊಂಡ್ರಿ, ಮತ್ತೆ ಸಣ್ಣಕ್ಕೆ ಎದ್ದು ಬರ್ತಾ ಮತ್ತ ಮಕ್ಕೊಂಡ್ರಿ. ಅಂದಂಗ ದೊಡ್ಡಕ್ಕೆ ಕಾಲ್ ಮಾಡಿದ್ದೆ, ಏನ ಮುಂದಿನ ವಾರ ಮನಿ ಬರ್ತಾ ಅಂತ ನೋಡು. ಆಯ್ತು ತಗೋರಿ, ಮಕ್ಕೊಂಡ್ರಿ. ಎದ್ದ ಗಿರ್ಜಕ್ಕ? ಎದ್ದಿ ನೋಡುವ, ನೀನು ಎದ್ದ್ಯಾ? ಏನ ನೀ ಬಂದಿಯಲ್ಲ ಹೊರಗೆ ಇವತ್ತ? ಅಯ್ಯ, ನಾ ಬರ್ಲಾರ್ದ ಮತ್ತಿನ್ ಯಾರು ಬರ್ಬೇಕಾ? ನಾನ ಬರ್ತೀನಲ್ಲ ಯಾವಾಗ್ಲೂ. ಅಲ್ವಾ, ಕಸ ಹಾಕೋ ಬರ್ತಾನೆ ಇದ್ದೆ, ಅದಕ್ಕೆ ನಾನ ಬಂದೆ. ಎದ್ದ 7 ಆಗಕ್ ಬಂತವ ಟೈಮ್. ಅದಕ್ಕೆ ನಾನು ಇವತ್ತ ನಿನ್ನೆ ಬಾಳತ್ತನ ಅಡ್ಡಾಡಿ ಬಂದ್ಯಾ, ಅದಕ್ಕೆ ಕಾಲು ನೋವಾಕತ್ತಿದ್ದು. ಲಗುಣ ಎದ್ದೆ, ಎಲ್ಲ ಬರ ಕೆಲಸ ಮಾಡಿದ್ರತ್ತ. ನನ್ನ ಮಗಳು ಮತ್ತೆ ಅಳಿಯ ಒಂದು ಬರ್ತೀನಂತ ಯಾರ, ಮತ್ತು ನಮ್ಮ ಅಣ್ಣನೂ ಬರ್ಬೋದು ಇವತ್ತು ಸಾಯಂಕಾಲ. ಹಂಗಾಗಿ ಲಗು ಎಲ್ಲ ಮಾಡಿದ್ರತ್ತಂತೆ, ಎದ್ದು ಬಂದೆವ. ಯಾಕವಾ ನೀನು ಸೊಸಿ ಎದ್ದಿಲ್ಲೇನು, ಇನ್ನ ಮಕ್ಕೊಂಡಾಳ ಹಂಗ್ಯಾಕ? ಆಕ ಕೆಲಸದಾಕಿನ ಮದ್ವೆ ಆಗಿ ಬಂದಾನವ, ಕೆಲಸ ಮಾಡೋಕಿನ್ನ ಅದ ರೊಕ್ಕದಾಕಿ ಅದಾಳಕ್ಕಿ. ನಮ್ಮಂಗೆ ಲಘು ಹೇಳ್ತಾಳೇನು? ಅದು ಅಲ್ಲದೆ ಯಾವಾಗ ನೋಡ್ತಿ ಅವಾಗ ಆಫೀಸ್ ಲ್ಯಾಪ್ಟಾಪ್ ಕೊಡ್ತಾನೆ ಇರ್ತಾಳೆ. ಏನೇನು ಮಾಡ್ತಾಳೋ ಏನಿಲ್ಲೋ ಏನೋ ಗೊತ್ತಾಗಲ್ಲ. ಯಾವಾಗ ನೋಡ್ತಿ ಅವಾಗ ಡೋರ್ ಹಾಕ್ಕೊಂಡೇ ಇರ್ತಾಳೆ. ನಮಗಕ್ಕೆ ಯಾವ ಮಕ್ಕೊಂಡಾಳ ಅನ್ನೋದು ಗೊತ್ತಿಲ್ಲ, ಎದ್ದಾಳ ಅನ್ನೋದು ಗೊತ್ತಿಲ್ಲ, ಏನು ಮಾಡಕತ್ತಾಳ ಅನ್ನೋದು ಏನೇನೂ ಗೊತ್ತಿರಲ್ಲ ನೋಡವ ನಂಗೆ. ಅಲ್ಲ ಪಂಕಜ, ಮತ್ತ ನೀನ್ ಸಸಿ ಹೆಂಗದಲ್ವಾ? ಅಯ್ಯೋ ಅಕ್ಕ, ನನ್ನ ಸಸಿ ಹೆಂಗದಾಗುತ್ತಾನ ಗಿರ್ಜಕ್ಕ? ಬೆಳಗ್ಗೆ ಲಘು ಎದ್ದು ಎಲ್ಲಾ ಕಸ ಬಾಂಡೆ ಎಲ್ಲ ತಿಕ್ಕಿ ನಮ್ಗೆ ಅಡ್ಗೆ ಮಾಡಿ ಕೊಟ್ಟು ಮಸ್ತ್ ಚಾ ಮಾಡಿಕೊಟ್ಟಾಳ ನೋಡು. ಅದಕ್ಕೆ ನಾ ಹೊರಗೆ ಬಂದಿನಿ. ಪಾಪಕ್ಕೆ ಅಡ್ಗೆ ಮಾಡಾಕತ್ಲ ಈಗ, ಮತ್ತೆ ಆಫೀಸ್ಗೆ ಹೋಗ್ಬೇಕಲ್ಲ ಆಕಿನು. ಅದಕ್ಕೆ ನಾನು ಬಂದು ಕಸ ಹಾಕಿದ್ರಾತಂತೆ ಬಂದೆ. ಚಲೋ ಬಿಡವಾ, ಪುಣ್ಯ ಮಾಡಿ ಬಂದಿ ನೀನು. ಆದ್ರೂ ಇದು ಹೆಂಗವ ನೀನು ನಿನ್ ಮಗ ಹೇಳ್ಬೇಕು, ವಯಸ್ಸಾತ, ನಾವು ಮುದುಕ್ರ ಯಾಕೆ ಬಂದಿವಿ, ನಾವೇನ ಬರೀ ಕೆಲಸ ಮಾಡೋದ್ರಾಗ ಜೀವನ ಕಳೆದಾಗತ್ತ. ಮತ್ ನಿನ್ ಮಗ ಹೇಳ್ಬೇಕಿಲ್ಲ, ಲಘು ಹೇಳಂತ ಹೇಳಿ ಹೋಗ್ಲಿ ಬಿಡ ಪಂಕಜ, ಏನ್ ಮಾಡೋದು, ಮಕ್ಕಳು ಬಿಡು, ಇನ್ನು ಸಣ್ಣ ವಯಸ್ಸೈತೆ, ದುಡಿತಾರ ಬೇರೆ. ನಮ್ದರ ಏನೈತಿ ಕೆಲಸ, ಕೈಯಾಗ ನೀಗೂ ಅಷ್ಟ್ ದಿನ ಮಾಡುದ, ನೀಗಲ್ದಾಗ ಕುಂದಿರ್ದವ ಅಷ್ಟ. ಅಲ್ರಿ ಗಿರ್ಜಕ್ಕ, ನೀ ಹಿಂಗ್ ಸಲಿಗೆ ಕೊಡಾಕತ್ರಿ ನೋಡ್ರಿ ನಿಮ್ಮನ್ನ, ನಾಳೆ ನಿಮ್ ನೆತ್ತಿ ಮೇಲೆ ಏರ್ ಕುಂದಿರ್ತಾಳಕ್ಕಿಗೆ. ಅದಕ್ಕ ಈಗ್ಲಿಂದ ಹದ್ಬಸ್ನಾಗ ಇಟ್ಕೋದ್ ಕಲೀರಿ ನೀವು ಒಂದಿಟ್ಟು. ಹಂಗೇನಿ ಬಿಡವಾ, ಎಲ್ಲಾರು ತಿಳಿದಾರ ಇರ್ತಾರ ಈಗಿನಾರ. ನಾವರ ಏನ್ ಹೇಳ್ಕೊಡೋದು ಹೇಳ? ಏನ ಅವ್ರಪ್ಪ ಅಮ್ಮ ಎಲ್ಲ ಕಳ್ಸಿರ್ತಾರ, ನಾವು ಹೇಳ್ಕೊಟ್ಟು ಏನ್ ಕಲ್ಸದೈತಿ ಹೇಳಿನ? ಅಯ್ಯ ಹೋಗ ಗಿರ್ಜಕ್ಕ, ನೀನ ಹಿಂಗ ಅಂದ ಆ ಮೂಲಿ ಮನಿ ಶಾರದಾನ್ ಮಗ ಹೆಂಡತಿನ ಕರ್ಕೊಂಡು ಬ್ಯಾರೆ ಆದ. ಅವಳು ಕೂಡ ನಿಮ್ಮ ಸೊಸಿ ಹಂಗನ ಮಳಿ ಮಂಚಿಕ್ಕೆ ಅಲೆಷ್ಟಂದ್ರ 3 ಮತ್ತೊಂದು ಅಂತಿದ್ಲೆಕ್ಕಿ. ಆಕಿನೂ ಒಟ್ಟ ಸಂಸ್ಕಾರ ಇದ್ದಿದ್ದಿಲ್ಲ, ಏನ್ ಇದ್ದಿದ್ದಿಲ್ಲ, ಮಗನ್ ಕರ್ಕೊಂಡು ಓಡಿ ಹೋದ್ಲೆಕ್ಕಿ. ಈಗ ನೋಡು ಅಕ್ಕಿ ಹೆಂಗ ಒಬ್ಬಾಕೆ ಇರ್ತಾಳ ಮನ್ಯಾಗ. ಇನ್ನೊಬ್ಬ ಹುಡುಗ ಫಾರಿನ್ದಾಗ ಇರ್ತಾನ, ಈಕಿ ಇಲ್ಲೇ ಇರ್ತಾಳ. ಬರೋ ಮಠ ಈಕಿನೂ ಕಾಯ್ಬೇಕು. ಹೌದಾ? ಅಯ್ಯ ಗೊತ್ತಿಲ್ ಬಿಡವ, ನಾನು ಈ ಏರಿಯಾಕ್ ಬಂದ ಮೊದ್ಲು ಇಷ್ಟ ದಿನ ಆಯ್ತು. ನೀನು 1-4 ಜನ ಫ್ರೆಂಡ್, ಆ ಶಂಕ್ರಕ್ಕ ಅವ್ರಷ್ಟ ಗೊತ್ತು ನನಗ, ಅಷ್ಟೇನ್ ಗೊತ್ತಿಲ್ವಾ? ಇದಲ್ದೆ ಈ ಬೆಂಗಳೂರು ಸಿಟಿ ಒಳಗೆ ನಮಗೇನ ಕೆಲಸ ಅಂತೆ ನಾವು ಹೊರಗಡೆ ಬರಂಗಿಲ್ಲ. ಅದು ಅಲ್ಲದೆ ಈ ಇದೇನು ಪೂರ್ತಿ ಬೆಂಗಳೂರು ಅಲ್ಲ ಇತ್ತಾಗ ಸಿಟಿನೂ ಅಲ್ಲ, ಇದು ಹಂಗೈತೆ ನಮ್ಮ ಏರಿಯಾ. ಹೌದು ಬಿಡ, ಊರ್ ಬಿಟ್ಟ ಹೊರಗೆ ಐತಿದ್ ಏರಿಯಾ, ಏನ್ ಮಾಡಕ್ಕಾಗಲ್ಲ. ಹೋಗ್ಲಿ ಬಿಡು. ಅದಕ್ಕ ನಾ ಏನ್ ಹೇಳ್ತೀನಿ ಅಂದ್ರ, ನಿನ್ ಸೊಸಿನ ಸ್ವಲ್ಪ ಹದಬಸ್ತಾಗಿ ಇಟ್ಕೊಳ್ಳೋದು ಕಲಿ ಒಂದಿಟ್ಟು. ನೀ ಹದಬಸ್ತಾಗಿ ಇಟ್ಕೊಳಿಕ್ಕಂದ್ರ ನಾಳೆ ಇರೋ ಒಬ್ಬ ಮಗ ಕರ್ಕೊಂಡು ಹೋಗ್ಕಳ. ಆಗ ನಾನು ನೀನು ಗಂಡ ಇಬ್ರು ಕುಂದಿರ್ಬೇಕಾಗತ್ತ ಒಂದು ಮೂಲ್ಯಾಗ. ಆಯ್ತು ತಗೋರಿ ಪಂಕಜ ಅವ್ರೆ, ಈಗೇನ್ ಮಾಡ್ಲಿ ಹೇಳ್ರಿ ನೀವ? ನನಗರ ಏನು ಹೊಳೆಯಂಗಿಲ್ಲ, ನೀವ ಏನಾರ ಐಡಿಯಾಸ್ಗಳನ್ನ ಕೊಡ್ರಿ.
ನಾ ಏನ್ ಹೇಳ್ತೀನಿ ಅಂದ್ರಿ ಗಿರಿಜಕ್ಕರ, ಏನಿಲ್ಲ, ಎಲ್ಲ ನಿಮ್ ಮಗನ್ ಕಣ್ಣಿಗೆ ಕಾಣುವಂಗ್ ಮಾಡ್ರಿ. ಕಾಣುವಂಗ್ ಮಾಡಿದ್ರ ಮಾತ್ರ ನಿಮ್ ಮಗ ನಿಮ್ ಕೈಯಾಗಿರ್ತಾನ. ಇಲ್ಲ ಅಂದ್ರ ತನ್ನ ಹೆಂಡತಿ ಏನ್ ಮಾಡ್ತಾ ಅದ ಖರೆ ಅಂತ ಅಂತಾನ. ನೀವೇನ್ ಮಾಡ್ತೀರಿ ಮತ್ ತಪ್ಪಂತ ಅಂತಾನ. ಏನಿದ್ರು ಕಣ್ಣು ನಿಮ್ ಮಗಗ ಬೀಳ್ತಿರ್ಬೇಕು ಸಸಿ ಮೇಲೆ. ಅವಾಗ ಅವಾಗ ತಪ್ಪು ಮಾಡಿದ್ದೆಲ್ಲ ಹಂಗ ನೀವು ತೋರಿಸ್ತಾ ಹೋಗ್ಬೇಕು. ನೀವೇನು ಮಾಡಕ ಹೋಗ್ಬಾರ್ದ. ಆಯ್ತ್ರಿಪ್ಪ, ನೀವು ಹೇಳಿದ್ ಬಾ ಚಲೋ ಆಯ್ತು. ಈಗ ಮಗ ಎಲ್ಲೋ ಹೋಗಿರ್ತಾನ, ಬರ್ತಾನೀಗ. ಬಂದ ತಕ್ಷಣ ಅವಂಗ ಹೇಳ್ತೀನಿ ನಿಂದರ್. ಏ ಹಂಗೇನಿಲ್ರಿ ಗಿರ್ಜಕ್ಕರ, ನನ್ನ ಎಕ್ಸ್ಪೀರಿಯನ್ಸ್ ನಾನು 4 ಜನ ನೋಡಿರ್ತೀನಲ್ಲ, ಅದಕ್ಕೆ ನಿಮಗೆ ಹೇಳ್ತೀನಿ. ಅದು ಅಲ್ದ ನಮ್ಮ ಮನ್ಯಾಗೂ ಅದಾಳ ಸಸ್ತಿನ, ಹದ್ ಬಸ್ನಾಗ ಇಟ್ಟಲ್ಲೇನ ಅಕ್ಕಿ ಯಾರ ಈಗ ಅದಾಳ. ನಾವೆಲ್ಲ ಹಳ್ಳಿಯಾರ್ರಿ, ಇಂಥ ಒಳಗೊಂದು ಹೊರಗೊಂದು ಬರಂಗಿಲ್ರಿ ನಮಗ. ನಾವೇನಿದ್ರು ನೇರವಾಗಿ ಮಾತಾಡೋದು, ನೇರವಾಗಿ ಹೇಳೋದು. ಹೆಂಗ್ ಮಾಡ್ಬೇಕು ಅನ್ನೋದ ಗೊತ್ತಾಗಲ್ಲ. ಅವಾಗ ನಿಮ್ಮನ್ನ ಕೇಳ್ತೀನಿ ತಗೋರಿ. ಅದಲ್ದ ನಮ್ಮ ಅಕ್ಕ ಒಬ್ಬಕ್ ಚಲೋ ಇದ್ದಳ್ರಿ, ಅಕ್ಕಿಗೊಂದು ಕೇಳ್ಬೇಕಂದ್ರೆ ಅಕ್ಕಿನ ಸ್ವಲ್ಪ ಬಿಸಿ ಅದಾಳ. ಹಂಗಾಗಿ ಎಲ್ಲ ನಿಮ್ಗ ಕೇಳ್ತೀನಿ ತಗೋರಿ ಅಕ್ಕಾರ. ಆಯ್ತ್ರಿ ಅಕ್ಕ, ನಾವು ಬರ್ತೀವ್ರಿ ಪಂಕಜಕ್ಕರ. ನಾವು ಒಳಗೆ ಹೋಗ್ತೀನಿ, ಯಾಕಂದ್ರೆ ನನ್ನ ಮಗ ಬರೋ ಟೈಮ್ ಆತು. ಒಂದಿಟ್ಟು ಚಾ ಅದು ಮಾಡ್ಕೊಡ್ತೀನಿ ಅವಂಗ, ನನ್ನ ಗಂಡಗ ಅವಂಗ. ಹ್ಞೂ, ನಿನ್ ಮಗ ಬಂದಾಗ ಮಾಡ್ರಿ, ಇದನ್ನೆಲ್ಲ ಮಾಡಿ ತೋರಿಸ್ರಿ. ಅಂದ್ರ ಇನ್ನ ಹೆಂಡತಿ ಮಕ್ಕೊಂಡಾಳ ಅಂತ ಗೊತ್ತಾಗ್ಬೇಕ ಅವಂಗ. ಸರಿ ಆಯ್ತ್ರಿ. ಏ ಅತ್ತಿರಿ, ಕಸ ಹಾಕೋದ್ ಮುಗಿತ ಏನ? ನಿಮ್ ಮಾತಲ್ಲೇ ನಡೆಸ್ತಿರೋ? ಅಯ್ಯ ಬಂದೆ ಸಸಿ ಮುದ್ದ ಬಂದೆ. ಹಾ, ಮಾತ್ ಸಿಕ್ರ ಹಂಗ ನೀವು ಅಲ್ಲೇ ಮಾತಾಡ್ಕೊಂತ ನಿಂದಿರ್ತೀರಿ. ನಾನು ಊರಿಗೆಲ್ಲ ಬುದ್ಧಿವಾದ ಹೇಳ್ತೀನಿ. ನಮ್ಮ ಮನೆಯಿಂದ ನನಗೆ ಹತ್ತೋಟಿ ಒಳಗಿಟ್ಟು ಬರೋವಲ್ ನನಗ. ಏನ್ ಮಾಡೋದು ಹಂಗ. ಅವ ಪಾರ್ಪ ತಗೋರಪ್ಪ, ಚಾ ಕುಡಿ. ಜಾಕ ಮಾಡು. ನಿಂಗೇನ್ ಮಾಡಿ ಕೊಟ್ಲಿ ಈಗ? ಒಂದ್ ರೊಟ್ಟಿ, 4 ರೊಟ್ಟಿ, ಪಲ್ಯ ಕಟ್ಲಲ್ಲ. ಯಾಕವಾ ನೀ ಮಾಡ್ತಿ? ಈಗ ಇನ್ನ ಮಕ್ಕೊಂಡಾಳೇನು? ಮಕ್ಕೊಂಡ ಪಾಪ, ರಾತ್ರೆಲ್ಲ ಕೆಲಸ ಮಾಡಿರ್ತಾಳ. ಮಕ್ಕಳು ಬಿಡ. ಅಲ್ವಾ ನಿಂದರ್ ಒಂದಿಟ ಬರ್ತೀನಿ. ಏ ಶುಭಲಕ್ಷ್ಮಿ ಎದ್ದೇಳ. ಗುಡ್ ಮಾರ್ನಿಂಗ್ ರೀ. ಓ ನಂಗ ಚಾ? ಹ್ಞೂ, ನಿಂಗ ಬೆಡ್ ಕಾಫಿ ಕೊಡ್ತೀನಿ, ಎದ್ದೇಳ. ಏನಪ್ಪಾ, ನಮ್ಮ ಯಜಮಾನ್ರಿ ಇವತ್ತು ಒಳ್ಳೆ ಮೂಡ್ನಾಗ ಅದಾರ, ಬೆಡ್ ಕಾಫಿ ಕೊಡಕತ್ತಾರಲ್ಲ. ಅಲ್ಲ ಕಣೆ, ಟೈಮ್ ಎಷ್ಟಾಗಿದ್ ಗೊತ್ತನ? 8:45. ನಾನು ಆಫೀಸ್ಗೆ ಹೋಗ್ಬೇಕು 10 ಗಂಟೆ ಅಂದ್ರ. ನೀ ಇನ್ನೂ ಮಲ್ಕೊಂಡೇ ಇದೆಯಲ್ಲ. ಅಲ್ಲ, ನಂಗ ಬಾಕ್ಸ್ ಕಟ್ಬೇಕನ್ನೋದು ಗೊತ್ತಾಗಲ್ಲ ನಿನ್ಗ? ಅದು ಅಲ್ದ ಅವ್ವ ಮಾಡಾಕತ್ತಾಳ ಎಲ್ಲ ಕೆಲ್ಸನೂ, ಮನಿ ಕೆಲ್ಸ. ಅಲ್ಲ, ನಿಮ್ಗ ಗೊತ್ತೈತಿ ಸ್ವಲ್ಪ ಲೇಟ್ ಆತ್ ನಾನ್ ಮಲ್ಕೊಳ್ಳೋದು. ಅಲ್ಲ, ರಾತ್ರಿ 12 ಗಂಟೆ ಕೆಲಸ ಮುಗಿಸ್ಕೊಂಡ್ ಮಕ್ಕೊಂಡಿನಿ, ಸ್ವಲ್ಪ ಲೇಟ್ ಆಗಿ ಎದ್ದೀನಿ. ಹಂಗ್ಯಾಕ್ ಮಾಡಕತ್ತೀರ ಅಂದಿಟ್ಟು? ಅದು ಅಲ್ದ ಅತ್ತಿಯಾರ್ ಮಾಡಿದ್ರ ಏನಾತ್? ಎಲ್ಲ ಕೆಲಸ ಮಾಡ್ಬೇಡಂತ ನಾನೇನ್ ಹೇಳಂಗಿನೂ ಇಲ್ಲ, ಮಾಡಂತೂ ಹೇಳಂಗಿಲ್ಲ. ನಾ ಎದ್ದು ಮಾಡ್ತೀನಿ. ಯಾವಾಗ ಎದ್ ಮಾಡ್ತಿ? 11ಕ್ಕೆ ಎದ್ ಮಾಡ್ತೇನ? ಎಲ್ಲಾರು ನಾಷ್ಟ ಮಾಡಿ ಹೋಗೋ ಟೈಮಿಗೆ. ಅಲ್ರಿ ಹಂಗಲ್ಲ, ಹೇಳ್ತೀನಿ ಅಂತ ಏನಲ್ಲ, ಒಂದ್ 10 ನಿಮಿಷ ಮಕ್ಕಳಕ್ಕ ಬಿಡಂಗಿಲ್ಲ ಅಂದ್ರೆ ಹೆಂಗ ನೀವು? ಮದುವೆಗೆ 1 ತಿಂಗಳಾಗಿಲ್ಲ, ಜಾಬ್ ತೊಳ್ಕೊಡಕತ್ತೆ ನನಗ ನೀನ? ಅಲ್ರಿ, ಜಾಬ್ ಕೊಡೋದಲ್ಲ, ನಾ ಏನ್ ಹೇಳಕತ್ತೀನಿ ನಿಮ್ಗೆ ಅರ್ಥ ಆಗೋಲ್ದ. ಸಾಕು ಎದ್ದು ನಡಿ. ಎದ್ದು ನಂಗೆ ನಾಷ್ಟ ಮಾಡು. ಆಮೇಲೆ ಅಪ್ಪಗ ಈಗ ಚಾ ಮಾಡ್ಕೊಡು. ಆಮೇಲೆ ನಮ್ಗೆಲ್ಲ ನಾಷ್ಟ, ರೊಟ್ಟಿ ಅದೆಲ್ಲ ಮಾಡಿ ಬುತ್ತಿ ಕಟ್ಟು. ಆಮೇಲೆ ನಮ್ಮ ತಂಗಿ ಬರ್ತಾಳೆ ಈಗ, ಎಲ್ಲ ಅಡ್ಗೆ ಮಾಡಿ ಹೇಳು. ಆಯ್ತು. ಅತ್ತಿರಿ ಬಾವ, ಈಗ ಎದ್ದು ಬಂದೆ. ತಗೋ ಚಾ ಕುಡಿ. ಚಾ ಕುಡಿದು ಫ್ರೆಶ್ ಅಪ್ ಆಗಿ ಏನ್ ಮಾಡ್ತೀನಿ ನೋಡುವ. ಸರಿ, ನಾ ಅಡ್ಗೆ ಮಾಡ್ತೀನಿ ಬರ್ರಿ. ಇತ್ತಾಗ ಬೇಡ, 2 ನಿಮಿಷ ನಾನು ಪಟ ಮಾಡಿ ಕಟ್ತೀನಿ ಅವಂಗ. ಇಲ್ಲಿ ಬರ್ರಿ, ನಾ ಮಾಡ್ತೀನಿ. ಅವ್ರು ಮತ್ತೆ ಬೇಜಾರು ಮಾಡ್ಕೊಂತಾರ. ನಾ ಬಡ ಮಾಡ್ತೀನಿ ಬರ್ರಿ. ಇಲ್ಲಿ ಬಿಡವ, ನಾ ಎಲ್ಲ ಮಾಡ್ತೀನಿ. ನಿಂಗ ರಾತ್ರಿ ಎಲ್ಲ ಕೆಲಸ ಮಾಡಿರ್ತಿ, ಸುಸ್ತಾಗಿತ್ತಿ, ಹೋಯ್ ಮಕ್ಕ ಹೋಗಿನ ಸ್ವಲ್ಪ. ಬ್ಯಾಡ್ರಿತ್ತೆ, ನಾ ಮಾಡ್ತೀನಿ ಬರ್ರಿ. ಆಮೇಲೆ ನನ್ನ ಮಗಗ ರೊಟ್ಟಿ ಮಾಡ್ಬೇಕು. ನಿಂಗೆ ರೊಟ್ಟಿ ಬರುತ್ತಾನ? ಬರಲ್ಲಲ್ಲ. ಇವತ್ತೊಂದಿನ ಚಪಾತಿ ಮಾಡ್ಕೊಡ್ತೀನಿ. ನಾಳೆ ನಿಮ್ ಕಡೆಯಿಂದ ಹೇಳಿಸ್ಕೊಂತೀನಿ ರೊಟ್ಟಿ ಮಾಡೋದು ಹೆಂಗ ಅಂತ ಹೇಳಿ. ಆಮೇಲೆ ನೀವೇನೋ ಮಾಡ್ತೀನೋ ಪಿಜ್ಜಾ ಪಾಜಾ ಅವೆಲ್ಲ ನಮ್ಗೆ ಸರಿ ಹೋಗಲ್ಲ. ಚಂದಂಗೆ ಅಡ್ಗೆ ಮಾಡು. ಅನ್ನ ಸಾರು ಪಲ್ಯ, ಬೆಳಗ್ಗೆ ಒಂದಿಟ್ಟು ಉಪ್ಪಿಟ್ಟು. ಆಯ್ತ್ರಿ ಮಾಡ್ತೀನಿ. ಸುಬ್ಲಕ್ಷ್ಮಿ ಏನ ಈ ಹುಡುಗಿನ ಎಷ್ಟು ಓದಿರಿದ್ರು ನಾ ಅನ್ನಂಗಿಲ್ಲ, ಕದ ಹಾಕೊಂಡು ಕುಂತ ಬಿಡ್ತೈತಲ್ಲ ಇದು. ಏನುವಾ ಕರೆದೆಲ್ಲ? ಏನಪ್ಪ ನಿನ್ನ ಹೆಸರು ಸುಬ್ಲಕ್ಷ್ಮಿನಾ? ನೀನ್ ಹೆಂಡತಿನ ಕರೆಗತ್ತಿ ನೀ ಬರ್ತೀಯಲ್ಲ. ಆಕೆನ ಕೆಲಸ ಮಾಡಾಕತ್ತಾಳ. ಆಕಿ ದಿನ ಮುಗುದಿಲ್ಲ, 8 ಗಂಟೆಗೆ ಮುಗಿತೈತದ. ಏನ್ ಹೇಳ, ನಾನು ಮಾಡ್ತೀನಿ. ಒಂದ್ ಗ್ಲಾಸ್ ನೀರ್ ತಗೊಂಡ್ ಬರಪ್ಪ. ಆಯ್ತು, ತರ್ತೀನಿ ನಿಂದ್ರ. ಬಂದ್ಯಾ? ಈಗ ಹೆಂಗೈತ್ ಮೈಯಾಗ? ಹಂಗ ಐತಿ, ಏನ್ ಮಾಡಕ್ಕಾಗಲ್ಲ. ಹಂಗ್ಯಾಕಂತೀಯ? ಏನಾತ್ ಹೇಳ? ಏನ್ ಮಾಡೋದು ಹೇಳ, ಆಡ್ಕೊಳಾರ ಮುಂದೆ ಅಡ್ಕಿ ಬೆಟ್ಟ ಆಗಿಬಿಟ್ಟಿವಿ ನಾವು ಈಗ. ಒಮ್ಮೆ ನೀನ ನಂಗೆ ಧೈರ್ಯ ತುಂಬಿ ಈಗ ನೀನ ಮಾತಾಡ್ತೀಯಲ್ಲ. ಹಂಗ ನೋಡ್ರಿ, ಏನ್ ಮಾಡೋದು, ಇರೋ ಅಷ್ಟ್ ದಿನ ಹಂಗ ಎಲ್ಲ ಚಲೋ ಅನ್ಕೊಂತ ಹೋಗುದು. ಅವ ತಗೋಬೇ. ಅಯ್ಯ ಚಲೋ ಆತ್ ಕೊಡಪ್ಪ. ನಿನ್ ಹೆಂಡತಿಗೆ ಕೆಲಸ ಮುಗಿತಂದ್ರ ಒಂದಿಟ ಬಾ ಅಂತನ್ನ. ನಾಳೆ ಆಶಾ ಬರ್ತಾಳ ನಿನ್ ತಂಗಿ. ನೀನೇನ್ ಆಫೀಸ್ಗೆ ಹೋಗ್ತೇನ್ ಇರ್ತೀಯ ಮನ್ಯಾಗ? ಅವ ನನ್ ಕೆಲಸ ಐತ್ಬೇ, ನಾ ಹೋಗಿರ್ತೀನಿ. ನಾ ಸಾಯಂಕಾಲ ಇರೋ ಅಂತೇಳಿ ನಾ ಬಂದ್ ಮಾತಾಡ್ತೀನಿ ಕಿಚಡಿ. ಅಲ್ಲ, ನಿಮ್ಮ ಮಾವ ಬರ್ತಾನ? ಅವ ಮೊದ್ಲ ಬರೋದ ಯಾವಾಗಾರ ಬರ್ತಾನವ? ಇರ್ಲಿ ಅಳವ, ಬರ್ತೀನಿ. ನಾ ಎಲ್ಲ ಸಾಯಂಕಾಲ ಬರ್ತೀನಿ ಅಂತ ಏನಲ್ಲ, ಸಾಯಂಕಾಲ ಬಂದು ಮಾತಾಡ್ಸ್ತೀನಿ. ನಮ್ಮ ಮಾವಾರ ಫೋನ್ ಹಚ್ಚಿರ್ತೀನಿ ತಗೋ. ಅನ್ನ ಫ್ಯಾಕ್ಟ್ರಿ ಕಡೆ ಹೋದ್ರೂ ಮಾತಾಡ್ಸ್ಕೊಂಡು ಬಂದಿರ್ತೀನಿ. ಆಯ್ತಾಯ್ತು.
ಯಾಕೆ ಅಷ್ಟೊಂದು ಇರೋಡ್ಕೆಗೆ ಏನೋ ಗಟ 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 ಕುಡಿಯಕತ್ತಿಯಲ್ಲ ಏನಂದ್ರೆ ನಿಮ್ ಗೆಳತಿಯಾರು ಅಯ್ಯ ಅವ್ರೇನಂತಾರ್ರಿ ಅವರು ಬೇಜಾರು ಮಾಡ್ಕೊಂಡು ಅದ ಜಾತಕದ್ದು ಹೇಳಿದ್ನ ಅದ್ರಾಗ ಒಂದಿಟ್ಟು ಸೊಲ್ಯೂಷನ್ ಕೊಟ್ರು ಅವ್ರು ಒಂದಿಟ ಅದೇನ ಇದಕ್ಕೆ ಹೋಗ್ಬೇಕಂತ ಸುಬ್ರಹ್ಮಣ್ಯಗ ಹೋಗಿ ಬಂದು ಅಲ್ಲೇನ ಮಾಡಿಸ್ಬೇಕಂತ ಅದಕ್ಕೆ ಇವನ್ ಜ್ಯೋತಿಷ್ಯನ ಕೇಳಿ ಮಾಡಂತ ಹೇಳಿದ್ರು. ಹೌದಾ ಆಯ್ತು ಅವ್ರು ಹೇಳಿದಂಗ ಮಾಡೋಣ. ನಾನು ನಾಳೆಗೆ ಒಂದಿಟ್ಟು ಪೋಸ್ಟ್ ಆಫೀಸಿಗೆ ಹೋಗಿ ಬರ್ತೀನಿ ಮಗಳು ಬಂದಾಗ ಮನೆಗೆ ಅಂತ ಹೇಳಿ ನಾ ಬರ್ತೀನಿ ಸಾಯಂಕಾಲ ಏನ. ಅಲ್ಲ ನಿಮ್ಗೆ ಯಾವತ್ತಿ ಕೆಲಸ ಇರಲ್ಲ ನಾಳೆ ಇಟ್ಕೊಂತೀರೇನ ಇಷ್ಟ ದಿವಸ ಬಿಟ್ಟಿರಿ ಅಂತ ಇನ್ನೊಂದಿನ ಬಿಡಕ್ಕಾಗಲ್ಲನ ಮುಂದಿನ ವಾರ ಹೋಗಂತ ಹೇಳ. ಬೇಡ ನಾಳೆ ನಾ ಲಾಸ್ಟ್ ಡೇಟ್ ಐತಿ ಅದನ್ನ ಸಬ್ಮಿಟ್ ಮಾಡ್ಬೇಕಂತ ಪೇಪರ್ ಮಗ ಹೆಂಗಾದ್ರೂ ಅತ್ತ ಹೋಗೋಣ ಅತ್ತ ಹೋಗಿ ಬರ್ತೀನಿ. ರಾಜು ಹಾಪ ಹೇಳ. ನಾಳೆ ನಿನ್ನ ಆಫೀಸ್ಗೆ ಹೋಗ್ಬೇಕಾದ್ರೆ ನನ್ನನ್ನು ಕರ್ಕೊಂಡು ಹೋಗಪ್ಪ. ನಾನು ಅಲ್ಲಿ ಪೋಸ್ಟ್ ಆಫೀಸಿಗೆ ಬಿಡ ನಂದೊಂದಿಟ್ಟು ಕೆಲಸ ಐತಿ ಅದೇನೋ ಇದು ಪೆನ್ಷನ್ದು ಪ್ರಾಬ್ಲಮ್ ಆಗೈತೆ ನಾ ಎಲ್ಲ ಮಾಡ್ಕೊಂತೀನಿ. ಅಪ್ಪ ನಾ ಎಲ್ಲ ಮಾಡ್ತೀನಿ ಬಿಡ ಈ ಶನಿವಾರ ನಾ ಹೆಂಗಾರ ಖಾಲಿನೇ ಇರ್ತೀನಿ ಮಾಡ್ತೀನಿ. ಈ ಶನಿವಾರ ಸೆಕೆಂಡ್ ಸ್ಯಾಟರ್ಡೆ ಅಲ್ಲೇನೋ ಬೇಡ ಬಿಡು ನಾ ಎಲ್ಲ ಹೋಗ್ತೀನಿ ಹಂಗ ಮುಂದೆ ಹಾಕೊಂಡು ಹೋದ್ರೆ ಹಂಗ ಹೋಗ್ಬೇಕಾಗ್ತದೆ. ಆಯ್ತಳಪ್ಪ ಬೆಳಿಗ್ಗೆ ಒಂದು 10 ಗಂಟೆಗೆ ಬಿಡ್ತೀನಿ ನಿಮ್ಮನ್ನ ಅಲ್ಲಿ. ಆಯ್ತು ನಾನೊಂದಿಟ್ಟು ಹೊರಗೆ ಹೋಗಿ ಬರ್ತೀನಿ. ಆಯ್ತು ನಿಮಗೆ ಊಟಕ್ಕೆ ಏನು ಮಾಡ್ರಿ ಈಗ ರೊಟ್ಟಿ ಮಾಡಲೆ ಏನು ಮಾಡಲೆ? ಏನ್ ಬ್ಯಾಡ ಬಿಡ ನಿನಗ ಸುಸ್ತಾಗೈತಿ ಇವತ್ತ ಅನ್ನ ಸಾರು ಮಾಡು. ಆಯ್ತು ಮಾಡ್ತೀನಿ ತಗೋ. ಅಲ್ಲ ಆಶಾ ನಾಳೆಗೆ ಎಷ್ಟೊತ್ತಿಗೆ ಬರ್ತೀವ ನೀನು? ನಾನು ನನ್ನ ಗಂಡ ಫ್ಯಾಕ್ಟ್ರಿಗೆ ಹೋಗ್ಬೇಕಾದ್ರೆ ನಾನು ಅಲ್ಲೇ ಬಿಟ್ಟೊಕ್ಕನ ಅದ ದಾರಿಗೆ ಹೋಗ್ಕಣ್ಲಾ ಬಿಟ್ಟೊಕ್ಕಿನ ಅಂತ ಹೇಳೋಣ. ನೀ ಏನು ನನಗೋಸ್ಕರ ಕಾಯ್ಬೇಡ ಏನ ನಾನು ಬರ್ತೀನಿ. ನಾ ಬರೋ ಟೈಮಿಗೆಲ್ಲ ಬರ್ತೀನಿ ಏನ. ಅಲ್ಲಿ ಮಗಳ ನಿಮ್ಮ ಅಣ್ಣ ಮತ್ತೆ ಆಫೀಸ್ಗೆ ಹೋಗ್ಕಣ ಅಷ್ಟು ಇಬ್ರು ಬಂದ್ರೆ ಭಾಳ ಚಲೋ ಆಗುತ್ತೆ ಅದಕ್ಕೆ. ಅವ ನೀ ಏನು ಅಣ್ಣಂಗೆ ಲೇಟಾಗಿ ಹೋಗಂತ ಹೇಳ್ಬೇಡ ಪಾಪ ಒಂದು ಆಫೀಸ್ ಲೇಟ್ ಆಗುತ್ತೆ. ನಾ ಸಾಯಂಕಾಲ ತನಕ ಇರ್ತೀನಿ ಬರ್ತಾನೆ ಮತ್ತು ನಮ್ಮ ಮನೆಯವರು ಸಾಯಂಕಾಲ ಕರ್ಕೊಂಡು ಹೋಗಕ್ಕೆ ಬರ್ತಾರೆ. ನಾ ಅಲ್ಲಿ ತನಕ ಇರ್ತೀನಲ್ಲ ನೀ ಏನು ಟೆನ್ಷನ್ ಮಾಡ್ಕೋಬೇಡ. ಅವ್ರಿಗೆ ಹೋಗಕ್ಕೆ ಹೇಳೇನ ನಾನು ಇವತ್ತೊಂದು ದಿನ ಇದ್ರೂ ಇರ್ತೀನಿ ಒಂದೆರಡು ದಿನ ಇದ್ವಾ ಅಂತ ಮತ್ತೆ ಏನು ಹೇಳ್ಯಾರ. ಆದರೂ ಅವ ನೀನು ಅತ್ಯಾರಿಗೆ ಒಂದು ಮಾತು ಹೇಳ್ಬೇಕಿಲ್ಲ ಹಿಂಗಾಗೈತೆ ಅಂತೇಳಿ. ಅಯ್ಯ ತಂಗಿ ಏನಂತ ಹೇಳ ನಾನಾ ದುಃಖದಾಗಿದ್ದೆ. ಅದು ಅಲ್ಲದೆ ಬೀಗರಿಗೆ ಮತ್ತೆ ಅವರು ಸರಿಯಾಗಿ ಒಂದು ಮಾತಾಡಂಗಿಲ್ಲವ ನಾವು ಜೋಡಿ. ಹಾಗಾಗಿ ಇದೊಂದು ಆಗೈತೆ ಅಂದ್ರೆ ಮತ್ತೆ ಏನಾರ ಅಂತಾರೆ ನಿನಗಂತೆ ನಾನು ಏನು ಹೇಳಕ್ ಹೋಗಿಲ್ವ. ಹೌದನ ನಮ್ಮತ್ತಿ ನನಗೆ ಏನು ಹೇಳಿಲ್ಲ ನೀ ಹೆಂಗೆ ಹೊಂಟಿ ಅಂತಂದ್ಲ ಅದಕ್ಕೆ ನಾನು ಅಂದೆ. ಹೌದನ ಹೇಳ್ಬೇಕಿತ್ತನವ ಏನೋ ನನಗೂ ಭಾಳ ಬೇಜಾರಾಗಿತ್ತಲ್ಲ ಹಂಗಾಗಿ ನಾನು ಹೇಳಕ್ ಹೋಗಿಲ್ಲ. ಮತ್ತೆ ನೋಡಿ ಎಂತ ಮಾಡ್ತಾನ ಅಂತಂದಾರಂತ ಹೇಳಿ. ಹೋಗ್ಲಿ ಬಿಡವ ನಾ ಏನೋ ಈಗ ಸಂಭಾಯಿಸಿನಿ ಏನು ನಡೆಯುತ್ತೆ. ನೆಕ್ಸ್ಟ್ ಟೈಮ್ ಏನಾರ ಆತಂದ್ರೆ ಸ್ವಲ್ಪ ಹೇಳ್ತೀರಿ ನನಗೆ. ಆಯ್ತಾಯ್ತು ನೀ ಬಾ ನಿನ್ನ ಗಂಡ ಹೆಂಗಾರು ಕಾರ್ನ ಕರ್ಕೊಂಡು ಬರ್ತೀನಿ ಅಂದಲ್ಲ ಬಂದು ಹೋಗುವ. ಯಾಕಂದ್ರೆ ನಾವಂತರೂ ಬರೋ ಯೋಗ್ಯತೆ ಅಂತೂ ಇಲ್ಲ ನಿಮ್ಮ ಮನೆಗೆ. ನಿಮ್ಮ ಅತ್ತಿ ಒಂಥರ ಮಾಡ್ತಾಳೆ ನಮಗೆ. ನಾವು ಇಲ್ಲಿಂದನೇ ನಿನ್ನ ಖುಷಿ ನೋಡ್ತೀವಿ. ಒಟ್ಟು ನೀ ಆರಾಮಿದೆಯಲ್ಲ ಸಾಕು. ದೊಡ್ಡ ಮನೆಗಂತೂ ಕೊಟ್ಟಿ ಅನ್ನೋ ಖುಷಿ ಐತಾ ಅಷ್ಟ. ಯಾಕೆ ಇದನ್ನು ಮಾಡ್ಕೊಂತಿ ಎಡೆ ಬಿದ್ದರೆ ನಿಮ್ಮ ಮನೆಗೆ ಬಂದಿರ್ತೀನಿ ಏನು ಟೆನ್ಷನ್ ಮಾಡ್ಕೋಬೇಡ. ಇಲ್ಲೇ ಸಮೀಪ ದಾರಿಗೆ ಕೊಟ್ಟು ನಾನೇನು ದೂರ ದಾರಿಗೆ ಏನು ಕೊಟ್ಟಿಲ್ಲ. ಅದಲ್ಲದೆ ನನ್ನ ಗಂಡ ಏನು ಹಂಗೇನಿಲ್ಲ ಬಂದು ಬಿಟ್ಟು ಹೋಗಂದ್ರೆ ಮಾವರು ನೀನು ಹೋಗಂತ ಇದ್ರೆ ಅದು ಸ್ವಲ್ಪ ಏನೋ ಲೇಟ್ ಆಯ್ತು ನಿನ್ನೆ ಬರಾಕಿದ್ದೆ ನಾನು. ಆಯ್ತಳವ ಆಯ್ತು ಊಟ ಟೈಮ್ ಆಗೈತಿ ಊಟ ಮಾಡ್ಬೇಕು. ಆಯ್ತಳವ ನಾ ಅಲ್ಲೇ ಬಂದು ಮಾತಾಡ್ತೀನಿ ನೀನು ಯಾಕೆ ಬಂದಿಲ್ಲ ಅಂತೇಳಿ. ಆಯ್ತು ಇಲ್ಲವ ಕಾಲೊಂದು ನೋವಾಕತ್ತವು ಏನು ಮಾಡಲಿ ಅವ್ರಿಗೆ ಅಡುಗೆ ಈಗ ಯಾಕೋ ತಲೆ ಅಂದ ದಿಮ್ಮು ಹೋಗಲ್ದು. ಏನಾರ ಒಂದಿಟ್ಟು ಚಲೋ ತಂಗ ಅಡುಗೆ ಮಾಡ್ಕೊಂಡು ತಿಂದ್ರಾತು. ಏನು ಮಾಡಕ್ಕ ಮನಸ್ಸು ಬರವಲ್ಲ ನೋಡು. ಆದರೂ ನನ್ನ ಗಂಡಿಗೆ ಏನಾರು ಬಿಸಿದು ಮಾಡ್ಬೇಕು. ಏನೈತಿ ಈಗ ಅನ್ನ ಐತೆ ಒಂದಿಟ್ಟು ಸಾರು ಐತಿ. ಏನು ಮಾಡಲಿ ರೊಟ್ಟಿ ಮಾಡಿದ್ರೆ ತಗೋ. ರೊಟ್ಟಿ ಒಂದೆರಡು ಬದ್ನಿಕಾಯಿ ಪಲ್ಯ ಮಾಡಿದ್ನಂದ್ರೆ ಚಲೋ ಹಚ್ಕೊಂಡು ತಿಂತಾನ. ನನ್ನ ಮಗನೂ ತಿಂತಾನ. ಆಕೇನು ತಿಂತಾಳನ ಅತ್ತಿರಿ ಅವಾಗಲೇ ಕರೆದ್ರಲ್ರಿ? ಹ್ಞೂ ನಾ ಅವಾಗ ಕರೆದೇನಿ ಈಗ ಬಂದೆಲ್ಲ. ಅತ್ತಿರಿ ನಂದು ಲಾಗೌಟ್ 8 ಗಂಟೆಗೆ ರೀ ಹಾಗಾಗಿ ನಾನು ಎದ್ದು ಬರಕ್ಕೆ ಬರಲ್ರಿ. ಅದು ಅಲ್ಲದೆ ಬರೋ ಮುಂದಾಗ ಅದೇನೋ ಮೀಟಿಂಗ್ ಇಟ್ಟಿರ್ತಾರ್ರಿ ನಮಗೆ ಹಂಗಾಗಿ ಬರ್ಲಿಲ್ರಿ ಅತ್ತೆ. ನಿಮ್ಮ ಮಗಗೆ ಹೇಳಿದ್ದೇನೆ ರೀ. ಏನವ ನಿಮ್ಮ ಆಫೀಸಿದ್ದು ನಮಗೇನೋ ಅರ್ಥ ಆಗಲ್ಲ. ಹೋಗ್ಲಿ ಈಗ ಅಡುಗೆ ಏನು ಮಾಡಲಿ ಹೇಳ. ಅತ್ತಿರಿ ನಾ ಮಾಡ್ತೀನಿ ತಗೋರಿ. ಎಲ್ಲಿ ತಗೋ ನಿನಗೂ ಭಾಳ ದಿನ ಆಗೈತಿ ಏನಾರ ಮಾಡ್ತೀನಿ ತಾಳ. ಬೇಡ್ರಿ ಅತ್ತೆ ಯಾಕಂದ್ರೆ ಬೆಳಗ್ಗೆಯಿಂದ ನಿಮಗೂ ಏನೋ ಆರಾಮಿಲ್ಲ ಅನ್ನಕತ್ತಾರ ಇವ್ರು. ಸುಮ್ಮನೆ ನಾನ ಮಾಡ್ತೀನಿ ಸಾರಿ. ಮತ್ತೆ ನಿಂಗೆ ರೊಟ್ಟಿ ಮಾಡಕ್ಕೆ ಬರುತ್ತಾನವ? ಅತ್ತೇರಿ ರೊಟ್ಟಿ ಬರಲ್ರಿ ಚಪಾತಿ ಮಾಡ್ತೀನಿ ರೀ ಬೇಕಾರೆ. ಯಾಕಂದ್ರೆ ನಾನು ಹಾಸ್ಟೆಲ್ದಾಗಿದ್ನಲ್ಲ ಹಂಗಾಗಿ ಭಾಳ ರೊಟ್ಟಿ ಕಲ್ತಿಲ್ರಿ ನಾ. ಹೋಗ್ಲಿ ನಾ ಕಲಿಸ್ಕೊಡ್ತೀನಿ ಬಾ ಈಗ. ಆಯ್ತು ರೀ ಅತ್ತೆ ಹಂಗಾರೆ. ಒಂದು ಬೊಗನಾಗ ಬಿಸಿನೀರು ತಗೋ. ಬಿಸಿನೀರು ಕಾಸಕ್ಕಿಡು. ಬಿಸಿನೀರು ಕಾಸಿದ್ಮೇಲೆ ರೊಟ್ಟಿ ಹಿಟ್ಟು ಇರ್ತೈತಲ್ಲ ಅದನ್ನ ಅದಕ್ಕೆ ಹಾಕು. ಏನ ತಿರಿ ಗಟ್ಟಂಗ ಮುದ್ದಿ ತಿರಿದು ಗೊತ್ತೈತಿಲ್ಲ ಹಂಗ ಗಟ್ಟಂಗ ತಿರಿದು ಹದ ಬರ್ತಾ ಹದ ಬಂದ್ಮೇಲೆ ಚರ ನಾದ್ಕೊಂಡು ಒಂದಿಟ್ಟು ಹಿಟ್ಟಕ್ಕೋ ಇದು ಹಿಟ್ಟಕ್ಕೊಂಡು ಚರ ನಾದಿ ಕೈಲೆ ತಟ್ಟಬೇಕು ನೋಡು. ಆಯ್ತು ರೀ ಅತ್ತೆ. ಅತ್ತೆ ಒಂದು ಕೆಲಸ ಮಾಡ್ಲಿಲ್ರಿ ಇವತ್ತೊಂದಿನ ಇದನ್ನ ಮಾಡ್ತೀನಿ ರೀ ಚಪಾತಿ. ನಾಳಿಂದ ರೊಟ್ಟಿ ಮಾಡ್ತೀನಿ ರೀ ಆಯ್ತು ರೀ. ಏನಂದ್ರೆ ನಿಮ್ಮ ಅವ್ಗೆ ಬರಂಗಿಲ್ವಾ ಹಲ್ಲಿಗೆ? ನಿಮ್ಮ ಅವ್ಗೆ ಚಪಾತಿ ಆಗಿ ಬರಲ್ಲ ಹಲ್ಲಿಗೆ. ಅವ್ಗೆ ಹಲ್ಲು ಸ್ವಲ್ಪ ಗಟ್ಟಿಲ್ಲ. ರೊಟ್ಟಿ ಆದ್ರೆ ತಿಂತಾನ ಇಲ್ಲ ಅಂದ್ರೆ ತಿನ್ನೋದೇ ಇಲ್ಲ. ಬರೀ ಅನ್ನ ಗುಳುಂಗುಳು ನುಂಗ್ತಾನ. ಅದು ಅಲ್ದ ಅನ್ನ ತಿಂದ್ರೆ ಎಲ್ಲಿ ಶಕ್ತಿ ಬರುತ್ತೆ ನಮಗೆಲ್ಲ. ನಾವು ಉತ್ತರ ಕರ್ನಾಟಕ ಮಂದಿ ನಮಗೆಲ್ಲ ಏನಿದ್ರು ಜೋಳದ ರೊಟ್ಟಿ ಬಡದ್ರನ ಸಮಾಧಾನ. ಹೌದನ್ರಿ? ಕಲಿತೀನಿ ರೀ ಅತ್ತ ನಾನು ಕಲಿತೀನಿ ರೀ. ಕಲಿ ಅಂತ
ಈಗ ನಾ ಹೇಳಿದಂಗ್ ಮಾಡಿದ್ರ ಮಾಡ, ಇಲ್ಲ ಅಂದ್ ಸರಿ ನಾನ ಬರ ಮಾಡ್ತೀನಿ. ಆಯ್ತ್ರಿ ಅತ್ತೆ, ಹಂಗಾರ ಇವತ್ತೊಂದಿನ ಮಾಡ್ರಿ. ಹಂಗಾರ ನಾ ಪಲ್ಯ ಮಾಡ್ಕೊಡ್ತೀನಿ ತಗೋರಿ. ಆಯ್ತು, ಬದ್ನಿಕಾಯಿ ಪಲ್ಯ ಮಾಡ. ಬದ್ನಿಕಾಯಿದು ಹಂಗ ನಾರ್ಮಲ್ ಪಲ್ಯ ಗೊತ್ತ್ರಿ, ಎಣ್ಗಾಯಿ ಗೊತ್ತಿಲ್ರಿ ನಂಗ. ನಾರ್ಮಲ್ ಮಾಡ. ಎಣ್ಗಾಯಿ ಪಲ್ಯನೇ ಏನಿಲ್ಲ, ಅದ ಸ್ವಲ್ಪ ಹಾಕೊಡೋದು ಮಾಡೋದ, ತುಂಬಿ ಮಾಡೋದು ನಾನು ಇನ್ ಕಲಿಸ್ಕೊಡ್ತೀನಿ. ಈಗ ಹಂಗ ನಾರ್ಮಲ್ ಮಾಡ. ಆಯ್ತ್ರಿ ಅತ್ತೆ. ಏನಿಬ್ರು ಅತ್ತಿ ಸೊಸಿ ಅಡ್ಗೆ ಮನೆ ಸೇರ್ಕೊಂಡ್ಬಿಟ್ರಲ್ಲ. ನೀವು ರೊಟ್ಟಿ ಮಾಡಿದ್ರತ್ತಂತ ಬಂದಿನಿ ನೋಡ್ರಿ. ಬ್ಯಾಡ್ ಬಿಡ, ಏನ್ ರೊಟ್ಟಿ ಮಾಡ್ತಿ, ಅನ್ನ ಸಾರು ಮಾಡು ಸಾಕು. ನಂಗೂ ಇವ್ರ ಮನ್ಯಾಗ ಒಂದಿಟ್ಟು ಸ್ವೀಟ್ ತಿಂದ್ ಬಂದಿನ ಒಂದಿಟ್ಟು. ಅಲ್ರಿ, ನೀವ್ ಯಾಕೆ ಸ್ವೀಟ್ ತಿನ್ನಕ್ ಹೋದ್ರಿ? ನೀವು ಮೊನ್ನೆ ಶುಗರ್ ಚೆಕ್ ಮಾಡಿದಾಗ ಜಾಸ್ತಿ ಐತಂತ ಯಾರಿಲ್ಲ. ಏನ್ ಶುಗರ್ ಗುಳಿಗೆ ತಗೋಬೇಕಂತ ಮಾಡ್ರಿ ನೀನ್ ತಿಂಗಳ? ಅವ್ರ ಮನ್ಯಾಗ ಬರ್ಡೇ ಇತ್ತ, ಒಂದಿಟ್ಟು ತಿಂದ್ ಬಂದು ಹಂಗೆ ಮಾಡ್ತಿ ಬಿಡು. ನೋಡ್ವಾ ಸೊಸಿ, ಒಂದಿಟ್ಟು ಅನ್ನ ಸಾರು ಪಲ್ಯ ಮಾಡಿಬಿಡುವ, ಅಷ್ಟ ಸಾಕು. ಆಯ್ತ್ರಿ ಮಾಮಾರ, ತಿನ್ಬೇಡ ಅಂತ ಎಷ್ಟಲ್ಲಿ ಹೇಳಿ ನಾ ನಿಮಗ. ಮತ್ತೆ ತಿಂತೀರಿ ಅಂದ್ರೆ ಹೆಂಗ್ ಮಾಡ್ಬೇಕು ನಿಮಗೆ ಹೇಳ. ಇಲ್ ಬಿಡ, ಒಂದ ತಿಂದ್ ಬಂದಿನಿ, ಏನ್ ಬಾ ತಿಂದಿಲ್ಲ. ನೋಡ್ ಸುಬ್ಲಕ್ಷ್ಮಿ, ನಾಳೆ ನನ್ನ ಮಗಳು ಬರ್ತಾಳ. ಚಲೋ ಆತ್ ಬಿಡ್ರಿ, ನಾನು ಅವ್ರು ನೋಡಿಲ್ಲ, ಕೇಳಿದ್ದೆ ಅಷ್ಟ. ಬರ್ಲಿ ಬಿಡ್ರಿ. ಆಕಿ ಬಂದ್ಲಂದ್ರ ನಾನ ಅಡ್ಗೆ ಮಾಡ್ತೀನಲ್ಲ. ಯಾಕಂದ್ರ ಆಕಿಗೆ ರೊಟ್ಟಿ ತಿಂತಾಳ ಆಕಿ ಬಂದ ತಕ್ಷಣ. ಯಾಕಂದ್ರ ಅವ್ರ ಮನ್ಯಾಗ ರೊಟ್ಟಿ ಗಿಟ್ಟಿ ಎಲ್ಲಾ ಮಾಡಿಸ್ಕೊಡಂಗಿಲ್ಲ. ಅವ್ರ ಅತ್ತಿ ಏನೋ ಬರೀ ರೊಟ್ಟಿ ಏನಿದೆ ಹಳ್ಳಿ ಅರ್ಗತ್ತೆ ಅಂತಾಳ. ಹಂಗಾಗಿ ಆಕಿಗೆ ರೊಟ್ಟಿ ಅಂದ್ರ ಬಾಳ ಇಷ್ಟ ಅವ. ಆಕಿ ರೊಟ್ಟಿ, ಎಣ್ಗಾಯಿ ಪಲ್ಯ, ಆಮೇಲೆ ಪುಂಡಿ ಪಲ್ಯದು ಮತ್ತ ಅವೆಲ್ಲ ಬಾಳ ಇಷ್ಟ ಆಕಿಗೆ. ನಾನ ಮಾಡ್ತೀನಿ. ನಾ ನಾಳೆ ಬೆಳಿಗ್ಗೆಯಿಂದ ನಾನ ಮಾಡ್ತೀನಿ ಅಡ್ಗಿ. ನೀ ಏನ್ ಮಾಡಕ್ ಹೋಗ್ಬೇಡ. ಬೆಳಗ್ಗೆ ನೀನ್ ಅಷ್ಟಕ್ಕೆ ಏನ್ ಬೇಕು ಅಷ್ಟ ಮಾಡ್ಕೋ ಏನ. ಆಯ್ತ್ರಿ ಅತ್ತೆ, ನೀವ್ ಹೆಂಗಂತೀರ ಹಂಗ. ನಾನು ಅಡ್ಗಿ ಇದು ಉಪ್ಪಿಟ್ಟು ಮಾಡ್ಕೊಂಡು ಸರದ್ ಬಿಡ್ತೀನಿ ರೀ. ನೀವು ಏನ್ ಬೇಕಂದ್ ಮಾಡ್ಕೊರಿ. ಯಾಕಂದ್ರೆ ನಂದು ಲಘು ಇಟ್ಕೊಂಡು ನಾಳೆ ಲಘುನ ಒಂದಿಟ್ಟು ಗ್ಯಾಪ್ ತಗೊಂತೀನಿ ನಡು. ಆಯ್ತಾಯ್ತು. ಆಮೇಲೆ ನಮ್ಮ ಅಳಿಯಂದ್ರು ಬರ್ತಾರ. ಅವ್ರು ಬಂದಾಗ ಸ್ವಲ್ಪ ನಯ ನಾಜುಕಿಡ ಅವ್ರಿಗೆ ಬಾ ಕ್ಲೀನ್ನೆಸ್ ಬೇಕು. ಆಮೇಲೆ ಗ್ಲಾಸಿಂದ ಅದೆಲ್ಲ ನೀರು ಅದೆಲ್ಲ ಕೊಡಿಯೇನ. ಅವ್ರ ಮೊದ್ಲ ದೊಡ್ಡ ಮನೆ ಅನ್ನಾರ. ಆಮೇಲೆ ಅವೇನ್ ಹಂಗಿಲ್ ಬಿಡು. ಆದ್ರೂ ನಮ್ದೇನೈತ್ ನಾವ್ ಮಾಡ್ಬೇಕಲ್ವಾ. ಅವಂಗೇನ್ ಬೇಕು ಎಲ್ಲ ಮಾಡಿ ಏನ. ಆಮೇಲೆ ಅವಂಗ ಜಾಮೂನ್ ಇಷ್ಟ. ನಾಳೆ ಬೆಳಗ್ಗೆ ಸಾಯಂಕಾಲ ಈಗ ಜಾಮೂನ್ ಆದ್ರೆ ಮಾಡೋಣ, ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ಮಾಡೋಣ. ಆಯ್ತ್ರಿ. ಇಲ್ಲ ಇವಂಗು ರಾಜುಗೂ ಜಾಮೂನ್ ಅಂದ್ರೆ ಭಾಳ ಇಷ್ಟ. ನಿನಗೇನವಾ, ನೀ ಏನ್ ತಿಂತಿ? ನಂಗೂ ಜಾಮೂನ್ ಅಂದ್ರೆ ಇಷ್ಟ ರೀ ಅತ್ತೆ. ಆದ್ರೇನು ನಾವು ಬರೀ ಹುಡುಗಿಯರ ಡಯಟ್ ಅಂತೇಳಿ ಜಾಮೂನ್ ತಿನ್ನೋದ ಬಿಡ್ತೀವಿ ನೋಡಿ. ಏನ್ ಡಯಟ್ ಮಾಡ್ತೀರಿ ಯವ್ವ? ನೋಡಿ, ಈಗ ವಯಸ್ಸಾದ್ಮೇಲೆ ನಿಮ್ಮ ಮಾವಾಗ ಒಂದು ಸ್ವೀಟ್ ತಿಂದ್ರು ಶುಗರ್ ಅಂತಾರ. ನಾನು ಶುಗರ್ ತೋರಿಸ್ಕೊಂಡ್ ಬಂದಿನಿ. ಮೊನ್ನೆ ಸ್ವಲ್ಪ ಜಾಸ್ತಿ ಇತ್ತು. ಹಂಗಾಗಿ ಅವಂಗ ಸ್ವಲ್ಪ ಮೇಂಟೈನ್ ಡಯಟ್ ಮಾಡಕತ್ತೆ. ಅದೇನೋ ಡಯಟ್ ಗೇಟ್ ಅಂತಿರಲ್ಲ ನೀವು, ಅದನ್ನ ಮಾಡ್ಸಕತ್ತೀನಿ ಅವಂಗೂ. ಸುಮ್ಮನೆ ಗುಳಿಗೆ ತಗೊಂತ ಹೋದ್ರೆ ಜೀವನ ಪರ್ಯಂತ ತಗೊಳ್ಳೋದಾಗತ್ತೆ. ಈಗ ನೋಡಿ, ನನಗೂ BP ಅಂತಾರ. ನಾನು ಸ್ವಲ್ಪ ಉಪ್ಪು ಖಾರ ಕಡಿಮೆ ತಿಂತೀನಿ. ಈಗ ನಾನೇನು ಗುಳಿಗೆ ತಗೊಳಲ್ಲ ಐತ್ ಅಂತಾರ. ಹಂಗ ಏನ ಗುಳಿಗೆ ತಗೊಂತ ಹೋದ್ರೆ ಹಂಗ ತಗೋತ ಹೋಗ್ಬೇಕಾಗತ್ತೆ. ಜೀವನ ಪರ್ಯಂತ ಗುಳಿಯಾಗ ಇರ್ಬೇಕಾಗತ್ತೆ. ಈ ವಯಸ್ಸಾತಂದ್ರ 50 ದಾಟ್ತಂದ್ರೆ ನಮ್ಮ ಏನ ಕೈಕಾಲ್ಗಳ ಬಿದ್ದಂಗ ಅಕ್ಕ ನೋಡುವ. ಹೌದ್ರಿ ಅತ್ತೆ, ನೀವು ಇನ್ನ ಪಾಡ್ರಿ. ನಾವು ಇನ್ನ ಇವಾಗ 28 ಆಗೈತಿ, 30 ಹರಿಯ ಬರಾಕತ್ತೈತಿ. ಆದ್ರೂ ನಮ್ಮ ಕೈಕಾಲು ನೋಡು ಈಗ ನೋವು ಅಕ್ಕವ್ರಿ. ಈ ಕಂಪ್ಯೂಟರ್ ಮುಂದೆ ಕುಂತ್ ಕಣ್ಣುಗಳಂತ್ರು ತಲೆ ನೋವು ಅಂತೂ ಬಂದೇ ಬಿಡ್ತೈತ್ರಿ. ಇನ್ನ ನೀವು ಇನ್ನ ಪಾಡ್ರಿ. ಅದಕ್ಕೆ ಈಗ ಆಗಿನ ಜನ್ರೇಷನ್ ಭಾಳ ಚಲೋ ಅನಿಸ್ತೈತ್ರಿ. ಒಮ್ಮೊಮ್ಮೆ ನನಗೂ ಹೆಂಗೆ ಅನಿಸ್ತೈತೆ ಅಂತಂದ್ರೆ, ಅವಾಗೆಲ್ಲ ಎಷ್ಟು ಚಲೋ ತಂಗೆ ತಿಂದು ಗಟ್ಟಿ ಮುಟ್ಟಾಗಿದ್ರು ಅಂತ ಅನಿಸ್ತೈತ್ರಿ. ಹೌದ್ ಬಿಡವ, ನಮ್ ಕಾಲದಾಗ ಹಂಗ ಹಸಿ ಕಾಯಿಪಲ್ಯಗಳನ್ನೆಲ್ಲ ₹1 ತಂದ್ರೆ ಇಷ್ಟಿಷ್ಟು ಕೊಂಡ ತರ್ತಿದ್ವಿ. ತಂದ್ ಹಂಗ ಬುಟ್ಟಿ ಗಂಟ್ಲೆ ತಿಂತಿದ್ವಿ ನಾವು. ಅಡ್ಗಿಗೆ ಎಣ್ಣೆ ಇಟ್ಟಿಟ್ಟು ಒಂದು ಚಮಚಗಡ ನಮ್ಮ ಅತ್ತಂತ್ರು ಒಂದೇ ಚಮಚ ಯೂಸ್ ಮಾಡಂತಿದ್ ನನಗ. ಅಡ್ಗಿಗೆ ಎಣ್ಣೆ ಬಾ ತುಟ್ಟಿತ್ತು ನೋಡ್ ನಮ್ ಕಾಲದಾಗ. ಎಣ್ಣೆ ತುಟ್ಟಿರೋದಕ್ಕೆ ಒಂದೇ ಚಮಚ ಯೂಸ್ ಮಾಡ್ತಿದ್ದೆ ನಾ. ಅಂತೂ ಎಣ್ಣೆ ಅನ್ನೋದು ಭಾಗ್ಯ ಆಗಿರ್ತಿತ್ತು. ಎಣ್ಣೆ ತುಪ್ಪ ಬಿಡು, ತುಪ್ಪ ಏನ್ ರಗಡ್ ಇರ್ತಿತ್ತು. ನಮ್ಮ ಮನ್ಯಾಗ ಹೈನಿತ್ತು. ನಮ್ಮ ಅತ್ತಿದ್ದಾಗ 8 ಎಮ್ಮಿ ಸಾಕಿದ್ಲು ನಮ್ಮ ಅತ್ತಿ. ಭಾಳ ಚಂದ ಇತ್ತು ಬಿಡವ, ನಮ್ಮ ಅತ್ತಿ ಭಾಳ ಚಲೋ ಇದ್ದು. ಅಂತಕ್ಕೇನಿದ್ದಿಲ್ಲ, ಚಲೋ ಇದ್ಲು. ಎಲ್ಲ ಮಾಡಿ ಕೊಡ್ತಿದ್ಲವ ನಂಗ. ವಾ, ಹಂಗಾಗಿ ನಾನು ಇಷ್ಟು ಗಟ್ಟಿ ಇದೀನಿ ನೋಡು. ಹೌದನ್ರಿ ಅತ್ತೆ? ಅಲ್ಲ, ನಾವಾಗ ಹೊಲ್ದಾಗ ಏನಕ್ಕಿತ್ತು, ನಮ್ದ ಬೆಳಿಯ ಮಗಲ್ದಾರ ಬೆಳಿ. ನಾ ಅವ್ರಿಗೆ ಕೊಡ್ತಿದ್ದೆ, ಅವ್ರು ನಮಗ್ ಕೊಡ್ತಿದ್ರು. ಹಂಗಾಗಿ ತಿಂದ ನಾನು ನೊಡ್ಡಮೇವ ಆಗಿಬಿಟ್ಟಿನಿ. ಆಮೇಲೆ ಆಗೆಲ್ಲ ಈ ಏನು ಹೊಡಿತಾರಲ್ಲ, ಹೊಡಿತಾರ ನೋಡೋದಕ್ಕೆ ಲಗುನ ಹಣ್ಣಾಗ್ಲಿ ಕಾಯಿ ಆಗ್ಲಿ ಅಂತೆ. ನಮ್ ಕಾಲದಾಗ ಅದೆಲ್ಲ ಏನೇನು ಇದ್ದಿದ್ದಿಲ್ಲವ. ಹೋಗಿ ಹೊಲ್ದಾಂದ ಹಂಗ ಹೊರಸ್ಕೊಂಡು ತರ್ಕೊಂಡು ತಿಂತಿದ್ವಿ. ಈಗಿನಾರ ಅದೇನೇನೋ ಹೊಡಿತಾರ, ಏನೇನೋ ತಿಂತಾರ. ಹಂಗಾಗಿ ಬಹಳ ಕಷ್ಟ ಐತ್ವಾ. ನೀನು ಡಯಟ್ ಮಾಡು, ಆದ್ರೆ ತಿಂತಿರವ. ಏನ್ ಡಯಟ್ ಏನೋ. ನಾವು ವಯಸ್ಸಾದ್ಮೇಲೆ ನೋಡು, ಈಗ ಏನು ತಿನ್ನಾಕು ಬರದ್ದು ಬಿಡಾಕು ಬರದ್ದು ಹಂಗಾಗತ್ತೆ. ವಯಸ್ಸಿದ್ದಾಗ ಕಾಲ್ ತಿಂದ್ರು ಕರೆಕ್ಟ್ ಐತಂತ. ನಾವು ಎಲ್ಲ ಕಲ್ಲೆಲ್ಲ ತಿಂದು ಕರಗಿದಾರದಾರ ನಿಮ್ಮ ಮಾವರೆಲ್ಲ. ಅವರು ಎಲ್ಲ ಹೊಲ್ದಾಗ ಕೆಲಸ ಮಾಡ್ಯಾರ. ಅವ್ರು ಬರೀ ಪೋಸ್ಟ್ ಆಫೀಸ್ನಾಗ ಕೆಲಸ ಮಾಡಿಲ್ಲ, ಹೊಲ್ದಾಗೂ ಕೆಲಸ ಮಾಡ್ಯಾರ. ಅವ್ರ ಕಾಲದಾಗ ಹೊಲ್ದಾಗಿಂದ ಬಂದು ಕೆಲಸ ಮಾಡಿ ಪೋಸ್ಟ್ ಆಫೀಸ್ಗೆ ಉದ್ಯೋಗ ಮಾಡ್ತಿದ್ದ. ನಿಮ್ಮ ಮಾವ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ಯಾನ ಪೋಸ್ಟ್ ಆಫೀಸ್ನಾಗ. ಹೌದನ್ರಿ ಅತ್ತ? ಹೇಳ್ಬಿಡ್ರಿ. ಅವ್ರು ಅಂದಲ್ಲೇ ಬೆಂಗಳೂರಿನ ಮನಿ ಕಟ್ಸಕಾತ್ ನಮಗ.
ಹ್ಞೂ ಹೌದನ್ರಿ. ಇನ್ನೂ ಸ್ವಲ್ಪ ದಿನ ನೀವು ರಾಜಂದು ಮುಗಿಲ ನಮ್ಮ ಹಳ್ಳಿ ಕಡೆನ ಹೋಗೋಣ. ಹಳ್ಳಿ ಮನೆ ಎಷ್ಟು ಚಂದ ಐತಿ ಗೊತ್ತನವ. ನೀ ಹೋದೆ ಅಂದ್ರೆ ಬರಾಕವಲ್ಲಂತಿ. ಒಂದಿಟ್ಟು ಗಾಡಿ ಸೌಂಡ್ ಇಲ್ಲ, ಒಂದೇನಿಲ್ಲ, ಆರಾಮಾಗಿರ್ಬೋದು ನೋಡು ಅಲ್ಲಂತ್ರು. ಪಕ್ಷಿಗಳು ಬೆಳಗ್ಗೆ ಎದ್ದ ತಕ್ಷಣ ಚೂನ್ 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 ಚೂ ಅನ್ನೋದು, ಆಮೇಲೆ ತಣ್ಣನ ಗಾಳಿ, ಅಲ್ಲಿ ನೀರು. ಯಪ್ಪ ನೀ ಕೇಳಿದ್ರೆ ನೋಡಿದ್ರನ ಬಿಟ್ಟ ಬರಂಗಿಲ್ಲ. ಹೌದ್ರಿ ಅತ್ತ, ನಾನು ನಮ್ದು ಹೊಲ ಐತ್ರಿ ನಮ್ಮ ಅಪ್ಪಂದು. ಹಂಗಾಗಿ ನಂಗೂ ಭಾಳ ಅಂದ್ರೆ ಭಾಳ ಇಷ್ಟ ನೋಡ್ರಿ ಹೊಲ ಅಂದ್ರೆ. ನಮ್ಮ ಅಪ್ಪಾರು ಭಾಳ ಹೊಲದಾಗ ಸವಿಸ್ತಿದ್ರಿ. ನಮ್ಮ ಅಪ್ಪಗೂ ನಮ್ದು ಹೊಲ ಅಷ್ಟೇ ಐತ್ರಿ, ಮತ್ತೇನೂ ಇಲ್ರಿ, ಹೊಲ ಒಂದ. ಹ್ಞೂ ಮತ್ತೆ ನಿಮ್ಮ ಅಪ್ಪಗೆ ಫೋನ್ ಹಚ್ಚಿದ್ದಿಲ್ಲ? ಐರಿ ಅತ್ತೆ ಹಚ್ಬೇಕಂತೀನ್ರಿ. ನಮ್ಮ ಅವ್ಗೆ ಹಚ್ಚಿದ್ದೇನ್ರಿ, ಯಾಕೋ ಸಿಟ್ಟಾಗಿಟ್ಟರ್ರಿ. ಮತ್ತೆ ಸಿಟ್ಟಾಗ್ಲಾರ್ದು ಇರ್ತಾರನವ. ಅವ್ರಿಗೂ ಕಳ್ಳು ಹೆತ್ತು ಕಳ್ಳು, ಅದು ಅಲ್ದ ಹೆಣ್ಮಗಳು ಹಿಂಗ್ ಮಾಡ್ಕೊಂಡ ಅಂತಂದ್ರೆ ಬೇಜಾರಾಗತ್ತೆ ಅವ್ರಿಗೆ. ಹ್ಞೂನ್ರಿ ಅತ್ತೆ, ಭಾಳ ಬೇಜಾರಾಗೈತೆ ಅಂತ ನಮ್ಮ ತಂಗಿ ಹೇಳಿದಲ್ರಿ. ನಮ್ಮ ಅಪ್ಪಂತ್ರು ನಾ ಸತ್ತ ಹೋದ್ನಿ ಅಂತಂದು ಹಿಂಗ ಅನ್ನಕತ್ತಿದ್ರಂತ್ರಿ. ಅದಕ್ಕೆ ನೋಡ್ಬೇಕ್ರಿ, ಒಂದು ಸ್ವಲ್ಪ ದಿನ ಆದ್ಮೇಲೆ ನಾನು ಒಂದಿಟ್ಟು ಹೋಗಿ ಬರ್ತೀನಿ ರೀ. ಹೋಯ್ ಬಾ ಹೋಯ್ ಬಾ. ಯಾಕಂದ್ರೆ ಪಾಪ ಹೆತ್ತ ಕಳ್ಳು ಅವಕ್ಕೂ ಏನು ಮಾಡೋಕ್ಕಾಗಲ್ಲ. ಆದರೂ ನೀವು ನಮ್ಗೊಂದು ಮಾತು ಹೇಳಿದ್ರೆ ನಾವ ಬಂದು ನಿಮಗೆ ಕೇಳಿ ಮಾಡಿ ಹೋಗ್ತಿದ್ವಾ. ಯಾಕೆ ನೀವು ದೊಡ್ಡ ನಿರ್ಧಾರ ತಗೋಬೋದಾಗಿತ್ತು. ಅತ್ತರಿ ನೀವು ಹಿಂಗಂತ ಗೊತ್ತಿದ್ದಿದ್ರೆ ನಾನಾ ಬಂದು ಹೇಳ್ತಿದ್ದೇನೆ ಬಿಡ್ರಿ. ನಮ್ಮ ಅಪ್ಪಾಗ ನಾ ಹೇಳಿದ್ದೇನ್ರಿ. ಅವರು ಹಳ್ಳಿಯಾಗಲ್ಲ ಅದನ್ನೆಲ್ಲ ನಂಬಂಗಿಲ್ಲ, ಬ್ಯಾಡವಾ ಅಂತಂದಂದ್ರ ಅಂದು ನನಗೆ ನಮ್ಮ ಮಾವನ ಜೋಡಿ ಮದುವೆ ಮಾಡಕ್ಕೆ ನಿಂತರ್ರಿ. ನಮ್ಮ ಮಾವಂಗ ಏನೇನು ಬರಂಗಿಲ್ರಿ, ಕುಡುಕ್ರಿ ಅವ. ನಮ್ಮ ಅಪ್ಪ ಗೊತ್ತಿಲ್ರಿ ಅದು ಕುಡುಕದಾನಂತೇಳಿ. ಹಂಗ ಗಂಟು ಕಟ್ಟಾಕತ್ತಾರ್ರಿ. ಅದಕ್ಕೆ ನಾನು ಇವ್ರಿಗೆ ಹೇಳಿನ, ಇವ್ರೇನು ಕೇಳಿಲ್ರಿ, ಬಡ ಬಡ ಕರ್ಕೊಂಡು ಬಂದ್ಬಿಟ್ರಿ ನೋಡ್ರಿ. ಮಗಂದ ಅದೊಂದು ನೋಡುವ, ಸಿಟ್ಟಿನ ಕೈಯ ಬುದ್ಧಿ ಬಾ ಕೊಡ್ತಾನ. ಒಟ್ಟು ನಿಧಾನವಾಗಿರು ಅಂತ ಎಷ್ಟು ಸರ್ತಿ ಹೇಳ್ತೀನಿ ನೋಡು ನಾನಂತರು. ಬರೇ ಸಿಟ್ಟಿನ ಕೈಯ ಬುದ್ಧಿ ಕೊಟ್ಟು ಹಿಂಗೆ ಮಾಡಿರ್ತಾನ ನೋಡು. ಪಾಪ ಅವರು ಏನು ಮಾಡೋಕ್ಕಾಗಲ್ಲ ಬಿಡ್ರಿ, ಆಗ ಸಿಚುವೇಶನ್ ಹಂಗಿತ್ತು. ಯಾಕಂದ್ರೆ ನಂದು ಮರ್ದಿನ ಮದುವೆ ಇತ್ತು. ನಮ್ಮ ಅಪ್ಪಾಗ ನಾ ಹೇಳ್ಬೇಕಂತ ಎಷ್ಟು ಸಲ ಹೊಂಟೆ. ಅಲ್ಲಪ್ಪ ಅವ ಕುಡಿತಾನ, ಅವ ಚಲೋ ಇಲ್ಲ ಅಂತ ಹೇಳಕ್ಕೆ ಹೋದ್ರು ಅವ್ರು ಒಟ್ಟ ನನ್ನ ಕೈಯಾಗ ಸಿಗಲ್ದಂಗ ಮಾಡಿದಲ್ರಿ. ನಮ್ಮ ಅತ್ತಿ ಭಾಳ ಬೆರಿಕೆದಾಳ್ರಿ ಈಕಿ. ಒಟ್ಟಾಗ ಮಗನ ಕಟ್ಟಿ ನಮ್ಮ ಆಸ್ತಿ ಎಲ್ಲ ತನ್ನ ವಶಕ್ಕೆ ಅಂದ್ರೆ ತನ್ನ ಕಡೆ ಮಾಡ್ಕೋಬೇಕು ಅನ್ನೋದು ಭಾಳ ಇತ್ತು ಈಕಿಗೆ. ಹೌದವಾ, ಈ ಹಳ್ಳ್ಯಾಗ ಒಂದು ಇದೊಂದು ಭಾಳ ನಡಿತೈತೆ ನೋಡು. ಅಂತಂಬ್ರ ತಗೊಳ್ಳೋದು. ನಾನು ನಮ್ಮ ಅಣ್ಣನ ಮಗಳನ್ನ ತಗೋಬೇಕಂತ ಮಾಡಿದ್ದೆ. ಇವಾಗ ನಾಳೆ ಬರ್ತಾನೆ ನೋಡವ. ನಮ್ಮ ಮಗಳು ಬಂದಾಳ ಅಂದ ತಕ್ಷಣ ಬರ್ತಾಳ. ಅದ್ರಾಗಾರ ನಮ್ಮ ಅತ್ತಿಗೆ ಅಪ್ಪ ಅಕ್ಕಿನ ಸಹಿಸ್ಕೊಳ್ಳೋದು ಹೆಂಗಂತ ನನಗೂ ಗೊತ್ತಾಗೋದು. ನಾನು ಒಂದಿನ ಹೋಗಿ ಬರ್ಬೇಕು ಅಕ್ಕಿನ ಮನೆಗೆ. ಏನಂತಾಳೋ ಏನೋ, ಹೋಗಿ ಬರ್ಬೇಕು. ಸಾರಿ ರೀ ಅತ್ತೆ, ನನ್ನಿಂದಾಗಿ ನೀವೆಲ್ಲಾರ ಕಡೆ ಅನಿಸ್ಕೋಬೇಕಾಗೈತಿ. ಏನು ಮಾಡೋದುವ, ನಮ್ಮ ಹಣೆ ಬರ. ನಾವು ಪಡ್ಕೊಂಡು ಬಂದಿದ್ದೆ ನಮ್ಗೆ ಬರುತ್ತಲ್ಲ, ಏನು ಮಾಡೋಕ್ಕಾಗಲ್ಲ. ನೋಡೋಣ ಏನಂತಾಳ ಆಕಿನ, ನಮ್ಮ ಅಣ್ಣ ಏನಂತಾನ. ಯಾಕಂದ್ರೆ ನಮ್ಮವ್ವ ಅದಾಳ ಬೇಕಿ. ನಮ್ಮಪ್ಪ ಅಂತ ಲಗುನ ತೀರ್ಕೊಂಡ್ರ, ನಾವು ಸಣ್ಣರಿರಕಿಲ್ಲ. ನಮ್ಮವ್ವ ನಮ್ಮನ್ನೆಲ್ಲ ಬೆಳೆಸಿದ್ದ. ಹಂಗಾಗಿ ನಮ್ಮವ್ವ ಏನಂತಾಳ, ನಾನಾತು ನಮ್ಮ ಅಕ್ಕ ಆತು ಇಬ್ರು ಪಾಲಿಸ್ತೀವ. ಹಂಗಾಗಿ ನಮ್ಮವ್ವ ಮಾತು ತಗೊಂಡ್ಬಿಟ್ಟಿದ್ಲವ ಸಣ್ಣರಿರಕಿಲ್ಲ. ನನ್ನ ಮಗನ್ನ ತಗೋ ನೀನು ಮಗಳನ್ನ ಅಂಥೇಳಿ. ಅಂದ್ರೆ ಅವ್ರದ್ದೇನು ಮನಿ ತವ್ರಿನ ಕಳ್ಳು ಉಳಿತೈತಿ, ಇಲ್ಲ ಅಂದ್ರೆ ತವ್ರಿನ ಕಳ್ಳು ಹೋಗುತ್ತಾ ಅಂತ ಹಾಕಿದ. ನೋಡು ಏನಾಗತ್ತ. ನಮ್ಮ ಅಕ್ಕನ ಮಗ ಅದಾನ, ಆಕಿಗೆ ಏನಾರ ಒಂದೊಟ್ಟು ಒಲಿಸ್ಬೇಕು. ನಮ್ಮ ಅಕ್ಕನ ನನ್ನಂಗ ಅದಾಳ, ಏನು ಪರಕಿಲ್ಲ ಆಕಿನ ನನ್ನಂಗ. ಬಟ್ ಸ್ವಲ್ಪ ಮಾತು ಭಾಳ ಜಾಸ್ತಿ ಅಷ್ಟ. ಬಟ್ ಚಲೋ ಅದ. ಹೌದನ್ರಿ, ಚಲೋ ಆತ್ರಿ. ಅವರು ಬರ್ರಿ ಅಂತ ಹೇಳ್ರಿ, ನಾನು ನೋಡಿದಂಗಾಗತ್ತೆ ಎಲ್ಲಾರನು. ಅದಾವ ನಿಮ್ಮ ಮಾವ ಅನ್ನಕತ್ತಿದ್ದ ಸಣ್ಣ ಫಂಕ್ಷನ್ ಇಡೋಣ ಅಂತೇಳಿ. ನೋಡೋಣ ಏನು ಮಾಡುತ್ತಾ ಆಗ್ಲಿ ನೋಡ್ಕೊ. ಇಲ್ಲ ಅಂದ್ರೆ ನೀ ಏನಾರ ಪ್ರೆಗ್ನೆಂಟ್ ಅದು ಆದ ಅಂದ್ರೆ ಅವಾಗ ಇಟ್ಕೊಂಡ್ರ ಮತ್ತೇನು ಮಾಡೋದು. ಆತರಿ ಅದು ಇಷ್ಟು ಲಗು ಏನು ನೋಡೋಣ ತಗೋರಿ ಅತ್ತೆ. ಯಾಕಂದ್ರೆ ಸ್ವಲ್ಪ ದಿನ ಹೋಗ್ಲಿ ಅಂತ. ನೋಡುವ ಮಕ್ಕಳ ವಿಷಯದಾಗ ಹಂಗೆಲ್ಲ ಮುಂದಕ್ಕೆ ಹಾಕೋಬಾರ್ದು. ಯಾವಾಗ ಏನಾಗ್ತೈತೆ ಅವಾಗ ಮಾಡ್ಕೋಬೇಕು. ನೋಡು ನನ್ನ ಮಗಳಿಗೆ ಇನ್ನು 4 ವರ್ಷ ಆಯ್ತು, ಇನ್ನು ಮಕ್ಕಳು ಆಗೋಲ್ಲು. ಏನು ಮಾಡೋದು, ಆಕಿದು ಒಂದು ಹಣೆ ಬರ. ಒಳ್ಳೆ ಮಣ್ತನ ಕೊಟ್ಟಿನಿ ಅನ್ನೋದ. ಏನು ಮಾಡೋದು, ಮಕ್ಕಳು ಆಗೋಲ್ಲ ಆಕಿಗೆ. ಎಲ್ಲ ದವಾಖಾನೆ ತೋರಿಸ್ಬೇಕಂತ ನಾನು ಅಂತೀನಿ. ಅವ್ರ ತಗೋಬೇಕಿ ಇಲ್ಲಿ ತಗೋ, ಏನು ಈಗಿನ ಜನ್ರೇಷನ್ದಾಗ ಮಕ್ಕಳು ಮಾಡ್ಕೊಂಡು ಏನು ಮಾಡೋದೈತಿ ಅಂತೇಳಿ ಹಂಗ ಸುಮ್ಮದಾಳ ಆಕಿ. ಹೌದನ್ರಿ ಅತ್ತೆ, ಏನಾಗಲ್ರಿ ಅಕ್ಕವ್ರಿ. ಈಗೇನು ಟೆಕ್ನಾಲಜಿ ಭಾಳ ದೊಡ್ಡದೈತಿ ಬಿಡ್ರಿ ಅಪ್ಪ. ಅದಕ್ಕೆ ಯಾಕೆ ನೀವು ಟೆನ್ಷನ್ ಮಾಡ್ಕೊತೀರಿ, ಏನೇನೋ ಬಂದಾವ. ಆದರೂ ಏನಾಗೋ ಕಾಲದಾಗ ಎಲ್ಲ ಆಗ್ಬೇಕವಾ. ಹಂಗ ಬಿಟ್ಕೊಂತ ಹೋದ್ರೆ ಯಾವ್ದು ಚಲೋ ಅಲ್ಲ. ಏನಾಗಬೇಕು ಆ ಕಾಲದಾಗ ಎಲ್ಲ ಆಗ್ಬೇಕು. ನಾವು ಏನು ಮಾಡ್ತೀವಿ ಗೊತ್ತನ, ಬಿಟ್ಕೊಂಡು ಹೋಗ್ಬಿಡ್ತೀವಿ. ಅದು ನಿಜ ರೀ. ನಮ್ಮ ಜನ್ರೇಷನ್ ಏನೈತಂದ್ರೆ ಇನ್ನೊಂದು 4 ದಿನ ಎಂಜಾಯ್ ಮಾಡೋಣ, ಆಮೇಲೆ ಮಾಡ್ಕೊಳ್ಳೋಣ ಅಂತೀವ್ರಿ. ಮಕ್ಳಾದ್ರೆ ಏನೋ ಎಂಜಾಯ್ ಮಾಡ್ಬೇಡಂತಾವ ಏನವ, ಅವೇನೋ ಅನ್ನಂಗಿಲ್ಲ. ಏನು ಒಂದಿಟ್ಟು ದೊಡ್ಡವರಾಗೋ ಮಟ್ಟ ಕೈ ಬಿಡುತ್ತಾನ. ಈಗ ನೋಡು ರಾಜು
ಮತ್ತ ನನ್ನ ಹಿರಿ ಮಗಳ ಆಶಾ ಇಬ್ರು ದೊಡ್ಡರಾಗೋ ಮಟ್ಟ ಅಷ್ಟ ನನಗೆ ತ್ರಾಸಿತ್ತ. ಅದಾದ್ಮೇಲೆ ನಾ ಹೊಲಿಗೆ ಮಾಡ್ತಿದ್ದೆ. ಆಮೇಲೆ ನಮ್ಮ ಯಜಮಾನ್ರು ಇದಕ್ಕೆ ಹೋದ್ರಂದ್ರ ಅಲ್ಲೇ ಹೊಲದಾಗ ಒಂದಿಟ್ಟು ಆಳು ಹಚ್ಕೊಂಡು ಇದನ್ನ ಮಾಡ್ತಿದ್ದೆ. ಹಂಗಾಗಿ ನಾವು ಏನಾಗಲ್ಲವಾ, ನಾನು ದುಡ್ದಾಕಿದ್ದೀನಿ. ಆದ್ರೆ ನಿಮ್ಮಂಗ ಆಫೀಸ್ ಗೀಫೀಸ್ ಎಲ್ಲ ಹೋಗಿಲ್ಲ ನಾನು. ನಾನು ಆ ಅಕ್ಷರನೂ ಕಲ್ತಿಲ್ಲ. ನಮ್ಮನ್ಯಾಗ ಕಲ್ತಾರು ಯಾರೂ ಇಲ್ಲ. ನಾವು ಹಳ್ಳಿಯಿಂದ ಬಂದಾರಂತ ಏನು ಕಲ್ತಿಲ್ಲ. ಹಂಗಂತೇಳಿ ನಾವು ಯಾವುದಕ್ಕೂ ಏನು ಕಮ್ಮಿ ಇಲ್ಲ. ನಾನು ಹೊಲಿಗೆ ಮಾಡ್ತಿದ್ದೆ. ಆಮೇಲೆ ಇವೆಲ್ಲ ಹೆಣಿಕೆ ಅಂತಾರಲ್ಲ ಅವನ್ನೆಲ್ಲ ಹೆಣಿತಿದ್ದೆ. ಆಮೇಲೆ ಹೊಲಕ್ಕೆ ಯಾರ ಬಂದ್ರೆ ಪಗಾರ ಎಲ್ಲ ಮಾಡೋದು, ಲೆಕ್ಕಪತ್ರ ನಂಗೂ ಬರುತ್ತೆ. ಹೌದನ್ರಿ ಅಕ್ಕಾರ? ಇಬ್ರು ಅತಿ ಸೊಸಿ ಮಾತಾಡ್ಕೊಂತ ನಿಂತ್ರೇನ ನಮ್ಮ ಹೊಟ್ಟೆ ಶಾಕತ್ತಲ್ಲೇ ಅತ್ತ ಹಾಕುವಂತ. ಬರ್ರಿ ಆಯ್ತು ನಡಿಯವ್ವ, ನಾ ಹಂಗ ಮಾತು ಹಚ್ಚಿದ್ರೆ ಮಾತಂಗ ನಡೀತಾವು. ಬಾ, ಅವ್ರಿಗೆ ಊಟ ಮುಗಿಸಿ ನಾವು ಮಕ್ಕಳು. ಆಯ್ತು ರೀ ಅತ್ತೆ, ನೀವು ಊಟ ಮಾಡಿ ಮಕ್ಕೋರಿ, ನಾ ಇದೆಲ್ಲ ಕ್ಲೀನ್ ಮಾಡಿ ಮಕ್ಕೊಂತೀನಿ. ಏನ್ ಮಾಡ್ತಿ ಬಿಡವಾ, ಬೆಳಗ್ಗೆ ಮಾಡು ಅಂತ ಹೇಳ್ಬಾ. ಇಲ್ರಿ ಅತ್ತೆ ಬೇಡ, ಬೆಳಗ್ಗೆ ನಂದು ಮತ್ತೆ ಆಫೀಸ್ ಇರ್ತೈತಿ, ನಾ ಎಲ್ಲ ಮಾಡಿ ಮಕ್ಕೊಂತೀನಿ. ನೀವು ಮಕ್ಕ ಹೋಗ್ರತ್ತೆ. ರೀ ರೀ ಲಘು ಬರ್ರಿ, ಎಷ್ಟೊತ್ತ? 10 ಆಗಕ್ ಬಂತು ಟೈಮ್. ಅಲ್ಲ, ನೀ ರೆಡಿ ಆಗಿ ಕುಂತ ಮುಗಿತಾನ, ನಾ ರೆಡಿ ಆಗೋದು ಬೇಡನ? ಅಲ್ಲ, ಏನ್ ರೆಡಿ ಆಗಿರಿ ನೀವು? ಹಂಗ ಬರಾಕತ್ತಿರಲ್ಲ. ಏನ್ ಮಾಡ್ಲಿ ಮತ್ತೆ, ನಾನು ನಿನ್ನ ಅಲ್ಲೇ ಹೊರಗೆ ಬಿಟ್ಟು ಒಳಗೆ ಹಂಗ ಹೋಗ್ತೀನಿ ನೋಡು. ಯಾಕ ಒಳಗ್ ಬರಂಗಿಲ್ಲನ? ನಾನ್ ಮಾತು ಹೇಳಿ, ಹಾ ಹೇಳ್ರಿ. ನೀನೊಂದು ಸೀರೆ ಅಂಗಡಿಗೆ ಹೋಗಿರ್ತಿ, ಅಲ್ಲಿ ಸೀರೆ ತಗೊಂಡಿರ್ತಿ. ಓಕೆ, ಆ ಸೀರೆ ಉಟ್ಕೊಂಡು ಒಂದಿನ ಉಟ್ಕೊಂತಿ, 2ನೇ ದಿನಕ್ಕೆ ಅದನ್ನ ಒಗ್ಯಾಕ ಹಾಕ್ತಿ, ಅದ್ರ ಬಣ್ಣ ಎಲ್ಲ ಹೋಗ್ಬಿಡ್ತೈತಿ. ಹೋಗಣ್ಣ ನಿನಗೆ ಏನ್ ಅನ್ಸ್ತೈತಿ, ನೀವು ವಾಪಸ್ ಅದ ಸೀರೆ ಅಂಗಡಿಗೆ ಹೋಗ್ತೋ ಏನಿಲ್ಲ? ಹೋಗಂಗಿಲ್ರಿಪ್ಪ, ನಾ ಸತ್ರು ಆ ಸೀರೆ ಅಂಗಡಿ ವಾಪಸ್ ಹೋಗಂಗಿಲ್ಲ. ಅಲ್ಲ, ರೊಕ್ಕ ಕೊಟ್ಟು ತಗೊಂಡಿರ್ತೀವಿ ಅಂತ ಚಲೋ ಸೀರೆ ಕೊಡೋದು ಬಿಡ್ಬೇಡ. ಎಂತಾದ್ರ ಸೀರೆ ಕೊಟ್ರೆ ಹೋಗಂಗಿಲ್ಲ. ಹಂಗ ನಾನು ಈಗ ನಾ ಹೆಂಗ್ ಬರ್ಲಿ ನಿಮ್ಮ ಮನೆಗೆ? ನಿಮ್ಮ ಅಪ್ಪ ಮನಿ ಚಲೋ ಅದಿ ಅಂತ ಕೊಟ್ಟು ಈಗ ನೋಡ. ಹಾ ನೋಡ್ರಿ ಅತ್ತಾರ ಹೆಂಗಂತಾನ. ಅಯ್ಯ ಅವ್ವ ಬಂದ್ಲನ? ಇಲ್ಲವಾ, ಹಂಗ ಜೋಕ್ ಮಾಡಕತ್ತಿದ್ದೆ ಅವಂಗ ಆಕಿ. ಸಾಕ್ ಜೋಕ್ ಮಾಡಿದ್ದೆ, ಲಘು ಹೋಗು. ನಾನು ಬರ್ತೀನಿ ನಿಂದಿರ್ರು. ಏನ್ ಬೇಡ, ನೀ 3 ದಿನ ಮನಿ ಬಿಟ್ಟು ಹೋಗಂಗಿಲ್ಲ. ನೀ ಇಲ್ಲೇ ಇರ್ಬೇಕು, ಈಗ ನನ್ ಕಣ್ಣು ಮುಂದೆ ಇರ್ಬೇಕು ನೀನು. ಅಪ್ಪ ಪಾಪಲ್ಲ ನಿನ್ ಪರಿಸ್ಥಿತಿ ನೋಡಿ. ಎಂಜಾಯ್ ಬಾರ ಹೋಗುನು. ಅತ್ತಿರಿ, ಮಧ್ಯಾಹ್ನಕ್ಕೆಲ್ಲ ಅಡ್ಗೆ ಮಾಡಿಟ್ಟಿನಿ. ನೀವೇನು ಅಡ್ಗೆ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ರಾತ್ರಿಗೂ ಏನೇನ್ ಬೇಕೆಲ್ಲ ಗೊಜ್ಜೆಲ್ಲ ಮಾಡಿಟ್ಟಿನಿ. ನೀವು ಅನ್ನ ಕಲಿಸ್ಕೊಂಡ್ರೆ ಅಷ್ಟು ಸಾಕು. ಆಯ್ತಾಯ್ತು, ನಾ ಎಲ್ಲ ನೋಡ್ಕೊಂತೀನಿ. ಹೋಯ್ ಬಾ ಆರಾಮ್. ಆಶಾ, ಹಂಗ ಹೋಗ್ತೇವ? ಹೋಗೋಕಿನ ಮುಂಚೆ ಅಲ್ಲಿ ಎಲ್ಲರ ಅಂಗಡಿ ಹೋಗಿ ಬಟ್ಟೆ ಅಂಗಡಿ ತಗೊಂಡ್ ಹೋಗ್ರಿ. ಆ ರೇಷ್ಮೆ ಸಿಲ್ಕ್ ನಮ್ದು ಐತಲ್ಲ, ಅಲ್ಲೇ ಹೋಗು. ಅವ್ನ್ ಹೇಳ್ತೀನಿ ನಾನು, ಫೋನ್ ಹಚ್ಚಿ 1-2 ಸೀರೆ ತೆಗೆದಿಡು ಅಂತ ಹೇಳಿ ನಿಮ್ಮ ಇಕ್ಕಿಗೆ ಕೊಡ್ರಿ, ನಿಮ್ಮ ಅಣ್ಣನ ಹೆಂಡತಿಗೆ. ಆಮೇಲೆ ಅವಂಗೂ ರೇಷ್ಮೆ ಬಟ್ಟೆ ತಗೋ. ಮಮ್ಮರಿ ಈಗ ಯಾಕ್ರಿ? ನೋಡುವ, ಹೊಸದಾಗಿ ಮದುವೆ ಆಗ್ಯಾರ. ಅದು ಮದುವೆ ಆಗಿದ್ರೆ ನಾವು ಕೊಡ್ಬೇಕಾಗಿತ್ತ. ಮದುವೆ ಒಂದು ಅವ್ರ ಇಚ್ಛೆ ಹಂಗ ಹಾಕೊಂಡ್ ಬಂದಾರ. ಈಗ ಏನಾಗಲ್ಲ, ನೀ ತಗೊಂಡ್ ಹೋಗು. ಏನ ಇವಾಗೇನ್ ಬೇಡ, ನಾ ಹೋಗ್ತಿಲ್ಲ, ಕೊಟ್ರ ಆತ್ ಬಿಡ. ಹಂಗ ಮಾಡ್ಬಾರ್ದು. ಈಗ ಹೊಂಟಾಳಕ್ಕಿ ಏನ್ ಪದ್ಧತಿ ಅದ ಅವ್ನು ಮುಗಿಸ್ಬಿಡುನು. ಕೊಟ್ಟು ನಿಜ ಬೇಕಾದ್ರೆ ಬಂಗಾರ ಕೊಡ್ಬೇಕಾಗಿತ್ತು ನಾವು ಅವ್ರಿಗೆ. ಏನಿಲ್ಲ, ಈಗ ಇದನ್ನ ತಗೊಂಡ್ ಹೋಗಿ ಅವ್ರಿಗೆ ಅಂತ ಸೀರೆ ಬೇಕಂತ ಸೀರೆ ತಗೊಂಡು ನಿಮ್ಮ ಅವ್ವಗೂ ಒಂದ್ ಸೀರೆ ಕೊಡು, ಅವ್ರಿಬ್ರಿಗೆ ಒಂದ್ ಸೀರೆ ಕೊಡು. ನಮ್ ಕಡೆಯಿಂದ ಏನ್ ಮಾಡ್ಬೇಕು ನಾವು ಮಾಡೋನು. ಏನ ಆತ್ರಿ ಮಾಮಾರ. ಯಾವ ತಂಗಿ ಫೋನ್ ಮಾಡಿದ್ಲ, ಆಕಿ ಹಾಸ್ಟೆಲ್ ಫೀ ಕಟ್ಬೇಕಂತ ನೋಡು. ಆಯ್ತು, ನಾನು ಇವತ್ತು ಫೋನ್ ಪೇ ಮಾಡ್ತೀನಿ ತಗೋ. ಬಾರ ಹೋಗುನು, ಟೈಮ್ ಆಗತ್ತೆ ನಮ್ಗ. ಆಯ್ತು ನೋಡ್ರಿ, ನೀವ್ ಎಲ್ಲಿ ಹೋಗಂಗಿಲ್ಲ. ನನ್ನ ಕಣ್ಣು ಮುಂದೆ ಇರ್ಬೇಕು ನೀವು. ನಿಮ್ಮ ಮಾಟಗಳು ನೋಡಕ್ ಆಗೋಲ್ಲ ನನಗೆ. ಹೋಗ್ ನೋಡ್ರಿ ಒಳಗ್. ಪ್ಲೀಸ್ ಇವತ್ತೊಂದೇ ದಿನ ಹೋಗಿ ಬರ್ತೀನಿ, ಬಾ ದಿನ ಏನಿಲ್ಲ. ಅದು ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳೋಣ, ಪ್ಲೀಸ್. ಯಾ ಪ್ಲೀಸು ಇಲ್ಲ ನೋಡ್ರಿ ಒಳಗ್. ನಾನೀಗ 5 ಗಂಟೆಕ ಕಿಟ್ಟಿ ಪಾಟಿ ಹೊಂಟಿನಿ ಅಲ್ಲಿ. ನಾ ಹೋಗಿ ಬರೋ ಮಟ್ಟ ನೀವು ಮನೆಯಾಗ ಇರ್ಬೇಕು. ಹೌದಾ? ಆಯ್ತು ಹೋಯ್ವ. ಇವ್ರು ನಮ್ಮಂಗಿಲ್ಲ, ಹೊರಗಿಂದ ಕದ ಹಾಕೊಂಡು ಹೋಗ್ತೀನಿ ಇವ್ರನ್ನ. ನನಗ ಆಟ ಹಚ್ತಾರೆ ಇವ್ರು. ಲಗುನ ಹೇಳಿ, ಎಲ್ಲಿ ನಿಂದಿರ್ಸ್ಲಿ? ಬಂಗಾರದ ಅಂಗಡಿ ನಿಂದಿರ್ಸ್ಲಿ, ನಾ ಅರ್ಬಿ ಅಂಗಡಿ ನಿಂದಿರ್ಸ್ಲಿ? ಏನ್ ಬೇಡ, ಮಾಮಾರ ಹೇಳಾರ್ಲ ಬಂಗಾರದ ಅಂಗಡಿಗೆ, ಇದು ಅರ್ಬಿ ಅಂಗಡಿಗೆ, ಅಲ್ಲೇ ನಿಂದಿರ್ಸ್ರಿ ಸಾಕು. ಆಯ್ತಾಯ್ತು, ನೀನು ತಗೋ. ನಿಂಗೇನ್ ಬೇಕು ನೋಡು, ನಿನಗೂ ತಗೋ. ನನ್ಗ್ಯಾಕ್ ಬಿಡ್ರಿ, ಅತ್ತಿಯಾರ ಎಷ್ಟೊಂಡು ಅರ್ಬಿ ಕೊಟ್ಟಾರ, ಅವ ಸಾಕೀಗ. ಅವೆಲ್ಲ ಹಳೆ ಅರ್ಬಿಗಳು, ಅವೆಲ್ಲ ಹೊಸ ತಗೋ. ಏನು ಇಲ್ದಾರತೆ ಮಾಡ್ತಿಲ್ಲ ನೀನು. ಸುಡ್ಲಾರ್ದಷ್ಟು ಐತಿ ನಮ್ದು. ಇದು ಅಲ್ದ ನೆಕ್ಸ್ಟ್ ಮಂತ್ ಫುಲ್ ಬೋನಸ್ ಬರೋದೈತಿ. ಎಲ್ಲ ಫ್ಯಾಕ್ಟ್ರಿದು ಅಮೌಂಟ್ ಒಟ್ಟಿಗೆ ಬರ್ತೈತಿ. ಅವ್ನ ಕೈ ಕೊಡ್ತೀನಿ, ನಿನ್ಗೇನ್ ಬೇಕು ಮಾಡ್ಸಕ್ಕೋ. ಏನ ಬ್ಯಾಡ್ ಬಿಡ್ರಿ, ಏನ್ ಮಾಡ್ಲಿ. ಬಟ್ ಅಂದಂಗ ನಂಗ ಇದನ್ ಮಾಡ್ಬೇಕನ್ಸಾಗತೈತ್ರಿ, MBA ಫೈನಾನ್ಸ್. ಇನ್ನು ಓದ್ತೀಯಾ? ಆಯ್ತು, ನಿಂಗೆ ಓದ್ಬೇಕನ್ಸಿದ್ರೆ ಓದು, ಯಾರು ಬಂತಾರ. ಅದ ಒಂದ್ ಮಾತು ಅತ್ತಿ ಕೇಳ್ಬೇಕಂತ ಮಾಡಿದ್ಯಾ. ಅದಕ್ಕಿಂತ ಮುಂಚೆ ನಮ್ಮ ಅವ್ವ ಕೇಳ್ತೀನಿ ಒಂದ್ ಮಾತು, ಯಾಕಂದ್ರ ಅಕ್ಕಿನೂ ಏನಂತ ನೋಡ್ತೀನಿ. ಆಯ್ತು, ನಿನ್ ಇಷ್ಟಪ್ಪ. ನನ್ಗೆ ಏನದು ಅಭ್ಯಂತರ ಇಲ್ಲ. ನೀ MBA ಮಾಡ್ತೀನಿ ಅಂದ್ರೆ ಏನಿಲ್ಲ. ಅದೇನ್ ಭಾಳ ಆದ್ರ ಇನ್ನೊಂದ್ 3 ವರ್ಷ ಹೋಗ್ಬೋದು ಅಷ್ಟ. ಮಾಡು, ನನ್ಗೇನ್ ಇದು ಇಲ್ಲ. ನೀ ಯಾವಾಗ ಮಾಡ್ತೀನಿ ಅಂದ್ರೆ ಇಷ್ಟಂತಲೂ ಮುಗ್ದಿರ್ತಿತ್ತು ನೋಡು. ನೀನು MBA ಮಾಡಿದ್ಯಾ, ನನಗೂ ಒಂದಿಟ್ಟು ಫ್ಯಾಕ್ಟ್ರಿ ಒಳಗೆ ಇದಕ್ಕೆ ಹೆಲ್ಪ್ ಆಗುತ್ತೆ. ಅದಕ್ಕೆ ನಾನು ರೀ, ಯಾಕಂದ್ರೆ ಇಷ್ಟೊಂದು ಕಲ್ತೀನಿ, ಇನ್ನೊಂದ್ ಸ್ವಲ್ಪ ಕಲ್ತೀನಿ ಅಂದ್ರೆ ನಿಮ್ಗೂ ಸಹಾಯ ಆಗುತ್ತಾ. ಮಾಮಾರ್ಗೂ ಒಂದಿಟ್ಟು ಪಾಪ ಮಾಮಾರ್ ಬರ್ಬೇಕು ಎಲ್ಲದಕ್ಕೂ. ಅದಕ್ಕೆ ನಾನು ಇನ್ನೊಂದ್ ಸ್ವಲ್ಪ ಓದಿನಿ ಅಂದ್ರೆ ಆಗ ಹೋಗುತ್ತೆ. ಆಯ್ತು, ಎಕ್ಸ್ಟರ್ನಲ್ ಅದಾವ, ರಗಡ್ ಕಾಲೇಜಸ್ ಅದ ಎಕ್ಸ್ಟರ್ನಲ್ ಮಾಡಕ್ಕೆ. ಯಾವ್ದಂತ ಹೇಳು, ನಮ್ಮ ಅಮ್ಮರ್ಗೆ ಹೇಳ್ತೀನಿ. ಅವ್ರಿಗೆ ಗೊತ್ತಿರೋ ಎಲ್ಲ ಕಾಲೇಜಸ್ಸು ನಿಮ್ಗೆ ಕನೆಕ್ಟ್ ಮಾಡ್ಕೊಡ್ತಾರೆ. ಅದ ಅಪ್ಪನ ರಿಲೇಟಿವ್ ಒಬ್ಬ ಅದಾರ, ಅವ್ರು ಅದಾರ. ನಮ್ಗೆ ಅವ್ರಷ್ಟು ನೆನಪಿಲ್ಲ. ಅವ್ರಿಗೆ ಹೇಳಿದ್ರೆ ಹಚ್ಕೊಡ್ತಾರೆ ನಿಮ್ಗೆ. ಅದ ಮೊನ್ನೆ ಅತ್ಯಾರನ್ ಕೇಳ್ಬೇಕಂದ್ರೆ ಆದ್ರೂ ಬ್ಯಾನ್ ನಿಂದ್ರಂತೆ. ಆಯ್ತಾಯ್ತು, ನಿಂಗೆ ಹೆಂಗ್ ಬರುತ್ತೆ ಹಂಗೆ ಮಾಡು. ನೋಡು, ನಿಂಗೆ ಏನೇನು ಬೇಕು ನೋಡಿ ತಗೊಂಡ್ ಬಾ. ನನ್ನ ಕ್ರೆಡಿಟ್ ಕಾರ್ಡ್ ನಿನ್ನ ಬ್ಯಾಗ್ನಾಗ ಐತಲ್ಲ, ತಗೊಂಡು ಹೋಗಿ ಅದನ್ನ ಮಾಡು, ಇಲ್ಲ ಫೋನ್ ಪೇ ಮಾಡು. ನಾ ಹೊರಗೆ ಇರ್ತೀನಿ. ಏನು ಆಯ್ತು, 2 ನಿಮಿಷನೇ ಬರ್ತೀನಿ ನೋಡ್ರಿ. ಯಾವ್ದು ತಗೊಳ್ಳಿ? ಒಂದ್ರಕಿನ ಒಂದ್ ಚಂದ ಅದಾವ, ಎಲ್ಲಾನು ಚಂದ ಅದಾವ. ಒಂದೊಂದು ತಗೊಂಡ್ರ ಒಂದ್ ಸೀರೆ
ಅನ್ನಕ್ಕೆ ಪ್ಯಾಂಟ್ ಶರ್ಟ್ ತಗೊಂಡ್ರತ್ತಲ್ಲ. ಅವ ಅವ ಅಯ್ಯ ಬಂದ್ರಿ, ಬರ್ರಿ 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 ಅಳಿಯಂದ್ರ, ಬರ್ರಿ ಕುತ್ಕೋ ಬರ್ರಿ ಅಳಿಯಂದ್ರ. ಮನೆಗೆಲ್ಲ ಆರಾಮ್ದಾರಲ್ರಿ? ಹ್ಞೂ ಅತ್ತೆ, ಎಲ್ಲರೂ ಆರಾಮ್ದಾರ. ನೀವೆಲ್ಲ ಆರಾಮ್ದಿರಲ್ಲ ಮಾವರಿ? ಅಯ್ಯ ನಿಮ್ಮ ಮಾವ ಇವತ್ತ ಏನೋ ಪೋಸ್ಟ್ ಆಫೀಸ್ನಾಗ ಕೆಲಸ ಐತಂತಪ್ಪ, ಹೋಗ್ಯಾನ ನೋಡು. ಹೌದನಾ? ಓಕೆ, ಆಯ್ತು ನೋಡ್ರಿ. ನಿಂದ್ರಪ್ಪ, ಕುಡಿಯಾಕ ಒಂದಿಟ ಪಾನ್ಕ ತರ್ಲೇನ ಏನ್ ತರ್ಲಪ್ಪ? ಚಾ ತಗೊಡ್ತೀಯ? ಏನ್ ಬ್ಯಾಡ್ರಿ ಅತ್ತೆ, ಒಂದ್ ಕಪ್ ನೀರ್ ತಗೊಂಡ್ಬರ್ರಿ ಅಷ್ಟೇ. ಏ ನಿಂದ್ರಪ್ಪ, ಪಾನ್ಕ ಮಾಡ್ಕೊಂಡ್ ಬರ್ತೀನಿ, ಬಿಸ್ಲಾ ಬಂದಿರಿ ಬಾಳ. ಸುಬ್ಲಕ್ಷ್ಮಿ, ಸುಬ್ಲಕ್ಷ್ಮಿ. ಅಯ್ಯ ನಮ್ಮವ್ ನನ್ನನ್ನ ವಿಚಾರಿಸ್ಕೊಳ್ಳಿಲ್ಲ, ಅಯ್ಯನ್ ವಿಚಾರಿಸ್ಕೊಂಡು ಹೋದ್ಲ. ತಗೋರಿ ಅಳಿ ಅಂದ್ರ, ಅವೇನೋ ಕೂಲಕ್ ಅಂತ ಇಟ್ಟಿರ್ತಾರ ನೋಡ್ರಿ, ಅದಾನ ತಂದಿನಿ, ಬಾಳ ಬಿಸಿಲು ಐತ್ ತಗೋರಿ. ಹಾ ಆತ್ರಿ ಅತ್ತೆ. ಬೇಕನೆ ನಿನಗ? ಅವ ಅಕ್ಕೆ ಮೈಯಲ್ಲಿ? ಹ್ಞೂ, ಅಕ್ಕಿ ಏನೋ ಕಂಪ್ಯೂಟರ್ನಾಗ ಕೆಲಸ ಮಾಡ್ತಿರ್ತಾಳವ. ಆಯ್ತು ತಗೋ, ನಾನು ಹೋಗ್ತೀನಿ ನೋಡಕ್. ಅತ್ತರಿ ನಾ ಇನ್ನು ಹೋಗಿ ಬರ್ತೀನಿ. ಏ ಬ್ಯಾಡಪ್ಪ, ಊಟ ಮಾಡ್ಕೊಂಡು ಹೋಗು ಅಂತ ಕುಂದ್ರು. ಇಲ್ರಿ, ಫ್ಯಾಕ್ಟ್ರಿಗೆ ಒಂದು ಹೋಗ್ಬೇಕು, ಅಪ್ಪ ಹೋಗಿಲ್ಲ ಇವತ್ತು ಮನ್ಯಾಗ ಅದನಪ್ಪ, ನಾನು ಹೋಗ್ಬೇಕು, ಹಂಗಾಗಿ ಹೋಗ್ತೀನಿ. ಆಯ್ತು ಬಾ, ನಿಂದ್ರ ಹೋಗು ಅಂತ. ಇದನ್ನ ಜಾಮೂನ್ ಕೊಡ್ತೀನಿ, ನಿಂಗೆ ಇಷ್ಟ ಅಂತ ಮಾಡಿ ನಾನು ರಸಗುಲ್ಲ ಮತ್ತೆ ಜಾಮೂನ್ ಕುಡಿ ತಿಂದು ಹೋಗಾಕ. ನಿಂದ್ರಪ್ಪ. ಆಯ್ತು ಆಯ್ತಾ ಕೊಡ್ರಿ. ಅವ ಡೋರ್ ಲಾಕ್ ಆಗೈತೆ ಬೇ. ಹ್ಞೂ ಹೌದಾಕಿ ಕದ ಹಾಕೊಂಡು ಕೆಲಸ ಮಾಡ್ತಿರ್ತಾಳ. ನಿಂದ್ರ ನಾ ಕರಿತೀನಿ. ಅವು ತಂದಿಯಲ್ಲ ಕೊಡ ಅವ್ರ ಕೈಯಾಗ. ಏನ ನಾನು ಏನೋ ಅತ್ತಿ ಜಾಮೂನ್ ಮಾಡಿ ಅಂತ ತಿಂದು ಹೋಗ್ತೀನಿ. ನಂಗೆ ಟೈಮ್ ಆಗುತ್ತೆ ಭಾಳ. ಆಯ್ತು ಆಯ್ತು. ನೀ ಏನ್ ಮಾಡ್ತೀವಿ, ಇವತ್ತು ಬರ್ತೀಯ ನಾಳೆ ಬರ್ತೀಯ? ನಾನು ನಾಳೆ ಬರ್ಬೇಕಂತ ಮಾಡೀನಿ, ಅತ್ಯಾರ ಏನೋ ಫೋನ್ ಹಚ್ತೀನಿ ಅಂತ ಯಾರ, ನಾನು ನಾಳೆ ಬರ್ತೀನಿ ರೀ. ಆಯ್ತು ಹಂಗಾರೆ ನಾನು ಆಫೀಸ್ ಮುಗಿಸ್ಕೊಂಡು ನಾನು ಡೈರೆಕ್ಟ್ ಮನೆಗೆ ಹೋಗ್ತೀನಿ ನೋಡಿ, ಹಂಗಾರೆ ಇತ್ತ ಬರಲ್ಲ. ಆಯ್ತು, ನಾಳೆ ಕರೆಕ್ಟ್ ಬರ್ತೀರಿಲ್ಲ ಮತ್ತೆ? ಹ್ಞೂ ಆಯ್ತಾಯ್ತು ಬರ್ತೀನಿ. ಅವ ನಂಗ ನಿಂಗೆ ಅಡಿಗೆ ಮನ್ಯಾಗ ಹೋದ ಹೋಗ್ತೀನಿ ಹೋಗು. ತಗೋರಿ ಅಳೆ ಅಂದ್ರೆ. ಅತ್ರಿ ಭಾಳ ಅದು ರೀ ಇವು. ಬಾಳೆನಿಲ್ ತಗೋರಿ, ತಿನ್ರಿ, ಯಾವಾಗಾರ ಒಮ್ಮೆ ತಿಂದ್ರಿ ಏನಾಗಲ್ಲ. ಅವ ಅವ್ರು ಬಾ ಸ್ವೀಟ್ ತಿನ್ನಲ್ವೇ? ಅವ್ರಿಗೆ ಇಷ್ಟ ಇದೆ, ತಿಂತಾರ ತಗೋ, ಸುಮ್ಮಿರ್ ನೀನ್. ಅಲ್ಲ ನಮ್ಮವ್ ನನ್ಕಿನ ನಾವು ಅವ್ರ ಅಳಿಯಂದ್ರನ್ನ ಚಂದ ನೋಡ್ಕೊಂತ, ಯಾಕ ನಾ ಬಂದಿದ್ ಖುಷಿ ಇಲ್ಲ ನಿನಗ? ನೀ ಬಂದಿದ್ ಖುಷಿ ಐತಿ, ಅಳಿಯಂದ್ರ ಯಾವಾಗಾರ ಒಮ್ಮೆ ಬರ್ತಾರ, ಹಂಗ್ಯಾಕ್ ಮಾಡ್ತಿ? ಹೋಗು, ನೀನ್ ತಿನ್ನೋಗು. ಅತ್ತಿರಿ ಕರೆದರಿ? ಬಾರವಾ ಸುಬ್ಲಕ್ಷ್ಮಿ. ಇವ್ರು ನಮ್ಮ ಅಳಿಯ ಮತ್ತೆ ನನ್ನ ಮಗಳು ನೋಡು. ಹೌದ್ರಿ, ನಮಸ್ಕಾರ ರೀ. ನಮಸ್ಕಾರ ರೀ. ಓ ಅದಕ್ಕೆ ಚೆನ್ನಾಗಿದ್ದಾರೆ. ಅವ್ವ ಅಣ್ಣ ಫೋಟೋ ಕಳ್ಸಿದ್ನಲ್ಲ, ಅದಕ್ಕಿನ್ನ ಚೆನ್ನಾಗಿದ್ದಾರೆ ನೋಡು. ಹೂವಾ. ನಂಗೆ ಸಾಕು ತಗೋ. ಅಳಿಯಂದ್ರ ನಾಚಿಕೆ ಪಡ್ಕೋಬೇಡ್ರಿ, ತಿನ್ರಿ. ಇಲ್ರಿ ಅತ್ತೆ, ನಾನು ಬರ್ಬೇಕಾದ್ರೆ ನಾಷ್ಟಾನು ಮಾಡಿ ಬಂದಿನಿ, ಹಂಗಾಗಿ ಈಗ ಏನ್ ಬ್ಯಾಡ್ರಿ, ನಾನು ಹೋಗ್ತೀನಿ ರೀ, ಟೈಮ್ ಆಗಿತ್ತು ಭಾಳ. ಆಮೇಲೆ ಅವ್ವ ನಿಮಗ ಅವ್ರಿಗೆ ಅರ್ಬಿ ಕೊಡಕ್ ಹೇಳಿದ್ರಿ, ಅರ್ಬಿ ಅದು ತಂದಾಳ್ರಿ ತಗೋರಿ ಅತ್ತೆ. ನಾ ಬರ್ತೀನಿ ರೀ. ಕುಂದರಿ ಹೋಗಾಕಂತ್ರ. ನೀವೇನ್ ಮಾಡ್ತೀರಿ? ನಾನು IT ಕಂಪ್ನಿಯಾಗ ಜಾಬ್ ಮಾಡ್ತೀನಿ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ. ಓ, ರಾಜು ವರ್ಕ್ ಮಾಡ್ತಾನಲ್ಲ ಅದ ಕಂಪ್ನಿನ? ಹೌದ್ರಿ, ಅದ ಕಂಪ್ನಿ ಒಳಗ ವರ್ಕ್ ಮಾಡ್ತೀನಿ ನಾನು. ಮತ್ತೆ ನೀವ್ ಎಷ್ಟ್ ಜನ ಅದಕ್ಕೆ? ನಾವು 3 ಜನನ, ನಮ್ಗೊಂದ್ ತಂಗಿ ಮತ್ತ ತಮ್ಮ ಇದಾರ. ಅಲ್ಲ ಮನೆ ನಿಮ್ ತಂಗಿ ಬೇಕಂದಿ? ಅತ್ತರಿ ಗಾಬರಿ ಒಳಗೆ ಹೇಳ್ಬಿಟ್ಟನ್ರಿ, ನಂಗ ಮತ್ತ ತಮ್ಮನೂ ಅದಾನ್ರಿ. ಇಬ್ರು ಸೇಮ ವರ್ಗಿ, ಬಟ್ ಇಬ್ರು ಓದಾಕತ್ತಾರ್ರಿ. ಹೌದಾ? ಆಯ್ತಾಳ. ಆಯ್ತು ರೀ, ನಾ ಬರ್ತೀನಿ ರೀ. ಆಯ್ತು ರೀ, ಬರ್ರಿ ಹುಷಾರ. ಅವಾಯ್ತು ತಗೋಬೇ, ನಾ ಅವ್ರನ್ನ ಹೊರ ಕಳ್ಸಿ. ಸುಬ್ಲಕ್ಷ್ಮಿ, ನಡಿಯವ್ವ, ಬಡ ಬಡ ಕೆಲಸ ಮಾಡೋನು. ಇದನ್ನ ರೊಟ್ಟಿ ಮತ್ತ ನಾ ರೊಟ್ಟಿ ಮಾಡ್ತೀನಿ, ನೀನು ಇದನ್ನ ಮಾಡ ಪಲ್ಯ ಅದು. ಅತ್ತರಿ ನಂಗೆ ಮೀಟಿಂಗ್ ಐತ್ರಿ ಈಗ 1:30ಗೆ. ಅಲ್ವಾ, ನಾನು ಹಿಂಗ ಬೆಳಗ್ಗೆನೆ ಹೇಳಿದ್ದೆ. ಆಯ್ತು ಬಿಡು, ನಾನ ಮಾಡ್ತೀನಿ. ಆಯ್ತು ರೀ ಅತ್ತೆ. ಏನ ಈ ತರ ಸಸ್ತಾನ್ ಕಟ್ಕೊಂಡ್ರೆ ನಾವು ಮಾಡೋದತ್ ನೋಡು. ಅವ್ವ ನಿನ್ ಜೋಡಿ ಮಾತಾಡೋದು ಭಾಳ ಐತಿ, ಬಾ ಬೇಕಂದ್ರು. ಅಯ್ಯ ನಿಂದ್ರ ನಿಂಗೆ ಊಟಕ್ಕೆ ಮಾಡ್ತೀನಿ ಏನಾರ. ಯಾಕ ಇನ್ನ ಮಾಡಿಲ್ಲ ಏನು? ಇಲ್ಲವ್ವ, ಬೆಳಿಗ್ಗೆ ಮಾಡ್ಬೇಕಂದೆ. ನಿಮ್ನ ಅತ್ತಿಯಮ್ಮ ಮಾಡ್ತೀನಿ ಅಂದ್ಲ, ಅದಕ್ಕೆ ನಾನು ಬಿಟ್ನಿ. ಆಕೆ ಬರೀ ಉಪ್ಪಿಟ್ಟನ್ನ ಮಾಡಿಟ್ಲವ, ನಾ ಪಲ್ಯ ಎಲ್ಲ ಮಾಡಿರ್ತಿದ್ದೆ, ಈಗ ಮಾಡ್ತೀನಿ ಅಂದಿಟ್ಟ. ನಾನು ಹಂಗ ಯಾವುದು ಇದು ಹಸನ್ ಮಾಡೋದು ಅದೇ ಇದೆ ಮಾಡಿದ್ದೆ. ಹೌದನ, ಇರ್ಲಿ ಬಿಡು, ಆಮೇಲೆ ಮಾಡುವ ಅಂತಿಂದ್ರು. ಅಲ್ಲ ಅಣ್ಣ ಯಾಕಿಲ್ಲ? ನಾ ಬರ್ತೀನಿ ಅಂತ ಏನಿಲ್ಲ ಅವಂಗ. ಬರ್ತಾನಂತ, ಮಧ್ಯಾಹ್ನ ಬರ್ತೀನಿ ಅಂತ ಹೋಗ್ಯಾನ. ಹೌದಾ? ಆಯ್ತಾ. ಅಲ್ಲ ನೀನ್ ಬರ್ತೀನಿ ಅಂತ ಯಾಕೆ ಬರ್ಲಿಲ್ಲ ನೀನು? ಅವ್ವ ನಿನ್ನಿದೇನ್ ಕೇಳ್ತಿ, ದೊಡ್ಡ ಕತ್ತಿ ತಗೋ. ಇವ್ರಿಬ್ರು ಏನೋ ಕಿತಾಪತಿ ಮಾಡಿದ್ರ, ಮಾವ ಮತ್ತಿದು ನಾನು ನಮ್ಮ ಅತ್ತಿ ಕರಾಟಿ ತಗೊಂಡಿದ್ವಿ. ಅದಕ್ಕೆ 1 ಗಂಟೆಗೆ ಬಂದಾರ ಬೇ ರಾತ್ರಿ. ಅಯ್ಯ ಹಳೆಯಂತ ಹಂಗೆಲ್ಲ ಮಾಡಂಗಿಲ್ಲಲ್ಲ, ಟೈಮ್ ಬರ್ತಾರ. ಅದು ಅವ್ರದೇನು ತಪ್ಪಿಲ್ಲ, ಮಾವಾರ್ಗೆ ಅವ್ರ ಯಾರೋ ಫ್ರೆಂಡ್ ಸಿಕ್ಕಿದ್ರಂತ, ಅವ್ರೇನೋ ಕುಡಿನಂದ್ರಂತ, ಅದಕ್ಕೆ ಕುಡ್ಕೊಂತ ಕುಂತಿದ್ರಂತ, ಹಂಗಾಗಿ ಅದನ್ನ ಮರಿ ಮಾಚಾಕ ಇಬ್ರು ಕೂಡ ಲೇಟ್ ಆಗಿ ಬಂದಾರ. ಅಯ್ಯೋ ಕತ್ತಿಯ ಬೀಗತಿ ಸುಮ್ಮಿದ್ಲನ? ಅಯ್ಯೋ ಅತ್ತೆಲ್ಲಿ ಸುಮ್ಮಿರ್ತಾಳ, ಎಲ್ಲ ಪ್ರೂಫ್ ಸಮೇತ ಕಕ್ಷಿದ್ಲ ಅವ್ರನ್ನ. ಹಂಗ ಅವ್ರಿಗಂತೂ ಪ್ರೂಫ್ ಇಲ್ಲಾರ್ದೆ ಏನು ಮಾಡಂಗಿಲ್ಲ, ಮತ್ ನನ್ನ ಮೇಲೆ ಬಾಸಿಟ್ಟಾಗಿರ್ಬೇಕಲ್ಲ. ಆಗಿದ್ರೆ ನಾನು ಸಂಭಾಯಿಸಿನಿ, ಅವ್ರೇನು ಅಂತ ಇದು ಅಲ್ಲ, ಹಂಗ ಆಗ್ತಿರ್ತಾರ ಅವಾಗ. ಬಟ್ ಭಾಳ ಒಳ್ಳೆಯವ್ರು ಬಿಡವ, ಆದ್ರೆ ನಿಮ್ಮ ಅತ್ತಿ. ಹೌದವಾ, ಭಾಳ ಒಳ್ಳೆಕ್ಕಿ, ಬೇರೆದಾರ ನೋಡಿದ್ರೆ ಏನೂ ಅಲ್ಲ, ಹಂಗ ಬೈತಿರ್ತಾರ ಅವ್ರ ಏನ ಹಂಗ. ಮತ್ತ ಏನವಾ ತೋರಿಸ್ಬೇಕಿಲ್ಲ ಮಕ್ಕಳದ? ಯವ್ವ ಯಾಕೆ ಟೆನ್ಷನ್ ಮಾಡ್ಕೊಂತಿ, ಮಕ್ಕಳದೆಲ್ಲ ಮಕ್ಳು ಆಗೋ ಟೈಮ್ದಾಗ ಹಾಕವು, ಯಾಕಷ್ಟು ಟೆನ್ಷನ್ ಮಾಡ್ಕೊಂತೀನಿ? ನನಗ ಚಿಂತಿಲ್ಲ, ನಿನಗ ಚಿಂತೆ ಹತ್ತೈತೆ ನೋಡು ಭಾಳ. ಅಲ್ವಾ, ಮದುವೆ ಆಗಿ 6 ವರ್ಷ ತುಂಬಿ 7 ಬೀಳಾಕತ್ತ, ಮುಂದಿನ ತಿಂಗಳಿಗೆ ಇನ್ನೂ ಮಕ್ಕಳಾಗಿಲ್ಲ ಅಂದ್ರೆ 4 ಜನ ಮಾತಾಡ್ಕೊಂತಾರ್ವಿ. ಯವ್ವ ಆಗೋ ಟೈಮ್ದಾಗ ಅಕ್ಕವು, ಯಾಕೆ ತಲೆ ಕೆಡ್ಸ್ಕೊಂತೀನಿ? ನಮ್ಮ ಅತ್ತಿನ ಸುಮ್ಮದಾಳ ಅಂತ, ನಮ್ಮ ಅತ್ತಿನ ಹೇಳೋಣ, ನಿನ್ಗೆ ಯಾವಾಗ ಮಾಡ್ಕೋಬೇಕು ಅನಿಸ್ತೈತೆ ಅವಾಗ ಮಾಡ್ಕೋ, ನಮ್ದೇನು ಅಭ್ಯಂತರ ಇಲ್ಲ. ಅದು ಅಲ್ಲ, ನಾವೇನು ಪ್ಲಾನಿಂಗ್ ಮಾಡಕತ್ತಿಲ್ವಾ, ಅದು ಆಗ್ಲಿ ಅಂತ ಅಂತೀವಿ ನಾವು, ಯಾಕೋ ಆಗವಲ್ದು, ದೇವರು ವರ ಕೊಟ್ಟಾಗ ಆಗ್ಬೇಕು ಅವ್ವ. ಅದು ನಿಜ ಬಿಡವ, ನಾನು ಅದಕ್ಕೆ ನಿಮ್ಮ ಅಣ್ಣಗೂ ಅದನ್ನ ಹೇಳಾಕತ್ತೀನಿ, ಮಕ್ಕಳನ್ನ ಮಾಡ್ಕೊರಿ ಲಗುನ, ಆಮೇಲೆ ಪಶ್ಚಾತ್ತಾಪ ಪಡೋದು ಬೇಡಂತೆ.
ಹೋಗ್ಲಿ ಬಿಡೋದು. ನಾನು ಹಿಂಗೊಂದು ಮಾತು ಕೇಳ್ಬೇಕಂತ ಕುಂದರ್ಸ್ಕೊಂತೀನಿ. ಅವ್ವ, ನಾನು MBA ಫೈನಾನ್ಸ್ ಮಾಡ್ಬೇಕಂತ ಮಾಡೀನಿ ಬೇ. ಇವ್ವ, ನಿಂಗ್ಯಾಕ್ ಬೇಕಾ ಕಲೀದೀಗ? ಅಲ್ಲ, ನಿಮ್ದ ರಗಡ್ ಐತಿ ಮಾಡಕ ಹೋಗಾಕ, ಮತ್ತಾಕ್ ನೀನ್ ಕಲಿಬೇಕೀಗ? ಅದು ಅವ್ವ, ನಮ್ಮ ಯಜಮಾನ್ರಿಗೆ ಎಲ್ಲ ಹೊರಿ ಬೀಳಾಗತೈತಿ. ಹಂಗಾಗಿ ನಾನು ಒಂದಿಟ್ಟು ಸಹಾಯ ಮಾಡಿದ್ರಾತು. ಅದು ಅಲ್ಲ, ಮಾಮಾರಿಗರು ರಾತ್ರಿ ಹೊತ್ತು ಅಷ್ಟೊತ್ತನ ಏನ್ ಮಾಡ್ತಾರ ಅವ್ರ ಪಾಪ. ಅದಕ್ಕೆ ನಾನು ಒಂದಿಟ್ಟು ಅವ್ರಿಗೆ ಸಹಾಯ ಮಾಡಿದ್ರಾತಂತೆ. ಅದು ನಿಜ, ಬಟ್ ನಿನಗೆ ಎರಡು ಮಾಡ್ಬೇಕಲ್ವಾ ನೀನ? ಅದು ಮನಿನೂ ಮಾಡ್ಕೋಬೇಕಾಗತ್ತೆ, ಮತ್ತೆ ಅಲ್ಲಿಗೂ ಹೋಗ್ಬೇಕಾಗತ್ತೆ. ಮನಿದೇನ್ ಬಿಡವ, ಒಂದ್ ಆಳ್ ಹಚ್ಚಿದ್ರ ಅಥವಾ ಬೆಳಿಗ್ಗೆ ಕಸ ಬಾಂಡಕ್ಕೆ ಒಂದ್ ಆಳ್ ಹಚ್ಚಿ ಅಡಿಗೆ ಎಲ್ಲ ಮಾಡಿಟ್ಟು ಹೋಗ್ತೀನಿ, ಅದಕ್ಕೇನಿಲ್ಲ. ಈಗ 3 ವರ್ಷ ಕಲಿಬೇಕಲ್ಲ, ಅದಕ್ಕೆ ನಿನ್ಗೊಂದ್ ಮಾತು ಅಪ್ಪಗೊಂದ್ ಮಾತು ಕೇಳಿದ್ರಾತಂತೆ. ನೋಡುವ, ನಿಮ್ಮ ಮನ್ಯಾಗ ನಿಮ್ಮ ಅತ್ತಿ ಮಾವ ಏನಂತಾರ ಅವ್ರು ಕೇಳ, ನಿನ್ ಗಂಡ. ನಾವೇನು 3ನೇ ದಾರಿ, ಈಗ ನಮ್ದೇನು ಮಾತಲ್ಲ. ಅವ್ರು ಏನಂತಾರ ಅದು ನೋಡು. ಆಯ್ತವಾ, ನನ್ ಗಂಡಿಗೆ ಹೇಳಿನಿ, ನಾಳೆ ನಮ್ಮ ಅತ್ತಿಗೆ ಹೇಳ್ಬೇಕಂತ ಮಾಡೀನಿ. ಅದ ಟೈಮ್ ನೋಡಿ ಹೇಳ್ಬೇಕಂತ. ಅವ್ರು ಏನ್ ಅನ್ಕೊಂತಾರ ಏನಂತ. ಅದ ಅವ್ರನ್ನ ಕೇಳುವ, ಅವ್ರನ್ನ ಕೇಳಿ ಮಾಡಿ ಏನು. ಅಯ್ಯ, ಅಪ್ಪ ಬಂತ. ಅಯ್ಯ ನನ್ನ ಮುದ್ದಿನ ಮಗಳು ಬಂದೈತಿಲ್ಲ. ಅಲ್ಲಪ್ಪ, ನಾ ಬರ್ತೀನಿ ಅಂತ ಗೊತ್ತಿದ್ದು, ನೀ ಹೊರಗೋಗಿಯಲ್ಲ. ಇಲ್ವಾ ಪೆನ್ಷನ್ದು ರೊಕ್ಕ ಬರವಲ್ದಾಗಿತ್ತು, ಅದಕ್ಕೆ ಹೋದೆ. ಅದು ಅಲ್ದ ನಿಮ್ಮ ಅವ್ವಂದು ಹೇಳಿದ್ದು, ಅವ್ ಈಗ ಮದುವೆಗೆ ಬಂದಾರ, ಅರ್ಶಿನ ತಾಳಗದಾಕಿ ತಾಳಿ ಮಾಡ್ಸೋಣ ಅಂತೇಳಿ. ಹೌದ್ ಬಿಡ, ಅವು ಹೇಳೋದು ಕರೆ ಐತಿ. ನಂಗ ಅವ್ವ ಅಣ್ಣಗ ಮತ್ತೆ ಅತ್ತಿಗೆಮ್ಮಗ ಇದನ್ ತಂದಿನ ಅರ್ಬಿ. ಕೊಡ್ತೀನಿ, ಅಣ್ಣ ಬರ್ಲಿ ಈ ಸದ್ಯ. ಅದನ್ನೆಲ್ಲ ಯಾಕೆ ಗುದ್ದಾಡ್ಬೇಕಾಗಿತ್ತು ಅಂತೀನಿ ನಾನು. ಅಯ್ಯ, ಗುದ್ದಾಡೋದಲ್ಲ, ನಮ್ಮ ಮಾವನ ಹೇಳಿದ. ನಮ್ಮ ಅಮ್ಮ ಅತ್ತಿ ಏನಂದ್ರ, ನಾ ಹೋದಾಗ ಕೊಡೋಣ ಬಿಡು ಅಂತಂದ. ಅದಕ್ಕೆ ನಾ ಯಾವ ಹೋಗ್ತೀವೋ ಏನೋ ಗೊತ್ತಿಲ್ಲ, ಈಗ ಅವ್ರಿಬ್ರು ಹೊಂಟಾರ, ಕೊಟ್ಟು ಮುಗಿಸ್ಬಿಡ್ಲಿ ಅಂತಂದ್ರ ಅವ್ರು. ಏನೋ ಹೇಳ, ನಿಮ್ಮ ಮಾವ ನಿಮ್ಮ ಅತ್ತಿ ಸಂಪ್ರದಾಯ ಮಾತ್ರ ಪಾಲಿಸ್ತಾರ ನೋಡುವ. ನಮ್ಮನ್ನೊಂದು ಕರೆಯಂಗಿಲ್ಲ ಅನ್ನೋದೊಂದು ಬಿಟ್ರೆ ಅವ್ರು ಪಾಲಿಸ್ತಾರ. ಈಗ ಏನಿಲ್ಲ ಬೇ, ನಮ್ಮ ಮಾವ ಕರಿತೀನಿ ಅಂತಾನ, ನಮ್ಮ ಅತ್ತಿದ ಇಲ್ಲ. ನಮ್ಮ ಅತ್ತಿ ಏನಂತ ಆಗುತ್ತಾನ, ಏನ್ ಮಾಡ್ತಾರ ಅವ್ರು ಬಂದ, ನಾವೆಲ್ಲ ಇದನ್ ಮಾಡ್ತೀವಿ ಅಂತಿರ್ತಾರ. ಅದಲ್ದ ಗೊತ್ತಲ್ಲ, ನಮ್ಮ ಅತ್ತಿ ಒಳಗೆಲ್ಲ ಬರೇ ಫ್ಯಾಷನ್ ಫ್ಯಾಷನ್ ಅಂತ ಅವು ಅಂತರು. ನನಗೂ ಫ್ಯಾಷನ್ ಮಾಡಂತಾರ. ನನಗೆ ಯಾಕೆ ಬೇಕು, ಎಷ್ಟು ಬೇಕು ಅಷ್ಟ ಇರ್ತೀನಿ ನಾನು. ಆಯ್ತವಾ, ನಿನ್ ಅಂತ ಹೆಂಗೈತೆ ಹಂಗ್ ನಡ್ಕೊಂಡು ಹೋಗು. ಏನ ಅಪ್ಪ, ಬಾಪ ಕುಂದ್ರ ಬಾ. ಆಯ್ತು, ಅಪ್ಪ ಮಗಳು ಮಾಡ್ಕೊರಿ, ನಾ ಕೆಲಸ ಮಾಡಕ್ ಹೋಗ್ತೀನಿ. ಕುಂದ್ರಿ ಹೋಗಕ್ಕಂತ. ಬೇಡ, ರಾಜು ಬರುತ್ತಾ, ಟೈಮ್ ಆಯ್ತು, ಊಟಕ್ಕೆ ಟೈಮ್ ಆಗತ್ತೆ, ಹೋಗ್ತೀನ. ನೋಡ ಆಶಾ, ನಿಮ್ಮ ಅವ್ವ ಬಂದಿಟ್ಟು ಬುದ್ಧಿ ಹೇಳೋಕು. ಮೊನ್ನೆ BP ಜಾಸ್ತಿ ಆಗಿತ್ತು, ಈಗ ನೋಡು ಮತ್ತ ಬರೀ ಕೆಲಸ ಅಂತಾಳ. ಹೌದಾ, ಆಯ್ತು ತಗೋಪ್ಪ, ಹೇಳ್ತೀನಿ. ಯಾಕೋ ನಿಮ್ಮ ಅತ್ತಿಗೆಮ್ಮ ಕೆಲಸನ ಮಾಡಂಗಿಲ್ಲವಾ, ಬರೀ ಊಟ ಕೊನೆ ಕುಂತ್ ಬಿಡ್ತಾಳ. ಅಲ್ಲ, ಬಾಳ ಬೇಜಾರಾಗತೈತಿ ಬಿಡುವ. ಏನ ಅಲ್ಲ, ಅವ ಮದುವೆ ಆಗಿ ಬಂದಿದ್ದು ಅಂತ ಏನ್ ಬೇಜಾರ್ ಇದ್ದಿದ್ದಿಲ್ಲ, ಬಟ್ ಈಕಿ ಮಾಡೋದ್ ನೋಡಿದ್ರೆ ಬೇಜಾರಾಗತೈತಿ ನಮಗ. ಇಲ್ಲಪ್ಪ, ಹೊಂದ್ಕೊಳಕ್ ಟೈಮ್ ಬೇಕಾಗತ್ತ. ನಾ ಎಲ್ಲ ಮಾತಾಡ್ತೀನಿ ತಗೋ. ಅಂದಂಗ ಅಪ್ಪ, ನಾ ಅವು ಹೇಳಿದೆ MBA ಮಾಡ್ಬೇಕು ಫೈನಾನ್ಸ್ ಅಂತ ಹೇಳಿ, ಮಾಡ್ಲಲ್ಲ. ಆಯ್ತವಾ, ಮಾಡು. ಏನು ಕಲಿಯಕ್ಕೇನು ಬೇಡ ಅನ್ನಲ್ಲ ನಾ. ಕಲಿ, ಎಷ್ಟ್ ಕಲ್ತಿ ಅಷ್ಟ್ ಚಲೋನ. ಆಯ್ತಪ್ಪ. ಅಣ್ಣ ಬಂತ, ಅಣ್ಣ ಬಂತ. ಆಶಾ, ಯಾವ ಬಂದಿವ? ಅಣ್ಣ ಈಗ ಬಂದು ಒಂದ್ ತಾಸಾಗಿರ್ಬೇಕು ನೋಡು. ಎಲ್ಲಿ ಮಾವು ಬರ್ಲಿಲ್ಲ? ಇಲ್ಲ, ಬಂದಿದ್ರು, ಹೋದ್ರವ್ರು ಈಗ. ಹೌದಾ, ಇರು ಅಂತ ಹೇಳ್ಬೇಕಿಲ್ಲ, ಸಾಯಂಕಾಲ ತನ ಏನ್ ಹಾಕಿದ್ದಿಲ್ಲ. ಇಲ್ಲ, ಫ್ಯಾಕ್ಟ್ರಿ ಒಳಗೂ ಒಬ್ರ, ಹಂಗಾಗಿ ಅವ್ರು ಹೋದ್ರ. ನನ್ನ ಬಿಟ್ಟು ಹೋದ್ರಿ, ಈಗ ನಾಳೆ ಬಂದ್ ಕರ್ಕೊಂಡೋಗಿ ನಾನು. ಯಾಕ ಒಂದ್ 4 ದಿನ ಇದ್ದು ಹೋಗುವ, ಏನು ಹಿಂಗ್ ಬರ್ತಿ ಹಿಂಗ್ ಹೊಕ್ಕಿ. ಬೇಡಣ್ಣ, ಯಾಕಂದ್ರ ಮನ್ಯಾಗ ಅತ್ತಿ ಒಬ್ಬೇಕಕ್ಕಾರ, ಹಂಗಾಗಿ. ಚಲೋ ಆಯ್ತು ಬಿಡವಾ, ಬಂದಿದ್ದು. ಅವ್ವ ಅವ್ವ ಏನೋ ಅಡ್ಗೆ ಮಾಡ್ತೀನಿ ಅಂತ ಹೋದ್ಲು ನೋಡು. ಹೌದಾ? ಆಯ್ತಾ ಅಪ್ಪ, ನಾನು ಅವನಂತೆ ಹೋಗ್ತೀನಿ ಅಂದ್ರೆ. ಅವ್ವ, ನೀ ಮತ್ತ ಅಡ್ಗೆ ಮನೆಗೆ ಬಂದಿ? ಮತ್ತೆ ಅಡ್ಗೆ ಯಾರು ಮಾಡ್ಬೇಕಪ್ಪ ಮಧ್ಯಾಹ್ನಕ್ಕ? ಸುಬ್ಲಕ್ಷ್ಮಿ, ಆಕಿದೇನೋ ಮೀಟಿಂಗ್ ಐತಂತಪ್ಪ. ಹೋಗ್ಲಿ ಬಿಡ, ಮೀಟಿಂಗ್ ಐತಂತ, ನಾನು ಅವ್ವ ಸೇರ್ ಮಾಡ್ತೀವಿ. ಆಶಾ, ನೀ ಬೇಡವಾ, ಅಲ್ಲಿ ನಿನ್ನ ಗಂಡನ ಮನ್ಯಾಗ ಮಾಡಿ ಇದು ಆಗಿರ್ತೈತಿ, ಹೋಗಿ ಕುಂದ್ರು, ನಾ ಎಲ್ಲ ಮಾಡ್ತೀನಿ ಈಗ. ಈಗ ಯಾರು ಮಾಡೋದು ಬೇಡ್ರ, ಸ್ವಿಗ್ಗಿಯಿಂದ ಆರ್ಡರ್ ಮಾಡ್ತೀನಿ, ಇಬ್ರು ಎಲ್ಲಾರು ತಿನ್ನುವಂತೆ. ನಾ ಬೇಡಣ್ಣ, ನಂಗೆ ಹೊರಗಿಂದ ಏನು ಬೇಡ. ನಾನ ಮಾಡ್ತೀನಿ 2 ನಿಮಿಷನಾಗ, ಅನ್ನ ಸಾರು ಪಲ್ಯ ಆತಲ್ಲ. ಆಯ್ತವ, ಮಾಡು. ರಾತ್ರಿ ರೊಟ್ಟಿ ಮಾಡಕಂತ, ನಂಗೆ ರೊಟ್ಟಿ ಬಾ ದಿನ ಆತವಾ ತಿಂದ. ಅದಾವ, ರೊಟ್ಟಿ ಮಾಡ್ಬೇಕಂತಾನೆ ಅಷ್ಟೊತ್ತನ ನಿಂತೆ, ಬಟ್ ಏನಾಗ್ಲಿಲ್ಲ ಬಿಡು. ರೀ, ಕರದ್ರಿ? ಹ್ಞೂ, ಅಲ್ಲೇ ಕೋಣ್ಯಾಗ ಕೂತ್ಕೊಂಡ್ ಮಾತಾಡ್ನಿ, ಬಾ ಇಲ್ಲಿ. ನನ್ ಮೀಟಿಂಗ್ ಐತೆ, ಆಮೇಲೆ ಬರ್ತೀನಿ. ಹೋಗ್ಲಿ ಬಿಡ ಅಣ್ಣ. ಯಾಕೋ ಬಾ ಬೇಜಾರಾಗತೈತಿವ, ಏನು ಎಂತಕಿನ್ ಕಟ್ಕೊಂಡ್ ಬಂದು ಅನ್ಸಾಗತೈತಿ. ಬರೀ ಯಾವಾಗ ನೋಡ್ತೀವ ಕೋಣ್ಯಾಗ ಇರ್ತಾಳ. ಹೊಂದಾಣಿಕೆ ಆಗಕ್ ಟೈಮ್ ತಗೋಬೇಕು ಬಿಡುವ. ಅವ ಹೊಟ್ಟೆ ತುಂಬ ಊಟ ಅಥವಾ ಏನು ಫುಲ್ ಬಾದಿನಾಗಿ ತಿಂದ ಖುಷಿ ಖುಷಿಯಾಗಿ. ಹಂಗೇನಿಲ್ಲ, ನಮ್ಮ ಮನೆಯಾಗ ತಿಂತೀನಿ, ಬಟ್ ಒಬ್ಬಕ್ಕೆ ತಿಂತೀನಲ್ಲ, ಎಷ್ಟು ಖುಷಿ ಇರಲ್ಲ. ಚಲೋ ಆತವಾ. ರಾಜು, ಯಾರು ಬಂದ್ರ ನೋಡ್ಪಾ, ಕದ ತೆಗಿ. ಅವ್ವ ಆಯ್ತು. ಅವ್ವ, ಮಾಮರ ಬರ್ರಿ, ಮಾಮರ ಒಳಗ್ ಬರ್ರಿ. ಏನ್ ಮಾಡಾಕ್ತಾಳಿ ಮಾವ? ಒಳಗದಾರ ಬರ್ರಿ ಅತ್. ಎಲ್ರು ಆರಾಮದಿರಲ್ಪ? ಹ್ಞೂನ್ರಿ ಮಾಮಾರ, ಆರಾಮದೇವ್ರಿ. ಅಣ್ಣ ಬಂದೆ, ಬಾ, ಚಲೋ ಆತ್ ಬಿಡಪ್ಪ. ನಾನ ಬರ್ಬೇಕಂದೆ, ಆಗ್ಲಿಲ್ಲ, ಅದಕ್ಕೆ ನೀ ಬಂದಿದ್ದ, ಬಾ ಚಲೋ ಆತ್ ಬಿಡ. ಬಾ ಕುಂದ್ರ ಬಾ. ಏನ್ ಚಲೋನೋ ಏನವ್ವ. ಬಾ, ನಾನು ನಿನ್ ಜೋಡಿ ಮಾತಾಡೋದೈತಿ. ಅದಲ್ದ ನಾ ಎದಕ್ ಬಂದಿನಂದ್ರ, ಅಯ್ಯ, ಆಶಾ ಬಂದಾಳ. ಯಾವ ಬಂದೇವ ಆಶಾ? ನಾನ್ರಿ ಮಾಮಾರ, ಇವತ್ತ ಬಂದೇನ್ರಿ. ಹೌದಾ, ಚಲೋ ಆತ್ ಬಿಡ್ವಾ. ಬಾದಿನಾಗಿತ್ತು ನಿನ್ನ ನೋಡ್ಲಾರ್ದ, ಬಾದಿನಾಗಿತ್ತು. ನಿಮ್ ಮನಿಯಾರ? ಅವ್ರು ಬೆಳಿಗ್ಗೆ ಬಂದ್ ಬಿಟ್ಟು ಹೋದ್ರಿ ಮಾಮಾರ. ನನ್ನ ಅತ್ತಿ ಮತ್ತ ಅತ್ತಿ ಮಕ್ಳು ಎಲ್ಲಾರು ಆರಾಮದಾರಲ್ರಿ? ಹ್ವಾ, ಎಲ್ರೂ ಆರಾಮದಾರ, ಎಲ್ರೂ ಆರಾಮದಾರ ನೋಡು. ಯಾಕಣ್ಣ, ಏನಾತ ಹಂಗ್ಯಾಕ್ ಮಾಡಿ ಮುಖ? ಏನಾಗೈತೆ ಹೇಳ, ಅವ ಆರಾಮದ ಇಲ್ಲ? ಅವಗ ಆರಾಮಿಲ್ಲವ್ವ. ಸುದ್ದಿ ಕೇಳ್ದ ಅನ್ಸುಟ್ಟು ಹಾಸಿಗೆ ಹಿಡಿದು ಬಿಟ್ಟಾಳ. ಒಂದಿಟ್ಟ ನೀನ ಬಂದ್ ಹೋಗಂತ ಹೇಳಕ್ ಬಂದಿನ್ ನೋಡ್ನ. ಫೋನ್ನಾಗ ಹೇಳ್ತಿದ್ದೆ, ಅಲ್ಲೇ ನಾನು ಹೆಂಡತಿ ಒಂದ್ ಇರ್ತಾಳ. ಆಮೇಲೆ ನನಗೂ ಇಲ್ಲಿ ಕೆಲಸ ಇತ್ತು, ಹಂಗ ಪ್ಯಾಟಿಗೆ ಬಂದು ಹೋದ್ರಾತಂತೆ.
ನಾನು ಇತ್ತಾಗ ಬಂದಿನಿ ನೋಡಿತ್ತಾಗ ಒಂದಿಟ ನೀನು ನಾಳೆ ನಾಡ್ದಾರ ಬಂದು ಹೋಗುವ ಯಾಕ ಭಾಳ ನೆನ್ಸಾಕತ್ತ ಅವು ನಿನ್ನ. ಅಣ್ಣ ಯಾವ ಮುಖ ಇಟ್ಕೊಂಡ್ ಬರ್ಲು ನಾ ಅಲ್ಲಿ ಅಲ್ಲ ಈಗ ಬಂದೆ ಅಂದ್ರ ಮತ್ತ ಅತ್ತಿಗೆಮ್ಮ ಬೈತಾಳ ನನ್ನ. ಅದು ಅಲ್ದ ಅವಗರ ಏನ್ ಹೇಳ ನಾನು. ಏನೋ ಒಂದು ಮಾಡ್ಕೊಂಡ್ರಾತು ಬಾರವ್ವ. ಯಾಕಂದ್ರ ಭಾಳ ಹಾಸಿಗೆ ಹಿಡಿದ್ಬಿಟ್ಟ, ಬರೀ ನೆನ್ಸಾಕತ್ಬಿಟ್ಟ. ಮತ್ತು ತನ್ನ ಮೊಮ್ಮಗನ್ನು ನೆನ್ಸಾಕತ್ತಾಳ. ಏನು ಮಾಡೋದು ಹೇಳು. ಈಕಿ ನಮ್ಮಕ್ಕೆ ಅದಾಳ, ಹೇಳ್ಬೇಡ ಅಂತಂದ್ರೂ ಒದರು ವಟ 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 ಒದರು ಬಿಟ್ಲ ಅವತ್ತು. ಏನು ಬಾಯಿ ಒಂದಿಟ್ಟು ಸುಮ್ಮಿರಲ್ಲ, ಬಿಡಂಗಿಲ್ಲ ಒಟ್ಟ. ಏನ್ ಮಾಡಕ್ ಆಗಲ್ ಬಿಡಣ್ಣ, ಆಡ್ಕೊಳಾರ ಮುಂದೆ ನಮ್ದು ಇದು ಆಗ್ಬಿಟ್ಟೈತಿ. ಅಕ್ಕ್ಯಾರ ಏನ್ ಮಾಡ್ತಾ, ಅಕ್ಕಿಗೂ ಕಳ್ಳ ಹತ್ತ ಮಗಳನ್ ತಗೊಂತೀನಂತ ಹೇಳಿದ್ನಲ್ಲ, ಅದಕ್ಕೆ ಅಕ್ಕಿನೂ ಬಾ ಬೇಜಾರಾಗಿರ್ಬೇಕು. ಇಲ್ಲವ್ವ, ಏನಾಗುತ್ತ, ತಗೊಂತೀನಿ ಅಂದಿದ್ಯಾ ನೀ ಏನ್ ಬೇಕಂತ ಮಾಡಿಯಾ? ಅವ್ರ ಹಣೆ ಬರ್ದಾಗ ಅವ್ರು ಹಾಕಿರ್ತಾವು, ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕಾಗತ್ತನ? ಎಲ್ಲಿ ತಗೋ. ಈಕಿ ಫೋನ್ ಮಾಡಿದ್ಲು ಮೀನಾಕ್ಷಿ, ಆಕಿ ತಗೊಂಗಿಲ್ಲ ಅಂದಾಳ. ನಾ ಎರಡನೇದಕ್ಕಿಂತ ತಗೊಂತೀನಿ, ನೀ ಏನ್ ತಲೆ ಕೆಡ್ಸ್ಕೊಬೇಡ ಅಂತ ಹೇಳ. ಅದಕ್ಕೆ ಹ್ಞೂ ನಂಗೂ ಅಂದ್ಲು, ನಾ ತಗೊಂತೀನಿ, ಒಂದನೇದಕ್ಕಿನಾರ ಎರಡನೇದಕ್ಕಿನಾರ ಯಾರನ್ನಾರ ಒಬ್ಬನ್ ತಗೊಂತೀನಿ, ನೀ ಏನಂತ ತಲೆ ಕೆಡ್ಸ್ಕೊಬೇಡ, ಇನ್ನ ಸಣ್ಣಕ್ಕೆ ಅಂತರು ಎದಕ್ಕೆ ನೀ ಯಾಕೆ ಅಷ್ಟು ಇದು ಮಾಡ್ಕೊಂತೀಯ ಅಂದ್ಲು. ನನಗೂ 100 ಕಾಲು ವಯಸ್ಸು ನೋಡುವ ಅಕ್ಕ ನಿಂಗ ಮಿನಕಕ್ಕ. ಹ್ಞೂ ಅಣ್ಣ ಬಂದಾನ. ಹೌದವ್ವ. ಹ್ಞೂ ಅಕ್ಕ, ಅವಗೇನ ಆರಾಮಿಲ್ಲ ಅಂತ, ಬಾ ಹೋಗುನು ನಾಳೆ. ಅಲ್ಲಕ್ಕ, ನಾ ಒಬ್ಬಕ್ಕೆ ಹೋದ್ನಂದ್ರ ನನ್ನನ್ನ ನಮ್ಮ ಅತ್ತೆಮ್ಮ ಹರಿದು ಮುಕ್ತಾಳ, ನಾನೇನ್ ಬರಂಗಿಲ್ಲವ, ನೀನು ಬಾ ಹೋಗುನು. ಹ್ಞೂ ನಾನು ಬರ್ತೀನಿ, ನನ್ನ ಹಿರೇ ಸೊಸಿ ನಾ ಎಲ್ಲ ನೋಡ್ಕೊಂತೀನಿ, ಹೋಗಿ ಬರ್ರಿ ಅತ್ತಾರ ಅಂದಾಳ. ನಾ ಬರ್ತೀನಿ. ನಡು ನಾವಂಗ ಅನ್ನಗ ಕೊಡ ಅಂತ ಹೇಳೀನಿ, ಏನಂತಾನ ಕೇಳ್ತೀನಿ. ಅಯ್ಯೋ ಅಣ್ಣೇನ ಹ್ಞೂ ಅಂತಾನ ಬಿಡ, ಅತ್ತೆಮ್ಮನ ಹ್ಞೂ ಅನ್ಬೇಕಲ್ಲ ಈಗ. ಈ ಮಾತಾಡೋಣಂತ, ನಾಳೆಗೆ ಬರ್ರಿ ಇಬ್ರು. ಏನ ಅಕ್ಕ ಆಯ್ತಕ್ಕ, ನಾನು ಹಿಂಗ ಆಮೇಲೆ ಫೋನ್ ಹಚ್ತೀನಿ ಇಡು. ಅಲ್ಲ ಹ್ಞೂ ಅನ್ಲ ಏನಕ್ಕತಿ ಅಕ್ಕಿಗೆ? ಹಂಗಲ್ವಾ, ಎರಡನೇದವ ಭಾಳ ಕುಡಿತಾನ್ವಾ. ಕುಡಿಯೋದಕ್ಕ ಸಾಕಾಗೈತಿ, ಅದಕ್ಕೆ ಅವ್ನ್ ಎಲ್ಲಿ ಹೆಣ್ಣು ಸಿಗವಲ್ಲ ಅಂತೇಳಿ ನನ್ನ ಹತ್ರ ಕೇಳಾಕತ್ತ ಅಂತ ಇಕ್ಕಿ ಅನ್ನಾಕತ್ತಾಳ. ಅದಕ್ಕೆ ಏನ್ ಮಾಡ್ಲಿ ಅಂತ. ಇಲ್ಲಿ ತಗೋ, ನಡ್ಕೊಂಡು ಹೋಕ್ಕವು, ಕುಡಿತಾವ ಹಂಗ ಹುಡುಗರು ಕುಡಿತಾವು ಮತ್ ಮಾಡ್ತಾವ ಹಂಗ, ಏನಾಗಲ್ಲ. ಒಣ್ಣೆದಕ್ಕಿ ಸ್ವಲ್ಪ ಕಪ್ಪಂದದಾಳ, ಕೊಡಿ ಏನಾಗಲ್ಲ. ಆಕೇನ ಅಂತ ಪರಿ ಕಲ್ತಿಲ್ಲ ಏನಿಲ್ಲ, ನಡೆಸ್ಕೊಂಡು ಹೋಕ್ಕಳ. ನಾಳೆ ನೀವು ಬರ್ತೀರಲ್ಲ, ಇಬ್ರು ಕುತ್ಕೊಂಡು ಮಾತಾಡ್ರಿ ಅಕ್ಕಿ ಜೋಡಿ, ಏನಂತಾಳ ನೋಡು. ಆಯ್ತಣ್ಣ, ನಾಳೆ ಬರ್ತೀನಿ ತಗೋ ನಾನು. ಆಶಾ, ನೀನು ಬಾರವ ನಾಳೆ. ಇಲ್ಲ ಮಾಮ, ನಾನು ಊರಿಗೆ ಹೋಗ್ಬೇಕು. ಅದು ಅಲ್ಲ ನಮ್ಮ ಅತ್ತಿ ಬಾ ಅಂತ ಹೇಳಪ್ಪ, ನಾನು ಬರಲ್ಲ. ನಾ ಮುಂದಿನ ತಿಂಗಳು ಬಂದಾಗ ಬರ್ತೀನಿ ತಗೋ. ಮತ್ತ ಸೊಸಿ ಎಲ್ಲದ ಕರಿಬೇಕಿಲ್ಲ? ರಾಜು, ಏ ರಾಜು, ಅವ ಏನ್ವಾ? ನಿನ್ ಹೆಂಡತಿನ ಕರಿಯೋ ಒಂದಿಟ. ಆಯ್ತವ. ಸುಬ್ಲಕ್ಷ್ಮಿ ಬಾಯಲೆ. ರೀ ಕರೆದ್ರಿ? ನಮ್ಮ ಮಾಮಾರ್ ಬಂದಾರ ನೋಡಲ್ಲ, ನಮಸ್ಕಾರ ಮಾಡೋ. ಓ ಹುಡುಗಿ ಇವ್ರನ, ಚಲೋ ಆತಾಳ್ವಾ, ಚಲೋ ಆಯ್ತಾಳ. ನಮಸ್ಕಾರ ರೀ, ಆರಾಮಲ್ರಿ? ಆರಾಮ್ರಿ, ಆಯ್ತಾಳ್ರಿ. ಏ ಚಾ ಮಾಡ್ಕೊಂಡ್ ಬಾ ಅಂತ ಹೇಳು. ಚಾ ಮಾಡ್ಕೊಂಡ್ ಬಾರೆ. ಅವ ನನ್ ಸ್ವಲ್ಪ ಕೆಲ್ಸ ಐತಿ, ನಾನು ಲಾಗಿನ್ ಆಗಿನ, ನಾ ಇಲ್ಲೇ ಒಂದಿಟ. ಆಯ್ತಾಯಪ್ಪ, ಆಯ್ತು. ಚಲೋ ಆಯ್ತಾ ಹುಡುಗಿನೂ ಚಲೋ ಐತಿ. ಏನ್ ಹಂಗ ಚಲೋ ಅನ್ನೋದಪ್ಪ, ಯಾವಾಗ ನೋಡ್ತಿ ಅವಾಗ ಇದ್ರಾಗ ಕೊನೆಯಾಗ ಕುಂತ ಬಿಡ್ತಾಳ. ಏನ ಈಗಿನ ಹುಡುಗ್ಯಾರ ಗೊತ್ತಾಗಲ್ಲಪ್ಪ. ನೀನ ಹೊಂದ್ಕೊಂಡು ಹೋಗಿ, ಏನಾಗಲ್ಲ. ತಗೋರಿ ಅಂಕಲ್. ಚಲೋ ಮಾಡ ತಗೋ, ಚಾ ಚಲೋ ಮಾಡ್ತಾ, ಅಡ್ಗಿನೂ ಚಲೋ ಮಾಡ್ತಿರ್ಬೇಕಲ್ಲ. ಏನೋ ಒಂದೊಂದು ಬರ್ತೈತಿ, ಒಂದೊಂದು ಬರಂಗಿಲ್ಲ. ನನ್ ಗಟ್ಟ ಎಷ್ಟೈತಿ ಅಷ್ಟು ಮಾಡ್ತೀನಿ ಬಿಡಪ್ಪ. ಆಯ್ತಳವಾ, ಹೊತ್ತಾಗತ್ತ. ಆಕಿಗೊಂದು ಹೇಳಿ ಬಂದಿಲ್ಲ ನಾನಿನ್ನು ಹೋಗಿ ಬರ್ತೀನಿ. ಅಲ್ಲ ಯಾವಾಗ್ರ ಬರ್ತೀವಿ, ಒಂದಿಟ್ಟು ಕುಂತ ಹೋಗು. ಇಲ್ವಾ, ಅಕ್ಕಿಗೊಂದು ಹೇಳಿ ಬಂದಿಲ್ಲ, ಇನ್ನು ಊರ್ ತುಂಬೆಲ್ಲ ಹೇಳ್ಕೊಂತ ಅಡ್ಡಾಡ್ತಾ ಆಕಿ. ಹೋಗಿ ಬರ್ತೀನಿ. ಏನ ಇವ್ರು ಬರ್ತಾನಾರ ಒಂದಿಟ್ಟು ಕುಂದ್ರ, ಹಂಗ್ಯಾಕ್ ಮಾಡ್ತಿ? ನಾಳೆ ನೀವ ಬರ್ರವ, ಅವ್ರನ್ನೂ ಕರ್ಕೊಂಡ್ ಬಾ, ಮಾಮಾಗೂ ಹೇಳಿನಿ ಅಂತ ಹೇಳ. ಏನ ಆಶಾ ಬಾಯ್ಲೆ. ಮಾಮ ಹೊಂಟೇನ, ಇರ್ಬೇಕಿಲ್ಲ ಇನ್ನೊಂದು? ಇಲ್ಲ ಬೇಡವ, ಹೋಗಿ ಬರ್ತೀನಿ. ನೀನು ಬರ್ತಿದ್ರ ಬಾ ನಾಳೆ. ಏನ ಆಯ್ತಾಳ ಮಾಮ, ಹೋಗಿ ಬರ್ರಿ. ಯಾಕವಾ ಮಾಮ ಬಾಳ ಇದು ಆಗ್ಯಾನ? ಅದಪ್ಪ, ನೀ ಮಾಡಿ ಎಲ್ಲ ಗಂಡಂದಾರಿ ಕೆಲಸ, ಅದನ್ನ ಕೇಳಿ ಅವಾಗ ಬಾಳ ಶಾಕ್ ಆಗೈತಂತ. ಅದಕ್ಕ ಒಂದಿಟ್ಟು ಆರಾಮಿಲ್ಲ ಅಂತ ಹಸ್ಕಿ ಹಿಡ್ದ ಅಂತ, ಅದಕ್ಕೆ ಕರ್ಯಾಕ್ ಬಂದ. ಅಯ್ಯ ಹೌದನ್ನವಾ. ಆಯ್ತಾ. ಏನ ನಿನ್ ಹೆಂಡತಿಗೆ ಒಂದಿಟ್ಟು ಬುದ್ಧಿ ಹೇಳಿ. ನೀನು ಯಾವಾಗ ನೋಡ್ತೀವ ಕೊನೆಗೆ ಇರ್ತಾಳ, ನಾನು ಬಂದಾಗಿಂದ ನೋಡಾಕತ್ತೀನಿ, ಹೋಗ್ಲಿ ಬಿಡ ಅಂತಂದ್ರ. ಆಯ್ತಾ ಆಶಾ, ನಾ ಎಲ್ಲ ಹೇಳ್ತೀನಿ ತಗೋ. ಆಶಾ, ನೀ ಯಾಕವ ಕೆಟ್ಟಕ್ಕಿ, ನಾ ಎಲ್ಲ ಮಾತಾಡ್ತೀನಿ, ನೀ ಏನು ಕೆಟ್ಟಾಗಕ್ ಹೋಗ್ಬೇಡ, ನಾ ಎಲ್ಲ ನೋಡ್ಕೊಂತೀನಿ ತಗೋ. ಅಲ್ವಾ, ನಾನು ಬಂದಾಗಿಂದ ನೋಡಾಕತ್ತೀನಿ, ಎಲ್ಲ ಕೆಲ್ಸಾನು ನೀನ ಮಾಡ್ತಿ. ಸಸಿ ಬಂದಾಳ ಅನ್ನೋದೇ ಇಲ್ಲನ, 1 ತಿಂಗಳು ಆಗಕ್ ಬಂತವ ತಿರಿಗೆ. ಇನ್ನ ಕೊನೆಗ ಕುಂದ್ರದಂದ್ರೆ ಏನದ, ಏನಾಯ್ತಿಲ್ಲ ಅದು? ಹ್ಞೂ ನಂಗೂ ಅನಿಸ್ತೈತಿ, ಬಟ್ ಏನ್ ಮಾಡೋದು ಹೇಳು. ನಮ್ ಕೈಗೆ ಎಷ್ಟಾಗತ್ತೆ ಅಷ್ಟು ಮಾಡೋದವ. ಇವಕ್ಕೇನು ಹೇಳಕ್ ಬರವಲ್ ನನಗಂತ್ರು. ಆಕಿನೂ ಒಂದ್ ನನ್ನ ಮಗಳಂತ ತಿಳ್ಕೊಂತೀನಿ ಬಿಡ. ಹೌದವಾ, ನಿನ್ ಮಗಳಂತ ತಿಳ್ಕೊಂತಿ, ನಿಜ ಇಲ್ಲ ಅನ್ನಲ್ಲ, ತಿಳ್ಕೊ. ನಾನು ಏನ್ ಬ್ಯಾಡ ಅನ್ನಲ್ಲ, ಆದ್ರೂ ನಿನ್ ಕೈಗೆ ಸರೋಟ್ ಒಂದಿಟ್ಟು ಬರ್ಬೇಕ ಬೇಡ?
ಅಲ್ಲ ನಾವು ಬೇರೆದಾರ ಮನೆಗೆ ಹೋಗಿ ಮಾಡಾಕತ್ತೀವಿ, ನಮ್ಮ ಅತ್ತಿನೂ ನಮ್ಮ ಹಿಂಗೇನು ಕುತ್ಕೊಂತೀನಿ ಅವ್ರು ಸುಮ್ಮನೆ ಇರ್ತಾರ ಅಂತ ತಿಳ್ಕೊಂಡೇನ. ಆಯ್ತು ತಗೋ, ನಾ ಎಲ್ಲ ಆಕಿಗೆ ಪಾಠ ಕಲಿಸ್ತೀನಿ. ನಾಳೆ ಹೋಗಿ ಬಂದು ಅಕ್ಕನ ಕಡೆ ಎಲ್ಲ ಕೇಳ್ಕೊಂಡು ಅವ್ವ ನಿನ್ನಂಗ ಆದ್ರೆ ಮುಗೀತ, ನಿನ್ ತಲೆ ಮೇಲೆ ಕುಂದಿರ್ತಾಳ ನೋಡಕ್ಕೆ. ಅಲ್ಲ ಶುಭಲಕ್ಷ್ಮಿ, ಎದಕ್ ನೀನ್ ಯಾವಾಗ ನೋಡ್ತೀಯ ರೂಮ್ನಾಗ ಇರ್ತಿ ಅಂತ? ರೀ ನಿಮ್ಗ ಗೊತ್ತಲ್ಲ, ನನ್ನ ಆಫೀಸ್ ಕೆಲಸ ಇರುತ್ತೆ ಬೆಳಗ್ಗೆಯಿಂದ ಸಾಯಂಕಾಲ ತನ. ಹೌದ್ವಾ, ನಿಂದ ಆಫೀಸ್ ಕೆಲಸ ಇರುತ್ತೆ, ನನಗೂ ಅರ್ಥ ಆಗುತ್ತೆ. ಬಟ್ ಅವಾಗ ಅವಾಗ ಬಂದ್ ಕೆಲಸ ಮಾಡ್ಬೇಕಿಲ್ ಮನಿದ. ಅಲ್ರಿ ಹೆಂಗಾಗತ್ತ, ನಿಮ್ಗ ಗೊತ್ತಲ್ಲ, ಮೀಟಿಂಗ್ ಅದು ಇದು. ನಿನಗಷ್ಟು ವಜ್ಜೆ ಅನ್ಸಿದ್ರೆ ಇವತ್ತ ಜಾಬ್ ಬಿಡು. ನನಗೆ ನೀ ಜಾಬಿಗೆ ಹೋಗ್ಬೇಕಂತೂ ಜರೂರತ್ ಏನಿಲ್ಲ. ಅದಂಗಾಗತ್ತ, ನಾ ಜಾಬ್ ಬಿಟ್ಟು ಮನ್ಯಾಗ ಏನ್ ಮಾಡ್ಲ ನಾನು ಕುತ್ಕೊಂಡೆ. ಹಾ, ಇರೋ 4 ಕಾಸು ಬರ್ತೈತಿ. ಅದು ಅಲ್ದ ನಂದು ಎಜುಕೇಶನ್ ಲೋನ್ ಐತಿ, ನಾ ಅದನ್ನ ತೀರಿಸ್ಬೇಕು. ನೀ ಇದನ್ನ ಹೇಳೇ ಇಲ್ಲ ನನ್ಗೆ ಎಜುಕೇಶನ್ ಲೋನ್ ಇದ್ದಿದ್ದು. ನೀ ನಂಗೆ ಕೇಳಿಲ್ಲ, ನಾ ಹೇಳಿಲ್ಲ. ನನ್ಗೇನ್ ಗೊತ್ತಿಲ್ಲ. ನೀನೀಗ ಮನ್ಯಾಗ ಕೆಲಸ ಮಾಡ್ಬೇಕು. ಅವಗೊಬ್ಬಕಿಗೆ ಎಲ್ಲ ಆಗಲ್ಲ, ಆಕಿಗೂ ವಯಸ್ಸಾಗಕ್ ಬಂದೈತಿ. ಆಯ್ತ್ರಿ, ನಾಳೆಯಿಂದ ಮಾಡ್ತೀನಿ. ನಾಳೆಲ್ಲ ಇವತ್ತು ರಾತ್ರಿ ಏನೇನ್ ಬೇಕು ನೋಡ ಅಡ್ಗಿ ಎಲ್ಲ ಮಾಡ. ಆಯ್ತು, ಈ ಸದ್ಯ ಒಂದ್ ಮೀಟಿಂಗ್ ಐತಿ, ಅದು ಮುಗಿಸ್ಕೊಂಡು ಹೋಗಿ ಮಾಡ್ತೀನಿ. ನಿಂಗ ಮನಿನೂ ಆಫೀಸು ಬ್ಯಾಲೆನ್ಸ್ ಮಾಡಕ್ಕಾದ್ರ ಮಾಡ, ಇಲ್ಲ ಆಫೀಸ್ ಬಿಟ್ಟು ಮನ್ಯಾಗ ಕುಂದ್ರ. ಅದ್ ಲೋನ್ ಹೆಂಗ್ ತೀರಿಸ್ತೆ ತೀರ್ಸ್ಕೊ. ಇಲ್ಲ ಇಲ್ಲ, ನಾ ಆಫೀಸು ಮನಿ ಎಲ್ಲ ಮ್ಯಾನೇಜ್ ಮಾಡ್ತೀನಿ ತಗೋರಿ. ಅವ ನಾ ಮತ್ತೆ ಫೋನ್ ಮಾಡಿದ್ರಲ್ಲ, ಲಗು ಅರ್ಜೆಂಟ್ ಬಾ ಅಂತ ಹೇಳ, ನಾನು ಹೋಗ್ತೀನಿವ. ಅವ್ರು ಬರಂಗಿಲ್ಲ ಅಂತೇನ, ಅವ್ರದ್ದೇನೋ ಆಫೀಸ್ನಾಗ ಬಾ ಕೆಲಸ ಐತಂತ. ನಾ ಇಲ್ಲ ಆಟೋ ಹಿಡ್ಕೊಂಡು ಹೋಗ್ತೀನಿ, ಅತ್ತಾಗ ಹೋಗ್ತೀನಾಳ. ನೀ ಏನು ಇದನ್ನ ಮಾಡ್ಕೋಬೇಕಣ. ಅಲ್ವಾ, ಒಬ್ಬಕ್ಕೆ ಏನಕ್ಕಿ, ನಿಮ್ಮ ಅಣ್ಣಗೆ ಹೇಳ್ತೀನಿ ನಿಂದ್ರ ಬಿಟ್ಟು ಬಾ ಅಂತ ಹೇಳಿ. ಏ ಬ್ಯಾಡವಾ, ಅವನು ಆಫೀಸ್ಗೆ ಹೋಗೋ ಟೈಮ್ ಆಗೈತಿ. ಏನ್ ಬಿಟ್ಟು ಬರೋದೇನ್ ಬೇಡ, ನಾ ಹೋಗ್ತೀನೇನು. ಆಶಾ ತಗೋವಾ, ನಾಷ್ಟ ಮಾಡೀನಿ ತಗೋ. ಸರಿ, ನಿಮಗೂ ಕೊಡ್ಲ್ರಿ? ಹಾ ಕೊಡವಾ. ನಿಮ್ಮ ಮಾಮ ತಿಂದು ಹೋದ್ನಿಲ್ಲ? ಹ್ಞೂ ಅತ್ತ, ತಿಂದು ಹೋದ್ರಿ ಅವ್ರು. ಅತ್ತಮ್ಮ ನಿಮ್ಮ ಜೋಡಿ ಮಾತಾಡಕ್ ಆಗ್ಲಿಲ್ರಿ. ನೆಕ್ಸ್ಟ್ ಟೈಮ್ ಬರ್ತೀನಿ ರೀ, ಬಂದಾಗ ಮಾತಾಡ್ತೀನಿ ರೀ. ಈಗ ಅರ್ಜೆಂಟ್ ಐತೆ, ಹೋಗ್ತೀನಿ ಏನ. ಆಯ್ತ್ರಿ, ನಿಮ್ಗೆ ಯಾವ ಬರ್ಬೇಕು ಅನ್ಸತ್ ಬರ್ರಿ. ಆಯ್ತು ಅವ್ವ, ನೀ ಹೊತ್ತಿಗೆ ಊಟ ಉಣ್ಣೇನ, ಆಮೇಲೆ ಗುಳಿಗೆ ಏನದಾವ್ ನೋಡು ತಗೋ. ಸರಿಯಾಗಿ ನಿದ್ದೆ ಮಾಡು, ಯಾವುದು ತಲೆ ಕಡಿಸ್ಕೋಬೇಡ. ನಾನು ಆರಾಮಾಗಿದ್ದೀನಿ, ನೀನು ಆರಾಮಾಗಿರು. ನಾನು ಓದ್ಬೇಕು ಅನ್ಕೊಂಡೀನಿ, ನಾನು ಮುಂದಿನ ಏನು ಮಾಡ್ಬೇಕು ಮಾಡ್ಕೊಂತೀನಿ ಏನ. ನೀನು ಬಾ ತಲೆ ಕೆಡಿಸ್ಕೋಬೇಡ. ಅಪ್ಪಗೂ ಹೇಳ, ಅಪ್ಪಗೂ ಆರಾಮಿರ ಅಂತ ಹೇಳಿ. ಬರ್ರಿ, ಅತ್ತ ಬಂದ್ರ ಏನ್, ಅತ್ತಾಗೇನ್ ಬರಂಗಿಲ್ಲ, ನೀನ ಬರ್ತೀರ ಅವಾಗ ಅವಾಗ. ಆಮೇಲೆ ನನಗೂ ಒಂದಿಟ್ಟಿದು ಆಗುತ್ತೆ. ಈಗ ಅಕ್ಕ ಒಂದು ಬರ್ತೀನಿ ಅಂತ ಹೇಳ, ಅಲ್ಲೊಂದಿಟ್ಟು ಹೋಗಿ ಬರ್ತೀನಿ. ಈಗ ನಾನು ಹೋಗ್ತೀನಿ, ರಾಜುಗ ಹೇಳ್ತೀನಿ ನನಗೂ ಒಂದಿಟ್ಟು ಬಿಟ್ಟು ಬಾ ಅತ್ತಾಗ ಅಂತ ಹೇಳಿ. ಆಯ್ತಾಯ್ತು, ಹುಷಾರಾಗಿರಿ. ಏನು ಅಗ್ನಿ ಏನು ಒಳ್ಳೆ ಕೆದಾಳ, ನೀ ಏನು ಹಂಗೇನು ಇದು ಮಾಡ್ಕೋಬೇಡ. ಬಟ್ ಹೇಳಿ ಕೇಳಿ ಕೆಲಸ ಮಾಡಿಸ್ಕೊ. ನೀನು ಒಬ್ಬಕ್ಕೆ ಎಲ್ಲ ಮಾಡ್ಕೊಂತ ಕುಂದ್ರಬೇಡ ಏನ. ಆಯ್ತಾಯ್ತು ಮಾಡ್ತೀನಿ. ಯಾಕಂದ್ರೆ ನಿನ್ಗೂ ವಯಸ್ಸಲ್ವಾ, ವಯಸ್ಸಿದ್ರ ನಿನ್ಗೆ ಮಾಯಡ್ ಅಂತ ಹೇಳ್ತಿದ್ದೆ. ನಿನಗೂ ಬರೀ ಮಂಡಿ ನೋವು ಅದು ಇದು ಅಂತೀಯಲ್ಲ, ಅದಕ್ಕೆ ಏನ ಆಕೆ ಹೇಳಿ ಮಾಡಿಸ್ಕೊ. ಮಾಡ್ತಾಳ, ಆಕೇನ ಮಾಡಂಗಿಲ್ಲ ಅನ್ನಲ್ಲ. ನೋಡಿ ಎಲ್ಲ ಮಾಡ್ತಂದಾಳ, ಎಷ್ಟು ರುಚಿ ಮಾಡ್ಯಾಳ ಅಡ್ಗಿ. ಆಯ್ತು, ನೀ ಹೇಳ್ದಂಗ ಮಾಡ್ತೀನಿ. ಅಣ್ಣ ಅಣ್ಣ ಅಣ್ಣ, ನಾ ಹೋಗಿ ಬರ್ತೀನಿ ಏನ. ನಿಂದ್ರ ನಾನು ಅಲ್ಲಿ ಬರ್ತೀನಿ, ಅಲ್ಲಿ ತನ ಬಿಟ್ಟೋಕ್ಕಿ ನಿನ್ನ. ಏನ್ ಬೇಡ, ನನ್ನೇನ್ ಬಿಡು ಬೇಡ. ಅವನ್ನ ಏನ ಬಸ್ ಸ್ಟಾಪ್ ತನ ಬಿಡ್ಬೇಕಂತ ನೋಡು. ಅತ್ತಾಗೇನ ದೊಡ್ಡ ಬರ್ತಾ ಅಂತ ಅತ್ತ ಹೋಗ್ಕ ಅಂತ. ಏ ಬೇಡ, ನಾನಾ ಊರ್ ತನ ಬಿಟ್ಟು ಹಂಗ ಆಮೇಲೆ ಆಫೀಸ್ಗೆ ಹೋಗ್ತೀನಿ. ಅರ್ಧ ದಿನ ಲೀವ್ ಹಾಕಿನಿ, ಆಕಿನಲ್ಲೇ ಬಸ್ನಾಗ ಕಳಿಸ್ಲಿ. ಅದು ಅಲ್ದ ಬಿಸಿಲು ನೋಡಲ್ಲ ಹೆಂಗೈತಿ. ಏನ್ ಬ್ಯಾಡ್ ಬಿಡಪ್ಪ, ನಾ ಹೋಗ್ತೀನಿ. ಅಲ್ಲಿ ನಿಮ್ಮ ದೊಡ್ಡ ಬರ್ತಾ ಹೋಗ್ತೀನಿ ತಗೋ. ಏನ್ ನಾನು ಊರಿಗೆ ಬರಲ್ಲ, ಊರಿನ ಬಸ್ ಸ್ಟಾಪ್ ತನ ಬಿಡ್ತೀನಿ. ಅತ್ತಾಗ ನಿಮ್ಮ ಅಣ್ಣಗೆ ಫೋನ್ ಹಚ್ಚಿ ಕರ್ಸ್ಕೊ, ನೀ ಹೋಗು. ನಾನೇನು ಅಲ್ಲಿ ತನ ಬರಲ್ಲ, ಇಲ್ಲೇ ಬಿಡ್ತೀನಿ. ಮತ್ತು ನಾ ಬಂದೆ ಅಂದ್ರೆ ಅಕ್ಕಿ ನಮ್ಮ ಇದು ಮಾಡ್ತಾಳಕ್ಕಿ, ಮಾಮನ ಹೆಂಡತಿ. ಆಯ್ತಾಯ್ತು, ನಿಮ್ ರೂಮ್ನಾಗ ಬ್ಯಾಗ್ ಇಟ್ಟಿನಿ ನಿನಗ ಮತ್ತ ಅತ್ತಿಗೆಮ್ಮಗ. ನಿನಗ ಪ್ಯಾಂಟು ಮತ್ತೆ ಶರ್ಟ್ ತಂದಿನಿ, ಅವ್ರಿಗೆ ಸೀರೆ ತಂದಿನಿ ನೋಡು. ನೋಡ್ರಿ ಅದನ್ನ ಆಮೇಲೆ. ಅತ್ಕೆಮ್ಮ ಅತ್ಕೆಮ್ಮ, ನಿಮಗೆ ಸೀರೆ ಅಣ್ಣಗ ಡ್ರೆಸ್ ತಂದಿನಿ, ಕೊನೆಗೆ ಇಟ್ಟಿನಿ ನೋಡ್ರಿ. ನಾನು ಇನ್ನು ಕೊಡೋದ ಮರೆತು ಬಿಟ್ಟೆ ಈಗ ಗದಲ್ದಾಗ. ಹಂಗ ಅನ್ನಾಗ ತರಕ್ ಹೋಗಿದ್ ಬಿಡ ಆಶಾ, ಏನ್ ನಡೀತಿತ್ತು. ಇಲ್ಲ, ಅದು ನಮ್ಮ ಸಂಪ್ರದಾಯ, ನಾ ಕೊಡ್ಬೇಕು, ತಗೊಂಡೋಗುವ. ಬರ್ತೀನಿ ನಾನು. ನೋಡಿ ಯಾವಾಗ ನೋಡ್ತೇವೆ ಅವಾಗ ಅವಸರದಾಗ ಬರ್ತಾಳ ನೋಡು. ಯವ್ವ ಬರ್ತೀನಿ ತಗೋ, ಮತ್ತ ಒಂದ ದಿನ ಏನು ಇಲ್ಲೇ ಬರ್ತೀನಿ ಮತ್ತ. ಆಶಾ ಹುಷಾರವಾ. ಆಯ್ತಾಳವ, ಆಯ್ತಾಯ್ತು. ಯವ್ವ ನೋಡ್ತೇವಾಗ ಅವಸರದಾಗ ಬರ್ತಾಳ ನೋಡಿಕ್ಕಿ. ಒಂದ್ ದಿನಾನು ಚಂದಂಗಿರಂಗಿಲ್ಲ. ಅವ್ರ ಏನು ಬಿರ್ನ ಫೋನ್ ಹಚ್ಚೇ ಬಿಡ್ತಾ. ಯಾವ ಸಿಟ್ಟ ಬರ್ತೈತವೇ. ಏನ್ ಮಾಡು, ಅಂತ ಮನಿ ಕೊಟ್ಟಿಬೇಕಿನ್. ಇರ್ಲಿ ಬಿಡವ, ತಮ್ಮ ಮನ್ಯಾಗ ತಾವು ಆರಾಮದಾರ, ಏನ್ ಮಾಡಕ್ಕಾಗಲ್ಲ. ಆಕಿನಿ ಚಂದಾಗಿ ನೋಡ್ಕೊಂತಾರಲ್ಲ ಅವ್ರ ಹತ್ತಿರ. ಏನು ಬಾ ಚಂದ ನೋಡ್ಕೊಂತ ವಟ ವಟ ಅಂತಾಳ ಅನ್ನೋದು ಬಿಟ್ರ. ಹ್ಞೂಪಾ, ಅದೊಂದು ನಿಜ ಬಿಡು. ನಡಿವಾ, ನಿನ್ನೂ ಬಿಟ್ಟು ಬರ್ತೀನಿ. ನಾಷ್ಟ ಮಾಡಿದಿಲ್ಲಪ್ಪ ನೀನು? ಹ್ಞೂ ಮಾಡೀನಿ, ಆಕಿ ಬುತ್ತಿನೂ ಕಟ್ಟಾಳ, ನಾ ಎಲ್ಲ ತಗೊಂಡಿನಿ. ನಡಿ, ಬಿಟ್ಟು ಬರ್ತೀನಿ ನಡಿ ನೀನು. ಆಯ್ತು ನಡೀಪ, ಹೋಗೋಣ. ಅಲ್ವಾ, ನಿಂದಿರಿಲ್ಲ ಒಂದಿಟ. ಹೇಳಪ್ಪ. ಅತ್ತಿ ಜೋಡಿ ಏನ್ ಜಗಳ ಮಾಡಕ್ ಹೋಗ್ಬೇಡ. ಏನ ಇದ್ರು ಹ್ಞೂ ಅಂತ ಅನ್ಕೊಂತ ಬಾ. ನಾವೆಲ್ಲ ಆಕಿಗೆ ನೋಡಿ ಏನ್ ಮಾಡ್ಬೇಕು ಮಾಡತ್ತೀವಿ ಅಂತ ಹೇಳ. ಅವ್ರ ಏನಂದ್ರು ಏನೋ ಅನ್ನಕ್ ಹೋಗ್ಬೇಡ ಬೇಣ. ನಾ ಯಾಕೆ ಅನ್ಲಪ್ಪ, ನಾ ಏನು ಅನ್ನಂಗಿಲ್ಲ. ಅದಕ್ಕೆ ಅಕ್ಕನ ಕರ್ಕೊಂಡು ಹೊಂಟೀನಿ. ಅದೇ ಅಲ್ಲ, ಅಕ್ಕ ಮಾತು ಕೊಟ್ಟಾಳ, ಈಗ ಮುಗೀತು, ನಾನು ಜವಾಬ್ದಾರಿ ಮುಗಿಸ್ತೀನಿ. ಹ್ಞೂ ಹಂಗಂತೆ ನೀನೇನ್ ಬೈಸ್ಕೊಂಡ್ ಬರ್ಬೇಡ. ಏನಾರ ಇದ್ದು ನಂಗೆ ಫೋನ್ ಹಚ್ಚು. ಆಯ್ತಾಯ್ತಪ್ಪ. ರೀ ಹಂಗ್ಯಾಕೆ ರೀ ಸುಟ್ಬೇಕಿ ನಂಗೆ? ಆ ಕಡೆ ಈ ಕಡೆ ಮಾತಾಡಕತ್ತಿರಲ್ಲ. ಇವತ್ತು ಮೀನಾಕ್ಷಿ ಮತ್ತೆ ಗಿರ್ಜಾ ಬರ್ತೀನಿ ಅಂದಾರ, ಫೋನ್ ಮಾಡ್ತೀನಿ ಕರ್ಕೊಂಡ್ ಬರಕಂತಂದಾರ.
ಅದಕ್ಕ ಮತ್ತ ಮೊದ್ಲ ನಮ್ದು ಹಳ್ಳ್ಯಾಗೆಲ್ಲ ದೂರ ಬಾಳ್ ನಡ್ಕೊಂತ ಬರ್ಬೇಕಲ್ಲ ಪಾಪ ಅದಕ್ಕ ಫೋನ್ ಮಾಡ್ತಾರ ನಾನು ನೋಡಾಕತ್ತೀನಿ ನಾನು. ಇಲ್ಲ ಇವ ರಾಜು ಅವರ ಬಿಟ್ಟು ಹೊಕ್ಕಣ್ಣ ಇಬ್ರುನು ಅಂತೇಳಿ ಅವ್ ಹಿರಿಯವರ ಬರ್ತಾನ ಅಂತ ನೋಡಾಕತ್ತೀನಿ. ಹೌದಾ? ಆಯ್ತಾ. ಏ ಮುದುಕಿ ಎಲ್ಲಿದಿ? ಮುದುಕಿ, ಏ ಹಡಿಬಿಟ್ಟಿ ನನ್ನ ಮುದುಕಿ ಅಂತಿ? ನಿನ್ ಮಕ್ಳು ಬರಾಕತ್ತಾರಂತ ನೀ ಏನ ಅಡ್ಡಾಡ್ಕೋ ಅಂತ ನಿಂತಿಯಲ್ಲ, ಟಿವಿ ನೋಡುದು ಅದೆಲ್ಲ ಬಿಡಿ ಈಗ. ಅಯ್ಯ ಬಂದ್ರ ಬರ್ಲಿ ಬಿಡು, ಏನಾಗತ್ತ? ನಾವ್ ಮಾಡಿದ ನಾಟಕ ಎಲ್ಲ ನೆನಪಾಯ್ತಿಲ್ಲೇ? ಓ ಅದಾ, ಹ್ಞೂ ನೆನಪೈತಿ. ಹೋಗು ನಡಿ, ಮಕ್ಕೊಂಡು ನಡಿ ನೀ ಈಗ. ಮಡಕ್ತೀನಿ ನಿಂದ್ರ, ಇದೊಂದಿಟ್ಟು ತಿಂದು ಹೋಗ್ತೀನಿ. ಅದೇನ ಮಾಡಿರ ತಿಂತೀನಿ ನಿಂದ್ರ. ಮುದುಕಿ, ಅಲ್ಲ 4 ದಿನ ಆತ್ ನೀನು ಊಟ ಮಾಡ್ಲಾರ್ದ ಮಕ್ಕೊಂಡಿ ನೀನೀಗ. 4 ದಿನ ಆತ. ಅವ್ವಾ ಆಕಿ ಕಿವ್ಯಾಂದೊಂದು ಹಾಕಿನಲ್ಲ, ಈಕಿಗೆ ಕಿವ್ಯಾಂದೊಂದು ತೆಗಿಬೇಕು ಆಮೇಲೆ. ಕಿವ್ಯಾಂದ ಹಾಕೊಂಡಿನಿ ನಾನು. ನೀ ಎಷ್ಟು ಸಣ್ಣಗೆ ಮಾತಾಡಿದ್ರು ನಂಗೆ ಕೇಳ್ತೈತಿ, ನಂಗೆ ಕಿವಿ ಕೇಳಾಕತೈತಿ ಈಗ. ಹೋಗ್ಲಿ ಈಗ, ಹೋಗಿ ಮಕ್ಕ ಹೋಗಿ ನೀನು ಈಗ ಸರಳ. ಬಂದಾರ ಬರ್ಲಿ ನಿಂದ್ರ. ಅವ್ರು ಬಂದಾಗ ನೀ ಇಲ್ಲೇ ನಿಂದ್ರ, ನಾವು ಮಾಡಿದ್ದೆಲ್ಲ ನಾಟಕ ಅಂತ ಗೊತ್ತಾಗಿ ಇಬ್ರು ಹೊಕ್ಕಾರ. ನಿನ್ ಮಕ್ಕಳಿಬ್ರು ಮೊಮ್ಮಕ್ಕಳಿಬ್ರು ನೆಟ್ ಹಚ್ಬೇಕಂತ ಮಾಡಿ ಏನ ಇಲ್ಲ? ಇಬ್ರಾಗ ಒಬ್ರಿಗೆ ತಗೋಬೇಕನ್ನೋದು ಐತ್ ನನಗ. ಮತ್ತಿದ್ರು ಹೋಗಿ ಮಕ್ಕ ಹೋಗೀಗ. ನೋಡ ಅವ ಅಕ್ಕಿ ಅಂತ ಗಿರ್ಜಾ ಒಂದಂತ್ರು ಮುಗಿತ್. ಇಕ್ಕಿನಾರ ಮೀನಾಕ್ಷಿ ಕಡೆ ಲಾಸ್ಟ್ನೇದವ ಇಬ್ರು ಅದಾರ ನೋಡ್ ಲಾಸ್ಟ್. ಅವ್ರಿಬ್ರು ಮಸ್ತ್ ಕರ್ತಾರ. ಅವ್ರಿಗಾರ ಕೊಡ ಅಂತ ಹೇಳಿ ಆಡು. ನಿಂದ್ರ ನಾ ಎಲ್ಲ ನನ್ನ ನಾಟಕ ನೋಡಿ ನಾನ್ ನೋಡುವಂಗ ನೀನು. ಯವ್ವಾ ಈ ಮುದುಕಿ ಎಷ್ಟು ಹೇಳಿದ್ರು ಕೇಳವಲ್ರಿ. ಆಕೆ ಬಂದ್ ನಿಂತಾಗ ಮತ್ತ ಏನ್ ಮಾಡ್ತೈತೇನೆ ಇದು ಹಡಿಬಿಟ್ಟಿ. ಮಕ್ಕ ಹೋಗ್ಲೇ ಲೇ, ನಾನು ಮತ್ತಿದೀನಿ. ನಾನ್ ನಿನ್ ತಂದಿನಿ, ನೀ ನನ್ ತಂದಿಲ್ಲ. ನಾ ಎಲ್ಲ ಮಾಡ್ತೀನಿ, ನೀ ಹೋಗ. ಆಯ್ತಾಯ್ತು. ಈಗ ನಿನ್ ಗಂಜಿ ಮಾಡ್ತೀನಿ. ಅವಾಗ ನಾಟಕ ಮಾಡ್ಕೊಂತ ಗಂಜಿ ಕುಡಿಬೇಕು ನೀನ. ನಾ ಹೇಳೋದಷ್ಟ ಕೇಳಿ ನೀನು, ನಾ ಎಲ್ಲ ಮಾಡ್ತೀನಿ, ಹೋಗ. ಅವ್ವ ನಿಂಗ ಆರಾಮಾತ? ಇಲ್ಲಪ್ಪ ಮಗನ, ನಂಗ ಒಂದಕ್ಕೆ ಬಾಳ ಜೋರ್ ಬಂದಾವ. ಮತ್ತೆ ಹಂಗ ಶಿರಾ ಮಾಡ್ಕೊಂಡೆ ಅಂದ್ರೆ ನಿನ್ ಏಂತ ನಾನು ಉಗಿತಾಳ. ಅದಕ್ಕ ಆಕಿನ ಕೇಳ್ನ್ಯಾ, ಅದಕ್ಕ ಒಂದಿಟ್ಟು ಎದ್ದು ಬಂದು ಮಾಡಿದ್ರತ್ತಂತೆ ಬಂದಿನಪ್ಪ. ಆಯ್ತಾಯ್ತು. ಗಿರ್ಜಾ ಫೋನ್ ಹಚ್ಚಿದ್ಲು, ಬಂದ ಅಂತ ನಾ ಕರ್ಕೊಂಬರಕ್ ಹೋಗ್ತೀನಿ. ಆಯ್ತ್ರಿ ಆಯ್ತು. ಯವ್ವಾ ಆಕಿ ನನ್ನ ಸಾಯಿ ಹೊಡಿತಾಳಿಕ್ಕಿ. ನಡಿಯ ನೀನ. ಹೆಂಗಿತ್ತ ನನ್ನ ಪರ್ಫಾರ್ಮೆನ್ಸ್? ನಿನ್ ಪರ್ಫಾರ್ಮೆನ್ಸ್ಗೆ ಒಂದ್ ಬೆಂಕಿ ಹಾಕ್. ನಡಿ ಈಗ ಮೊದ್ಲ. ಅವ್ವ ನನ್ ಸಾಲಿ ಗೊತ್ತಾತ್ ಬೇ, ನಾ ಹೋಯ್ ಬರ್ತೀನಿ. ಇವತ್ ಸಾಲಿಗೆ ಹೋಗೋದು ಬೇಡ, ನಿಮ್ಮಿಬ್ರು ಅತ್ಯಾರ ಬರಾಕ್ತಾರ, ಇಲ್ಲೇ ಇರಿಬ್ರು. ನಿಮ್ಮಕ್ಕ ಬಂದ್ಲೇನಿಲ್ಲ ಇನ್ನ? ಬರ್ತೀನಿ ಅಂತ ಹೇಳ. ಇಬ್ರು ನೀಟಂಗೆ ಸ್ವಚ್ಛಂಗ ರೆಡಿಯಾಗಿ ಕುಂದಿರಿ ಅಂದಿಟ್ಟ. ನಿಮ್ಮ ಅತ್ತಿ ಮತ್ತೆ ನಿನ್ ಸಣ್ಣ ಅತ್ತಿ ದೊಡ್ಡ ಅತ್ತಿ ಇಬ್ರು ಬರಾಕತ್ತಾರ. ಅವ್ರು ಬಂದ್ರೆ ನಾವ್ಯಾಕವ ರೆಡಿ ಆಗ್ಬೇಕು? ನಿಮ್ ಮದ್ವಿ ಮಾಡಕ? ನಾ ಇಷ್ಟು ಲಗು ಮದ್ವಿ ಅಲ್ಲವ. ನಾನ ಮದ್ವೆ ಹಾಕಿನ್ ತಗೋ, ನೀವ್ ಯಾಕೆ ಹಾಕಿರಿ? ನೀವ್ ಇಲ್ಲೇ ಇರ್ರಿ, ನಾನ ಇನ್ನೊಂದ್ ಮದ್ವೆ ಆಗಿ ಹೋಗ್ತೀನಿ. ನೀ ಹಾಕಿ ಚಲೋ ಹತ್ತಿ ಬಿಡ್ರಿ, ನಾವ್ ಅಪ್ಪಗೆ ನಾನು ಹೆಂಡತಿ ತರ್ತೀವಿ. ಅವತ್ರ ಸರಿ ಏನ್ ಜಗಳ ಮಾಡ್ತಿ? ಬಾವಾ ಇಲ್ಲಿ ಸಾನ, ಬಾವಾ. ಅಜ್ಜಿ ಇವತ್ ನಿನ್ ಸಸಿಕ್ ಏನಾಗೈತಿವಿ? ಆಕಿ ಹಂಗಾಡಾಕಿ. ಬಾ ನನ್ ಜೋಡಿ ಕುಂದ್ರ ಬಾ ನೀನ್. ಯವ್ವಾ ಈಕಿ ಏನ್ ಮಾಡ್ತಾಳನವ್ವ? ನಂದು ಯಾವ್ದಾರ ಒಂದ್ ಹೆಣ್ಣನ್ನ ಗಟ್ಟಿ ಹಚ್ಬೇಕು. ಇಲ್ಲ ಅಂದ್ರೆ ನನ್ ಗಂಡನ್ ನಂಬ್ಕೊಂಡ್ರ ಮುಗ್ದ ಹೋತ್. ಮೊದ್ಲ ಯಾವತ್ಕರ ಕೊಟ್ಟು ಮತ್ ನನ್ನಂಗ ಮಾಡ್ತೈತದ. ನಾನ್ ನೋಡು ಹೊಲ್ದಾಗ ದುಡಿಬೇಕು, ಎಲ್ಲಾ ಮಾಡ್ಬೇಕು. ಬಂದೆ ಅವ್ವ, ಬಾ. ಬಾಳ ದೂರ ಆತವ, ನೀನ್ ನಡ್ಕೊಂತ ಬಂದೆನ? ನಾನು ಇಲ್ಲೇ ಐತೆಲ್ಲ ಹೊಲ್ದಾಗ ಹಾದ್ ಕರ್ಕೊಂಡ್ ಬಂದ್ರತ್ತಂತೆ, ನಾ ಗಾಡಿ ತರ್ಲಿಲ್ಲ ನೋಡ್ವಾ. ಇರ್ಲಿ ಬಿಡ ಅಣ್ಣ. ಅಕ್ಕ ಬಂದ್ಲೆ? ಇನ್ನ ಬಂದಿಲ್ಲ ನೋಡ್ವಾ. ಫೋನ್ ಹಚ್ಚಿದೆ ಮೀನಾಕ್ಷಿಗೆ, ಏನೋ ಸ್ವಲ್ಪ ಲೇಟ್ ಆತಂತ. ಅದಕ್ಕ ಆಕಿ ಅವ್ರ ದೊಡ್ಡ ಮಗ ಅದನ್ಲ ಅವನ ಕರ್ಕೊಂಡ್ ಬರಾಕತ್ತಾನಂತ. ಆಕಿನೇನ ಇವತ್ತೇನೋ ಹೊಲ್ದಾಗೂ ಕೆಲ್ಸ ಇಲ್ಲಂತ, ಅವನ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ನಂತ. ಹಂಗಾಗಿ ಅವ್ರಿಬ್ರು ಬರಾಕತ್ತಾರ. ನೀ ನಡಿಯವ, ಆಕೇನ್ ಮನಿ ದಾರಿ ನೋಡ್ಯಾಳ. ನೀ ಬಾ ದಿನ ಆತಲ್ಲ ಬಂದ ನಡಿ. ನಿಂಗೂ ನೋಡಿಲ್ಲ, ಈ ಹೊಲ್ದ ಮನಿ ಮಾಡಿ ಊರಾಗ ಬಿಟ್ವವ, ಅದನ್ನ ಬಾಡಿಗೆ ಕೊಟ್ಟಿನಿ. ಯಾಕಂದ್ರೆ ನೋಡಿಯಲ್ಲ, ಗೊತ್ತಲ್ಲ ನಿನಗ ಲಾಸ್ಟ್ ವರ್ಷ ಬೆಳೆ ಹಾನಿ ಒಂದಾಯ್ತು. ಇಲ್ವಾ, ಭತ್ತ ಹಾಕಿನಿ ಮತ್ ತೆಂಗಿನಕಾಯಿ ಅವೆಲ್ಲ ಹಾಕಿನಿ. ಏನ್ ಮಾಡುದು ಬಿಡ, ನೀರೊಂದ್ ಸರಿ ಇಲ್ಲ, ಏನ್ ಮಾಡುದು, ಬೆಳಿನ ಸಲು ಬಳವದ್ದು. ನಿಂದಿರಪ್ಪ ಹೋಗುನು. ಅಕ್ಕಿ ನಮ್ಮ ಅಕ್ಕಮ್ಮ ಬೈತಾಳ ನನ್ನ. ಮೊದ್ಲ ಸಿಟ್ನಾಗ ಇರ್ತಾಳ, ನಾ ಅಂತ್ರು ಅಲ್ಲೇ ಅವ ಅಕ್ಕ ಬರ್ಲಿಂದ್ರ. ಈಗ ಇರ್ಲಿ ಬಾರ, ನಾ ಇರ್ತೀನಿ. ನಡಿ ನೀ ಹೋಗುನು. ಮುದುಕಿ ಮತ್ತೆ ಕೆದ್ ಬಂದೆ ನೀನು? ನಾನು ಎಲ್ಲೆಡ್ಕಿ ಚೀಲ ಎಲ್ಲಿಟ್ಟಿನ ಸಿಗವಲ್ಲಾಗೈತಿ. ಸಹನಾ ನೀ ಏನಾರು ನೋಡಿದೇನ? ಅಜ್ಜಿ ಅವಾಗ್ಲೇ ಅಕ್ಕ ಕಸ ಹೊಡಿಬೇಕಾರ ಮ್ಯಾಲೆ ಎತ್ತಿಟ್ ನೋಡಲ್ಲೇ. ಆ ದರಿದ್ರ ಕೈಯಾಗ ಸಿಕ್ಕೇತನ? ದರಿದ್ರ ಅದು. ನಿನ್ ಮಗಳಿಗೆ ಹೇಳ ನನ್ನ ವಸ್ತು ಏನು ಮುಟ್ಟಬೇಡ ಅಂತ ಹೇಳಿ. ಅತ್ತಿರಿ ಹಂಗ್ಯಾಕಂತೀರಿ ಆಕಿಗೆ? ಆ ದರಿದ್ರ ಹುಟ್ಟಿದ ಮೇಲೆ ಅಲ್ಲನ ನನ್ ಮನಿ ಈ ತರ ಆಗಿದ್ದ. ನನ್ ಮನಿ ಮೊದಲ ಎಂತ ಚಂದ ಇತ್ತವ. ಅಂತ ಚಂದ ಮನಿನ ದರಿದ್ರ ಹುಟ್ಟಿದ ಮೇಲೆ ಎಲ್ಲಾ ಹಾಳಾಗಿ ಹೋಯ್ತು. ನೋಡಿದಿಲ್ಲ ಈಗ ನನ್ನ 2ನೇ ಮೊಮ್ಮಗಳು ಹುಟ್ಟಿದ ಮೇಲೆ ಚಲೋ ಆಗತೈತಿ. ಅಂತ ಶ್ರೀಮಂತರ ನಾವು. ಊರ್ಗೆನ ಇದನ್ನ ಊಟ ಹಾಕಿಸ್ತಿದ್ವಿ. ಎಂತ ಗತಿ ಬಂದೈತಿ ನಮಗೀಗ. ಅತ್ತರಿ ಅದು ನಿಮ್ ಮಗ ಮಾಡಿದ್ದದ. ಅದಕ್ಕ ನನ್ ಮಗಳಿಗೇನು ಅನ್ಬೇಡ್ರಿ ನೀವು. ಓಡಿ ಬರ್ತಾ ಮಗಳನ್ನ ವಹಿಸ್ಕೊಂಡು ಒಟ್ಟ. ಅಲ್ಲ ಮಳಿ ಬರ್ಲಾರ್ದ ಬೆಳೆ ಹಾನಿಯಾಗಿ ನಿಮ್ ಮಗ ಗೊಬ್ಬರಕ್ಕೆಲ್ಲ ಸಾಲ ಮಾಡಿ ಊರ್ ತುಂಬಾ ಸಾಲ ಮಾಡಿದ್ರ ನನ್ನ ಮಗಳ ಯಾಕ ಇದಕ್ಕಳ? ಎಲ್ಲ ನನ್ನ ಮಗನ ಮೇಲೆ ಹೊತ್ತೆ ಹಾಕಿ ನೀನು. ನೀವು ಕುಣ್ಕಾಲ್ಗಿತ್ತಾರ ಕುಣ್ಕೊಂತ ಎಲ್ಲಾ ಖರ್ಚು ಮಾಡಿ ಈಗೆಲ್ಲ ನನ್ನ ಮಗನ ಮೇಲೆ ಹಾಕ್ರಿ. ಅದು ಅಲ್ದ ಆಕಿ ಹುಟ್ಟಿದ ಮೇಲೆ ಅಲ್ಲನ ಎಲ್ಲಾ ಹೋಯ್ತು.
ಜಾತಕದ ಸತ್ಯಕ್ಕೆ ಅದನ್ನ ಹೇಳಲ್ಲ ದರಿದ್ರ ಲಕ್ಷ್ಮಿ ಅಂತ ಹೇಳಿ. ಈಗ ನನ್ನ ಸಣ್ಣ ಸಣ್ಣ ಮೊಮ್ಮಗಳು ಹುಟ್ಟಿದ ಮೇಲೆ ಒಂದಿಟ್ಟು ಚಲೋ ಆಗಾಕತ್ತೈತಿ ನೋಡ. ಮಕ್ಕಳ ಮುಂದೆ ಹಂಗೆಲ್ಲ ಹೇಳಕ್ ಹೋಗ್ಬೇಡ್ರಿ, ಅದನ್ನ ಕಲಿತಾವು. ಇನ್ನೇನ್ ಹೇಳ್ಬೇಕು? ಈಗ ಮಾತಾಡ್ಕೊಂತ ನಿಂದಿರ್ತೀಯೋ ಏನ್ ನನ್ನ ಚೀಲ ತಗೊಂಡ್ ಬಂದು ತಗೊಂಡ್ ಬರ್ತೀಯೋ? ಆಕೆ ಮುಟ್ಟಿದ್ ಯಾವ್ದು ನನಗೆ ಬೇಡ. ಆಯ್ತಾಯ್ತು ತರ್ತೀನಿ, ಹೋಗಿ ಮಲ್ಕೋ ಹೋಗು. ಮಲ್ಕೊಂತೀನಿ. ಮಧ್ಯಾಹ್ನ ಊಟಕ್ಕೆ ಏನ್ ಮಾಡ್ತೀವಿ ಇವತ್ತ? ಏನ ಅದ ಕುಚ್ಚಲಕ್ಕಿ ಅನ್ನ ಸಾಂಬಾರ್ ಅಷ್ಟೇ. ನನ್ನ ಮಕ್ಳು ಬರಕತ್ತಾರಲ್ಲೇ, ಚಲೋ ತಂಗಿ ಅಡ್ಗೆ ಮಾಡ. ಅನ್ನ ಸಾರು ಪಲ್ಯ ರೊಟ್ಟಿ. ಬರ್ರಿ ಬಂದ್ಬಿಡ್ರಿ, ಎಲ್ಲ ಐತಿ ಮನ್ಯಾಗ ಮಾಡಿ ಹಾಕಕ. ಹಂಗ ಹೋಳ್ಗಿನೂ ಮಾಡ. ಅತ್ಯಾರ ಹೋಳ್ಗಿ ತಿನ್ಲಾರ್ದ 1 ವರ್ಷ ಹಾಕ ಬಂತ. ನಿಮ್ ಮಗ ಏನು ತಂದಿಟ್ಟಿಲ್ಲ, ನೀ ಏನು ನನ್ಗೆ ಹೋಳ್ಗಿ ಮಾಡಂತ ಹೇಳಂಗಿಲ್ಲ ನೋಡಿ ಇವತ್ತ. ಎಲ್ಲ ನಾ ಹೇಳಿದಂಗ್ ಮಾಡ್ತೀವೋ ಏನ್ ಎಲ್ಲ ನಾಟಕನ ಬಂದ್ ಮಾಡ್ಲೋ ಈಗ? ಅವ್ವಾ ಈ ಕಿವಿಡಿ ಕೈಯೋ ಸಿಕ್ಕಾಕೊಂಡು. ಆಯ್ತ್ರಿ ಅತ್ತೆ, ಮಾಡ್ತೀನಿ ತಗೋರಿ. ರಂಗವ ಸಹನಾ, ನೀರ್ ತಗೊಂಡ್ ಬಾರವ್ವ, ನಿಮ್ಮ ಅತ್ತಿ ಬಂದ್ಲೆ. ಅತ್ತಿರಿ ನಡ್ರಿ, ಬಂದಂತ ನಿಮ್ ಮಗಳ. ಓಡ್ರಿ. ಆಯ್ತಾಯ್ತು, ಎಲ್ಲಿ ಹೋಗ್ಲ ನಿಗೆ ಎತ್ತ ಹೋಗ್ಲಿಯಾ? ನಿಮ್ ಕೋಣೆಗೆ ಹೋಗ್ರಿ ಅಪ್ಪ. ಅವ್ವ ನೀರಂತವೆ. ಯಾ ಅತ್ತಿ ಬಂದಾಳ ನೋಡ್ ಹೋಗ್ ಬಂದಿಟ್ಟ. ಗಿರ್ಜಾ ಅತ್ತಿ ಬಂದ ಅಮ್ಮ. ಹೌದನ? ಹೋಗ್ ನೀನ ಕೊಡೋಗು, ನಾನೇನ್ ಬರಂಗಿಲ್ಲ, ನಾನು ಅಡ್ಗೆ ಮಾಡ್ತಿರ್ತೀನಿ. ಅಪ್ಪ ತಗೋ. ಎಷ್ಟ್ ದೊಡ್ಡದಾಗತ್ತೆ ಇದು ಹುಡುಗಿ? ಈಕಿ ಸಣ್ಣಾಕಿ ಗಿರ್ಜಾ, ಈಕಿ ಲಾಸ್ಟ್ನೇದಾಕಿ. ಸಾಂದನೆ ಇದು, ಸಾಂದ್ ನೋಡಿದೆ ಮಣ್ಕಾಲ್ ಕೆಳಗಿದ್ದಿತ್ತು, ಹೆಂಗ ಬಂದೈತಿ? ದೊಡ್ಡದಾಗೈತಿ 1 ವರ್ಷದಾಗ. 1 ವರ್ಷನ? ನೀ ಬರ್ಲಾರ್ದ ಎಷ್ಟು ವರ್ಷ ಆದ್ ಗೊತ್ತನ? ಏನ್ ಮಾಡೋದಪ್ಪ, ತವ್ರ ಮನಿನ ಮರೆತು ಬಿಟ್ಟಿನ ಅಂತರು. ಅತ್ಕೆ ಅಮ್ಮ ಒಬ್ಬಾಕಿ ಬಂದ್ಲ ಅಂದ್ರೆ ವಟ ಹಸ್ತಾಳ. ನನಗೆ ಅದನ್ನೆಲ್ಲ ಸಹಿಸ್ಕೊಳಕ್ ಆಗಲ್ಲ, ಹಂಗಾಗಿ ನಾನು ಬರೋದ್ ಬಿಟ್ಟಿನಿ. ಇರ್ಲಿ. ಅಪ್ಪ ಅವ್ವ ತಂಗಿ, ಅವು ನಿಮ್ಮ ಇಲ್ಲಿಗ. ಆಮೇಲೆ ಅಕ್ಕ ಎಲ್ಲ ಹೋದ? ಅಪ್ಪ ಅಕ್ಕ ಇಲ್ಲ, ಟ್ಯೂಷನ್ ಹೇಳಕ್ ಹೋಗ್ಯಾಳ, ಬರ್ತಾಳಿ ಸಿದ್ದೆ. ಕೆಲ್ಸಾನು ಮಾಡ್ತೈತೆ ನೋಡಿ. ಹ್ಞೂನ್ವಾ, BA ಮುಗಿಸಿ ಇಲ್ಲೇ ಕೆಲಸ ಮಾಡಾಕತೈತಿ. ಟ್ಯೂಷನ್ ಹೇಳ್ತೈತಿ 10 ಮಕ್ಕಳಿಗೆ. ಚಲೋ ಕಲ್ತೈತಿ ಬಿಡ, ಬಾ ಚಲೋ ಆಯ್ತು ಬಿಡ ಹಂಗಾರ. ನಡಿವಾ, ಒಳಗ್ ನಡಿ. ರಂಗವ. ಎದಕ್ ಹೋದಿರ್ತೀರಿ? ಕೆಲಸ ಮಾಡಕತ್ತೀನಿ, ಬರ್ತೀನಿ ನಿಂದರ. ಆರಾಮ್ರಿ ಅತ್ಯಮ್ಮ? ಆರಾಮ. ಈಗ ಯಾಕೆ ಬಂದಿ? ಮನಿಗ್ ಬಂದಾರ, ನೀ ಯಾಕೆ ಬಂದಿ ಅಂತೆಲ್ಲ. ಮತ್ತೇನ್ ಮಾಡ್ಬೇಕು ಇವ್ರಿಗೆ? ಎಲ್ಲಾ ಮೋಸ ಮಾಡಿ, ಎಲ್ಲಾ ನಮ್ಮ ಮಕ್ಳಿಗೆಲ್ಲ ಇದನ್ ಮಾಡಿ ಈಗ ಬಂದಾರಂದ್ರೆ ಏನ್ ಮಾಡ್ಬೇಕು? ಅಲ್ರಿ ಅತ್ಯಮ್ಮ, ನನ್ ತಪ್ಪಿಲ್ಲ ಅಂತ ಹೇಳಕತ್ತೀನಲ್ಲ. ಈಗ ತಪ್ಪು ಒಪ್ಪಿನ ಪ್ರಶ್ನೆ ಅಲ್ಲ. ನನ್ನ ಮಗಳ ಜೀವನ ಈಗ ಯಾರು ಇದನ್ ಮಾಡ್ತಾರ? ಹೆಸರಿಟ್ಟು ಹೋಯ್ಬಿಟ್ಟೆ ಆಗ ತೊಟ್ಲದಾಗ. ಈಗ ಯಾರು ಮಾಡ್ತಾರ? ಎಲ್ಲಾರು ಬರೀ ಆಕಿಗೆ ನಿನ್ ಮಗನ ಹೆಸರಿಡಿದ್ ಕರೀತಾರ. ಈಗ ಯಾರ ಹಾಕಾರಕಿನ್ನ ಮದ್ವಿ? ಅವಾಗ ಅವ್ ಮಾತ್ ಕೊಟ್ಟಿದ್ಲಂತೆ, ನಾನು ಹೆಸರಿಟ್ಟಿದ್ದೆ. ಏನ್ ಮಾಡಕ್ಕಾಗಲ್ಲ, ಮತ್ ನಂದು ಹಣೆ ಬರ ಸರಿ ಇಲ್ಲ. ನನ್ ಮಗನು ನನ್ ಮಾತ್ ಕೇಳೇನ್ ಮದ್ವೆ ಆಗಿ ಬಂದಿಲ್ಲ. ನಿನ್ ಮಾತ್ ಕೇಳಿ, ನಿನ್ ಯಾರ್ದಾರ ಮಾತ್ ಕೇಳಿ ಒಟ್ಟು ಮದ್ವೆ ಆಗಿ ಬಂದಾನಿಲ್ಲ. ಹೆಸರಿಡ್ಬೇಕಾದ್ರೆ ಎಲ್ಲಿ ಹೋಗಿದ್ರಿ ನೀನು ನಿಮ್ಮವ್ವ? ಈಗ ಮಕ್ಕೊಂಡಾಳ್ ನೋಡಕ್ಕಿ. ಈಗ ನನ್ ಮಕ್ಕಳ ಗತಿ ಏನು? ನನ್ಗೂ ಅರ್ಥ ಆಗತ್ತದೆ ನಿಂದ ಇದು ಸಂಕಟ. ನಂದೇನ್ ತಪ್ಪಿಲ್ಲ, ಆದ್ರೂ ನಿನ್ ಮಕ್ಳಿಗೆ ಒಂದ್ ದಾರಿ ಹಚ್ಚಿದ್ರ ಆತಿಲ್ಲ. ದಾರಿ ಹಚ್ಚಕ್ ಬಂದಾರ ಇವ್ರು, ದಾರಿ ಹಚ್ಚಕ್. ಸುಮ್ ಬಾಯಿ ಮುಚ್ತೇನ್ ಇಲ್ಲ ನೀನ? ನನ್ ಬಾಯಿ ಏನ್ ಮುಸ್ತೀರಿ? ಊರವ್ರ ಬಾಯಿ ಮುಚ್ಚ ಹೋಗ್ರಿ ಫಸ್ಟ್. ಗಿರ್ಜಾ, ಇಕ್ಕಿದು ಹಂಗಾಳ, ನೀವು ಕುಂದ್ರೋಗ್ ನಡಿ. ಅವೆಲ್ಲದಾಳ? ಕೊನೆ ಬಿದ್ದಾಳ ನೋಡಲಿ. ಅಲ್ಲ, ಯಾಕೆ ಅರ್ಜೆಂಟ್ ಅಷ್ಟು ಬಾ ಅಂತ ನಿನ್ನಿಂದ ಫೋನ್ ಮಾಡಾಕತ್ತಿ? ಏನ್ ಮಾಡೋದು ಹೇಳು? ಒಂದ್ರಿಂದ ತಪ್ಪಿಸ್ಕೊಂಡೆ, ಈಗ ಇನ್ನೊಂದ್ ಗಂಟು ಬಿದ್ದೈತಿ ನನಗ. ಅವ ಏನೋ ಬ್ಯಾರದಕ್ಕಿನ ಮದ್ವೆ ಆಗಿ ಬಂದ ಅಂತೆ ನಮ್ ಸಣ್ಣ ಅತ್ತಿದ ಕಾಡ್ ತಪ್ತ. ಈಗ ದೊಡ್ಡ ಅತ್ತಿ ಮಗಳನ್ನ ತಗೊಳಕ್ ನಂಗೆ ಬರಾಕತ್ತಾರ. ಏನ್ ಮಾಡೋದು ಹೇಳ? ಅದಕ್ಕ ನಾನ್ ನಿನ್ಗ ನಿಮ್ಮ ಮನ್ಯಾಗ ಹೇಳು, ಲಗುನ ನಮ್ಮನ್ನ ಮದ್ವಿ ಮಾಡ್ಕೊಳ್ಳೋನು ಅಂತ ಹೇಳಕತ್ತೀನಿ ನಾನು ನಿನ್ಗ. ಇನ್ನ ಡಿಗ್ರಿ ಮುಗಿಲಾರ್ದ ಏನಿಲ್ಲ, ಹೆಂಗ ನಮ್ಮ ಮನ್ಯಾಗ ಹೋಗಿ ಹೇಳಿ ನಾನು? ಅದು ಅಲ್ಲ, ಈಗ ಹೇಳಿದ್ರೆ ಮದ್ವಿ ಮಾಡಿಸ್ತಾರಂತ ತಿಳ್ಕೊಂಡಿ ನೀನು? ಅಲ್ಲ, ನೀನು ಮುಗ್ದಿಲ್ಲ, ನಾನು ಮುಗ್ದೈತಿಲ್ಲ. ನೀ ಹೈಯರ್ ಸ್ಟಡಿ ಮಾಡಾಕತ್ತಿಯಪ್ಪ, ನಾನು ಮುಗ್ದೈತಿ. ನಾನೀಗ ಮನ್ಯಾಗ ಅದಿನಿಲ್ಲ. ನಿಮ್ ಮನ್ಯಾಗ ಹೇಳ, ಏನಾಗಲ್ಲ. ಅಲ್ಲ, ನಮ್ಮ ಮನಿ ಪರಿಸ್ಥಿತಿ ನಿನಗೂ ಗೊತ್ತೈತಿ, ಎಲ್ಲ ಐತಿ. ಹಂಗಿದ್ದು ನಾನು ಕೇಳ್ತಲ್ಲ ಕವಿತಾ ನೀನು? ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊ. ಈಗ ಈಗಿನ ಸಿಚುವೇಶನ್ದಾಗ ನಾ ಏನ್ ಮಾಡ್ಲಿ ಹೇಳ? ಅದಕ್ಕ ನಾನು ಹಿಂಗೆ ಹೇಳಿದೆ, ಈ ಪ್ರೀತಿ ಇದೆಲ್ಲ ನನ್ಗೆ ಇಷ್ಟ ಇಲ್ಲ, ನನ್ನ ಬಿಟ್ಟು ಬಿಡ ಅಂತೆ. ಈಗ ಏನಾಗಲ್ಲ, ಎಲ್ಲ ಮ್ಯಾನೇಜ್ ಮಾಡು ನೀನು. ಇನ್ನೊಂದ್ ಸ್ವಲ್ಪ ದಿನ ಮುಂದಕ್ಕೆ ಹಾಕಂತೆ. ಇನ್ನೊಂದು ವರ್ಷ ನಾನು ಮುಗ್ಯಾಕ್ ಬಂದೈತಿ. ಆಮೇಲೆ ನಾನು ಒಂದು ಜಾಬ್ ತಗೊಂಡು ಸೆಟ್ಲ್ ಹಾಕಿನಿ. ನಾವು ಏನು ಅಷ್ಟು ರಿಚ್ ಅಲ್ಲ, ನಿನಗೂ ಗೊತ್ತೈತಿ. ನೋಡು, ನೀನು ರಿಚ್ ಅದಿ ಅಂತ ನಾನೇನು ಮದುವೆ ಆಗಕತ್ತಿಲ್ಲ. ನೀನ್ ನನಗೆ ಇಷ್ಟ ಆಗಿ ಅಂತ ಆಗಕತ್ತೀನಿ. ಅದು ಅಲ್ದ ನಾ ದುಡಿಯಾಕತ್ತೀನಿ. ಇಲ್ಲ, ನನಗೇನು ಕಡಿಮೆ ಪಗಾರ ಐತಿ. ಈಗ ನಾನು ಬರ್ತೀನಿಲ್ಲ. ನನಗೂ ಇನ್ನೂ 2 ಅಕ್ಕಾರ ಅದಾರ, ಅವ್ರ ಮದ್ವಿ ಮಾಡ್ಲಾರ ನಾ ಹೆಂಗಾಗ್ಲಿ? ಆಯ್ತು, ಏನಾರ ಮಾಡಪ್ಪ, ನನ್ನಂತ್ರ ನಾ ಹೇಳಿನಿ. ಹಂಗ ಸಿಟ್ಟಾಗಬೇಡ. ನಾ ಎಲ್ಲ ಮಾತಾಡ್ತೀನಿ ನಿಮ್ಮ ಮನ್ಯಾಗ. ಬರ್ತೀನಿ ನಾಳೆಗೆ. ಆಯ್ತು, ನಾ ಮನೆಗೆ ಹೋಗ್ತೀನಿ. ಯವ್ವ, ಇನ್ನು ಎಷ್ಟೊತ್ತಿದೆ ಕರ್ಕೊಂಡು ಹೊಂಟಿಲ್ಲ? ಹಂಗ ಎಲ್ಲೈತಿ ಹೇಳ? ನಡಿಲೇ, ಇನ್ನ ಸ್ವಲ್ಪ ದೂರ ಐತಿ, ನಡಿ. ನಿಮ್ಮಣ್ಣ ಬಾ ಅಂದ್ರೆ ಬರ್ಲಿಲ್ಲ ನೋಡು, ಅವಂಗೆಲ್ಲ ಗೊತ್ತಿತ್ತು ದಾರಿ. ಯವ್ವ, ಬೈಕ್ ಹಿಂದ ಇಟ್ಟಿನಿ ನಾನು, ಅಲ್ಲಿಂದ ಇಟ್ಟು ನಡ್ಕೊಂತ ಕರ್ಕೊಂಡು ಬರಾಕತ್ತೀನಿ ನಾನು. ಮಗ, ಏನಾಗಲ್ಲ, ನಡಿಯೋಪ. ನೀನ್ ಹುಡುಗಿನ ನೋಡಕ್ ಹೊಂಟಿ, ನಡಿ. ಆಯ್ತಾಯ್ತು. ಬಂತ್ ನೋಡಿದ. ಮೀನಕ್ಕ ಬಂದ್ಯಾ? ಬರಿ ನಡಿ ಒಳಗ್. ಅಕ್ಕ ಬಂದ್ಯಾ? ಚಲೋ ಆಯ್ತು ಬಿಡ.
ನೋಡ್ರಿ ನಾ ಹೇಳಿದ್ನಿಲ್ಲ ನಮ್ಮ ಅಕ್ಕ ನನ್ನಂಗ ಅದಲ್ಲ, ಆಕಿ ಸ್ವಲ್ಪ ಸ್ಟೈಲಾಗಿ ಎಲ್ಲಾ ಚಂದಂಗ ರೆಡಿ ಅಕ್ಕ. ನಾ ಹಿಂಗ ನೋಡ್ರಿ, ಈಕಿನ ನಮ್ಮ ಅಕ್ಕ ಮೀನಕ್ಕ. ಹೂವ ಸಾಕು ಹೇಳಿದ್ದೆ, ನಡಿ ಒಳಗ. ಅವು ಏನ್ ಮಾಡಾಕತ್ತ ಕೊಂಡಿದ್ಲಾ, ನಾನು ಅದಕ್ಕೆ ಏನು ಎಬ್ಬಿಸ್ಲಿಲ್ಲ. ಬಾ ನೋಡು ನಡಿ. ಎಷ್ಟ್ ದೊಡ್ಡವಾಗ್ಯಾನ ಇವ, ನಡುವಿನ ಹೋದಿಲ್ಲ ಎಣ್ಣೆದ. ಹ್ಞೂ ವಾ ಎಣ್ಣೆದವ. ಅಂದಿ ಹೆಂಗದಿ, ಆರಾಮದಿ ಇಲ್ಲ? ನೀನು ನಮ್ಮ ಅವನಾಗ ಡುಮ್ಮಿ ಡುಮ್ಮಿ ಅದೆಯಲ್ಲ. ಲವಾಡ್ಕೋ, ನಾನು ನಿಮ್ಮವ್ವ ಡುಮ್ಮಿ ಡುಮ್ಮಿ ಇಲ್ಲ, ಕರೆಕ್ಟ್ ಆಗಿದೀವಿ ನಾವು. ಮತ್ತೆ ಬಂದೇ ಇಲ್ಲಲ್ಲ ಊರ್ ಕಡೆ ಎಲ್ಲ? ಅಯ್ಯ ಬರ್ಬೇಕು ಬಿಡು ಮಗ, ಬರ್ತೀನಿ. ಆಯ್ತು, ನಾ ಇಲ್ಲ ಹೊರಗಿರ್ತೀನಿ, ನೀವು ಹೋಗ್ರಿ. ನೀ ಒಳಗ್ ಬಾ ಮಗ. ಅವ ನೀ ಹೋಗಿರೋ ಒಂದಿಟ ಕೆಲಸ ಐತಿ, ಬರ್ತೀನಿ. ಆಯ್ತು ನಡ್ರಿವಾ, ಒಳಗ್ ನಡ್ರಿ. ರಂಗವ ರಂಗವ. ಓ ಬಂದ್ರಿ ಬಂದ್ರಿ, ಬರ್ರಿ ಬರ್ರಿ ಬರ್ರಿ. ಏನ್ ಕೊಡ್ರಿ, ಚಾ ನೀರು ಏನ? ಏನ್ ಬ್ಯಾಡ್ ಬಿಡವ, ಒಂದ್ ಲೋಟ ನೀರ್ ತೊಂಡ ಅಷ್ಟೇ. ಏನ್ಪಾ ನಿನ್ ಸಸಿ ಬಾಳ ಮಾತಾಡ್ಸಕತ್ತಾಳ ನಂಗ, ಏನ್ ಸಮಾಚಾರ? ಹಂಗಾಳ ಕೆಟ್ಟ ಮೇಲೆ ಬುದ್ಧಿ ಬರ್ತೈತಿ, ನಡಿವಾ ನಡಿ. ಬಂದಾಗ ಒಂದ್ ಜಗಳ ಮಾಡಿ ಕಳಿಸ್ತಿದ್ಲಣ್ಣ. ಹೋಗ್ಲಿ ಬಿಡು, ಟೈಮ್ ಹಂಗ. ವಾ ನಡಿ, ಒಳಗ್ ನಡಿ. ನಾನು ಇದನ್ನ ತಗೊಂಡ್ ಬರ್ತೀನಿ, ಹಾಲು. ಮತ್ತೆ ಗಿರಿಜಾ ಹೆಂಗದಿ, ಆರಾಮದಿ ಇಲ್ಲ? ಹೆಂಗ್ ನಡೆದೈತ್ ಮನ್ಯಾಗೆಲ್ಲ? ನಂಗ ನಡೆದೈತ್ ಬಿಡಕ್ಕ, ಏನು ಸಾಕಾಗಿ ಬಿಡೈತ್ ನನಗಂತ್ರು. ಹಂಗೆಲ್ಲ ಅನ್ಕೋಬೇಡ, ಏನಿದ್ರು ನಾ ಎಲ್ಲ ಬಗೆಹರಿಸ್ತೀನಿ. ಈಗ ನಾನು ನಿನ್ನ ಸಮಸ್ಯೆಗೆ ಪರಿಹಾರ ಕೊಡಕಂತ ಬಂದಿನಿಲ್ಲ ಈಗ. ಹಾ, ನಾನಿಲ್ಲ ಅಂದ್ರೆ ಬರ್ತಿದ್ನೇನ? ಯಾರನೇದಾಕಿನ್ ನನಗೇನು ತಗೊಳ್ಳೋದಿತ್ತನ? ಈಕಿ ಬಾಯ್ ಬಡ್ಕಿ ನೋಡಿದ್ರೆ ಅಕ್ಕಿನ ಮಗಳು ನನಗೆ ತಗೊಳ್ಳೋದೇನು ಇದ್ದಿದ್ದಿಲ್ಲ ಜರೂರತ್. ನಿನ್ ಸಮಸ್ಯೆ ಹಿಂಗ ಉಳಿಬಾರ್ದು, ನಿನ್ಗೂ ತವ್ರ ಮಣಿದೊಂದಿಟ್ಟು ಅಕ್ರಿ ಇರ್ಲಿ ಅಂತೇ ಬಂದಿನಿ ನಾನು. ಏನ ನನಗೇನ್ ಕಡಿಮೆ ಇಲ್ಲ, ರಗಡ್ ಐತಿ. ಹೊರಗಡೆ ಹೋಗಿ ರಗಡ್ ಜನ ಕೊಡ್ತಾರ. ಇವಂಗ ಎಣ್ಣೆದ ಅವಂಗ ತಗೋಬೇಕಂತ ಮಾಡೀನಿ. ಇವ ಬಾ ಚಲೋ ಆಗತ್ತವ. ನೀ ಹಂಗ್ ಮಾಡಿದೆ ಅಂದ್ರೆ ನನ್ನ ದೊಡ್ಡ ಸಂಕಟದಿಂದ ಬಾ ಫಾರ್ ಮಾಡಿದಂಗ ಆಗತ್ ನೀನು. ಈಗ ಅವಾಗ ಹೆಂಗ್ ಮಕ ತೋರಿಸ್ಲಿ ಅಂತ ಅಂದೆ. ನೀ ಬಂದಿದ್ದು ಚಲೋ ಆತು, ನಿನ್ನಿಂದ ಒಂದಿಟ್ಟು ಇದು ಆಗ್ಲಿ. ಬಾ ಆಯ್ತು ನಡಿ.